Hello my dear students, so welcome back to the session of chemical kinetics. So in this session I am going to discuss completely about the Neet oriented MCQs related to the integrated rate equation and also the half-life period. Okay, so before going to the MCQs I would like to discuss some of the important key points or synopsis that is based on integrated rate equation and also half-life period. So previous sections previous class ಅಲ್ಲಿ ಅಂದ್ರೆ ನೀಟ್ ಕ್ಲಾಸ್ ಅಲ್ಲಿ ನಾನು ಡಿಸ್ಕಸ್ ಮಾಡಿದ್ದು ಆರ್ಡರ್ ಆಫ್ ರಿಯಾಕ್ಷನ್ ಕಾನ್ಸೆಪ್ಟ್ ಮೇಲೆ. ಓಕೆ, ಆರ್ಡರ್ ಆಫ್ ರಿಯಾಕ್ಷನ್ ಮತ್ತು ರೇಟ್ ಆಫ್ ರಿಯಾಕ್ಷನ್ ಮೇಲೆ ಕೆಲವೊಂದು MCQs ನ ಡಿಸ್ಕಸ್ ಮಾಡಿದ್ವಿ. ಸೊ ಆ ಕ್ಲಾಸ್ನ ಕರೆಕ್ಟಾಗಿ ನೋಡಿ, ಆರ್ಡರ್ ಆಫ್ ರಿಯಾಕ್ಷನ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ನೀಟ್ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ದೀನಿ ನಾನು ಅದನ್ನು. ಹಾಗಾಗಿ ಈಗ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಮತ್ತು ಹಾಫ್ ಲೈಫ್ ಪೀರಿಯಡ್ ಮೇಲೆ ಆಲ್ಮೋಸ್ಟ್ ನಿಮ್ಮ ನೀಟ್ ಎಕ್ಸಾಮ್ಸ್ಗಳಿಗೆ ಕ್ವಶನ್ಸು ಒಂದು ಕನ್ಫರ್ಮ್ ಇದ್ದೇ ಇರುತ್ತೆ. ಓಕೆ, 2 or 3 ಕ್ವಶನ್ ಕೇಳೋದ್ರಿಂದ ಒಂದು ಕ್ವಶನ್ನು ಇಂಟಿಗ್ರೇಟೆಡ್ ಇಕ್ವೇಷನ್ ಅಥವಾ ಹಾಫ್ ಲೈಫ್ ಪೀರಿಯಡ್ ಇದ್ರ ಮೇಲೆ ಒಂದು ಕ್ವಶನ್ ನಿಮ್ಗೆ ಆಲ್ಮೋಸ್ಟ್ ಆಲ್ ಇದ್ದೇ ಇರುತ್ತೆ. ಹಾಗಾಗಿ ಈ ಕಾನ್ಸೆಪ್ಟ್ನ ನೀವು ಮಿಸ್ ಮಾಡದೆ ಓದಬೇಕಾಗುತ್ತೆ. ಸೊ ಹಾಗಾಗಿ ಈಗ ಕೆಲವೊಂದು ಕೀ ಪಾಯಿಂಟ್ಸ್ನ ಸ್ವಲ್ಪ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತೀನಿ, ಸ್ವಲ್ಪ ಕ್ಯಾಚ್ ಮಾಡಿ ಇದನ್ನು. ಆ್ಯಂಡ್ ಆಫ್ಟರ್ ದಟ್ MCQಸ್ನು ಕೂಡ ಬೇಗ ಸ್ಪೀಡಾಗಿ ಮಾಡ್ತೀನಿ. ಆ್ಯಂಡ್ ಯಾಕಂದರೆ ತುಂಬ MCQಸ್ನ ಡಿಸ್ಕಸ್ ಮಾಡೋದಿದೆ ಈ ಸೆಷನಲ್ಲಿ, ಸೊ ಸ್ವಲ್ಪ ಲೆಂತಿ ವಿಡಿಯೋ ಆಗುತ್ತೆ ಇದು. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಕರೆಕ್ಟಾಗಿ 1 by 1 ಕ್ಲೀನಾಗಿ ನೋಡ್ಕೊಳ್ಳಿ. ಓಕೆ, ಸೊ ಡೈರೆಕ್ಟಾಗಿ ನಾವೀಗ ಕೀ ಪಾಯಿಂಟ್ಸ್ಗಳಿಗೆ ಹೋಗೋಣ. ಸೊ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಅಂತ ಬರೋಕ್ಕಿಂತ ಮುಂಚೆ ಈಗ ನಾವು ಫಸ್ಟ್ ಆರ್ಡರ್, 0 ಆರ್ಡರ್, ಸೆಕೆಂಡ್ ಆರ್ಡರ್, ಥರ್ಡ್ ಆರ್ಡರ್ ಅಂತ ಎಲ್ಲ ಆರ್ಡರ್ ಆಫ್ ರಿಯಾಕ್ಷನ್ ನೋಡಿದ್ದೀವಿ. ಸೊ ಅದಕ್ಕೆ ಎಕ್ಸಾಂಪಲ್ಸ್ ಕೂಡ ಥಿಯರಿ ಕ್ಲಾಸಸಲ್ಲಿ ನಾನು ಕೊಟ್ಟಿದ್ದೆ. ಓಕೆ, ಈಗ ಫಸ್ಟ್ ನಾವು ಹೋಗೋಣ 0 ಆರ್ಡರ್ ರಿಯಾಕ್ಷನ್. ಓಕೆ, 0 ಆರ್ಡರ್ ರಿಯಾಕ್ಷನ್. 0 ಆರ್ಡರ್ ರಿಯಾಕ್ಷನ್ ಅಂದರೆ ಗೊತ್ತಿದೆ ನಿಮ್ಗೆ ಏನಂತ ಹೇಳ್ತೀರಿ. 0 ಆರ್ಡರ್ ರಿಯಾಕ್ಷನ್ ಅಂತಂದರೆ ಸೊ ದ ರೇಟ್ ಆಫ್ ರಿಯಾಕ್ಷನ್ ಇಂಡಿಪೆಂಡೆಂಟ್ ಆಫ್ ಅ ಕಾನ್ಸಂಟ್ರೇಷನ್ ಆಫ್ ಅ ರಿಯಾಕ್ಟೆಂಟ್. ಓಕೆ, ಇಂಡಿಪೆಂಡೆಂಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅಂದರೆ ಕಾನ್ಸಂಟ್ರೇಷನ್ ರಿಯಾಕ್ಟೆಂಟ್ ಮೇಲೆ ಡಿಪೆಂಡ್ ಆಗಿಲ್ಲ ರೇಟ್ ಆಫ್ ರಿಯಾಕ್ಷನ್ ಅನ್ನೋದು. ಸೊ ಹಾಗಿದ್ದಾಗ ನೀವೇನಂತ ಬರೀಬೋದು, ಫಾರ್ ಎಕ್ಸಾಂಪಲ್ ಸಪೋಸ್ R ಗಿವ್ಸ್ ಪ್ರಾಡಕ್ಟ್ಸ್ P ಅಂತ ಕೊಟ್ಟರೆ ನೀವು ರೇಟ್ ಇಕ್ವೇಷನ್ ಏನು ಬರೀತೀರಾ, ಅಥವಾ ಡಿಫ್ರೆನ್ಷಿಯಲ್ ಇಕ್ವೇಷನ್ ಏನು ಬರೀತೀರಾ, ಡಿಫ್ರೆನ್ಷಿಯಲ್ ಇಕ್ವೇಷನ್ ಬರೀತೀರಾ -dr/dt ಇಟ್ ಇಸ್ ಈಕ್ವಲ್ ಟು ಪ್ಲಸ್ dp/dt ಅಂತ ಡಿಫ್ರೆನ್ಷಿಯಲ್ ಇಕ್ವೇಷನ್ ಬರೀತೀರಾ. ಅದೇ ರೀತಿ ರೇಟ್ ಲಾ ಎಕ್ಸ್ಪ್ರೆಷನ್ ಬರೀತೀರಾ, ರೇಟ್ ಇಸ್ ಈಕ್ವಲ್ ಟು k ಇಂಟು r⁻0 ಬಿಕಾಸ್ ಇಟ್ ಇಸ್ 0 ಆರ್ಡರ್, ದಟ್ ಇಸ್ ಈಕ್ವಲ್ ಟು k. ಸೊ ಹೆನ್ಸ್ ರೇಟ್ ಆಫ್ ರಿಯಾಕ್ಷನ್ ಇಸ್ ಈಕ್ವಲ್ ಟು k and ರೇಟ್ ಆಫ್ ರಿಯಾಕ್ಷನ್ ರಿಮೈನ್ಸ್ ಕಾನ್ಸ್ಟೆಂಟ್ ಬಿಕಾಸ್ ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಆಗೇನಾಗುತ್ತೆ ನಮಗೆ ಇಲ್ಲಿ ರೇಟ್ ಆಫ್ ರಿಯಾಕ್ಷನ್ ಬಿಕಮ್ಸ್ ಕಾನ್ಸ್ಟೆಂಟ್ ಅಂತ ಆಗುತ್ತೆ. ಒಂದು ಕೀ ಪಾಯಿಂಟ್ ಇಲ್ಲಿ ಗೊತ್ತಾಯ್ತು ನಿಮಗೆ. ಸೊ ರೇಟ್ ಆಫ್ ರಿಯಾಕ್ಷನ್ ಬಿಕಮ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ ಹೇಗೆ ಅಂತ. ಸೊ ಆ ರೇಟ್ ಆಫ್ ರಿಯಾಕ್ಷನ್ ಅಂದ್ರೆ ಏನೋ, ರೇಟ್ ಆಫ್ ರಿಯಾಕ್ಷನ್ ಅಂದರೆ ಈ ರೀತಿನ ಬರೀತೀವ, dx/dt ಅಂತ ಬರೀಬೋದಾ, ಪ್ಲಸ್ ಆರ್ ಮೈನಸ್ ಅಂತ. ಸೊ ಈ ಪಾಯಿಂಟ್ ನೋಡ್ಕೊಂಡಿರಿ ಯಾಕೆ ಅಂತ ಹೇಳ್ತಾ ಇದ್ದೀನಿ. ಸೊ ಅದೇನಾಗುತ್ತೆ ಇಲ್ಲಿ x/t ಇಸ್ ಈಕ್ವಲ್ ಟು k ಅಂತ ಆಗುತ್ತಾ, x/t ಇಸ್ ಈಕ್ವಲ್ ಟು k ಅಂತ ಬರೀಬೋದಲ್ವಾ. ಸೊ ದಿಸ್ ಇಸ್ ಫಾರ್ 0 ಆರ್ಡರ್ ರಿಯಾಕ್ಷನ್. ಅರ್ಥ ಮಾಡ್ಕೊಳ್ಳಿ ಹೇಗೆ ಅಂತ. ಸೊ ಇದು ರೇಟ್ ಲಾ ಎಕ್ಸ್ಪ್ರೆಷನ್ ಆಯಿತು. ಇಂಟಿಗ್ರೇಟೆಡ್ ಇಕ್ವೇಷನ್ ಅಂದ್ರೆ ಬಂದರೆ ಏನು ಬರೀತೀವಿ, ಇಂಟಿಗ್ರೇಟೆಡ್ ಇಕ್ವೇಷನ್ ಅಂದರೆ ಸೊ ರೇಟ್ ಕಾನ್ಸ್ಟೆಂಟ್ k ಇಸ್ ಈಕ್ವಲ್ ಟು r0 ಮೈನಸ್ r ಡಿವೈಡೆಡ್ ಬೈ t. ಸೊ ದಿಸ್ ಇಸ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಷನ್ ಫಾರ್ 0 ಆರ್ಡರ್ ರಿಯಾಕ್ಷನ್. 0 ಆರ್ಡರ್ ರಿಯಾಕ್ಷನ್ ಇಂಟಿಗ್ರೇಟೆಡ್ ಇಕ್ವೇಷನ್ ಅಂತ ಬರೀತೀವಿ. ಹಾಗೆ ಇದಕ್ಕೆ ನಾವೀಗ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬರೀಬೇಕು ಅಂದರೆ ಈಕ್ವೇಷನ್ ಸ್ವಲ್ಪ ಆಲ್ಟರ್ ಮಾಡ್ತೀವಿ. ಏನಂತ ಆಲ್ಟರ್ ಮಾಡ್ತೀವಿ, ಸೊ r ಇಸ್ ಈಕ್ವಲ್ ಟು -kt ಪ್ಲಸ್ r0. So this is in the form of y is equal to mx plus c. Okay, y is equal to mx plus c ಫಾರ್ಮಲ್ಲಿ ಇದೆ. ಹಾಗಿದ್ದಾಗ ಇದನ್ನು ಏನಂತ ಬರೀಬೋದು ನಾವೀಗ, ಸೊ ಏನಂತ ಬರೀಬೋದು ಅಂತಂದರೆ y is equal to mx plus c. ಸೊ y ಆಕ್ಸಿಸ್ ಮತ್ತು x ಆಕ್ಸಿಸಲ್ಲಿ ಯಾವುದಿದೆ ಅಂತ ಗೊತ್ತಾಗ್ತದೆ, ಆ್ಯಂಡ್ ಸ್ಲೋಪ್ ಯಾವುದು ಅಂತ ಗೊತ್ತಾಗುತ್ತೆ, ಇಂಟರ್ಸೆಪ್ಟ್ ಯಾವುದು ಅಂತ ಗೊತ್ತಾಗುತ್ತೆ. ಹಾಗಿದೆ ಗ್ರಾಫಿಕ್ ರೆಪ್ರೆಸೆಂಟೇಷನ್ ಯಾವ ರೀತಿ ಬರೀತೀರಾ, ಗ್ರಾಫಿಕ್ ರೆಪ್ರೆಸೆಂಟೇಷನ್ ವರ್ಸಸ್ ಯಾವುದು, t ವರ್ಸಸ್ ಕಾನ್ಸಂಟ್ರೇಷನ್ ಆಫ್ ಆರ್ನ ಪ್ಲಾಟ್ ಮಾಡ್ತೀರಾ. ಸೊ ನಿಮ್ಗೆ ಯಾವ ರೀತಿ ಬರುತ್ತೆ, ಒಂದು ಲೈನ್ ಸ್ಟ್ರೈಟ್ ಲೈನ್ ಈ ಥರ ಬರುತ್ತೆ, ಇಲ್ಲ ಒಂದು ಕಡೆ ಇಂಟರ್ಸೆಕ್ಟ್ ಆಗುತ್ತೆ, ಈ ಥರ ತೋರಿಸ್ಬೋದು. ಸೊ ಈ ಪಾಯಿಂಟ್ ಏನು ಹೇಳ್ತೀವಿ ನಾವು, r0 ಅಂತ ಹೇಳ್ತೀವಿ, ಇಟ್ ಇಸ್ ಇಂಟರ್ಸೆಪ್ಟ್ ಆ್ಯಂಡ್ ಇದು ಕಾನ್ಸಂಟ್ರೇಷನ್ ಆಫ್ ಆರ್. ಸೊ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಏನಾಗ್ತಾ ಇರುತ್ತೆ, ಡಿಕ್ರೀಸ್ ಆಗ್ತಾ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ಯಾವುದೋ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಯಿತು. ಈ ಪಾಯಿಂಟ್ ಏನು ಹಾಗಾದರೆ, ಈ ಪಾಯಿಂಟ್ ಏನು ಅಂತಂದರೆ ಯಾವಾಗ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ವೆನ್ ಇಟ್ ಇಸ್ ಕಂಪ್ಲೀಟ್ಲಿ 0, ದಟ್ ಮೀನ್ಸ್ ಕಂಪ್ಲೀಷನ್ ಆಫ್ ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ ಆಗ ರಿಯಾಕ್ಷನ್ ಕಂಪ್ಲೀಷನ್ ಅಂದ್ರೆ ಏನು, ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ ಅಂತ, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ 0 ಇದೆ ಅಂತ. ಸೊ ಹಾಗಾದ್ರೆ ಈ ಪಾಯಿಂಟ್, ಈ ಟೈಮ್ನ ಏನಂತ ಹೇಳ್ಬೋದು, ಈ ಟೈಮ್ನ ಹೇಳ್ಬೋದು ನಾವೇನಂತ, ಸೊ ದಟ್ ಈಸ್ r0/k ಅಂತ ಇಂಡಿಕೇಟ್ ಮಾಡ್ಬೋದು. ಯಾಕೆ ಅಂತ ಗೊತ್ತಾಯ್ತಲ್ಲ ಮಕ್ಕಳ, ಇಲ್ಲೇ ಅಪ್ಲೈ ಮಾಡಿ ನೀವೀಗ. ಸೊ r0 ಆಯಿತು ಅಂದರೆ ಏನಾಗುತ್ತೆ, r0 ಉಳಿಯುತ್ತೆ, ಟೀನೇ ಕಡೆ ಕಳಿಸಿ, ಸೊ r0/k ಉಳಿಯುತ್ತೆ. ಸೊ ದ ಟೈಮ್ ಫಾರ್ ದ ಕಂಪ್ಲೀಷನ್ ಆಫ್ ರಿಯಾಕ್ಷನ್, ಸೊ ಫಾರ್ 0 ಆರ್ಡರ್ ರಿಯಾಕ್ಷನ್, 0 ಆರ್ಡರ್ ರಿಯಾಕ್ಷನಲ್ಲಿ ಕಂಪ್ಲೀಷನ್ ಆಫ್ ದ ರಿಯಾಕ್ಷನ್ಗೆ ಟೈಮ್ ಏನಿದೆ ಅದನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ t ಇಸ್ ಈಕ್ವಲ್ ಟು r0/k ಅಂತ ಫೈಂಡ್ ಔಟ್ ಮಾಡ್ಬೋದು. ಅರ್ಥ ಆಯ್ತಲ್ವಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಟ್. ಸೊ ದ ಟೈಮ್ ರಿಕ್ವೈರ್ಡ್ ಫಾರ್ ದ ಕಂಪ್ಲೀಷನ್ ಆಫ್ ಆ ರಿಯಾಕ್ಷನ್ ಇನ್ 0 ಆರ್ಡರ್ ರಿಯಾಕ್ಷನ್ ಅಂತಂದ್ರೆ ಏನು, r0/k ಇನಿಷಿಯಲ್ ಕಾನ್ಸಂಟ್ರೇಷನ್ ಬೈ ರೇಟ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ. ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ ಇನ್ನೊಂದು ಗ್ರಾಫ್ನ ಪ್ಲಾಟ್ ಮಾಡ್ಬೋದು, ಅದೇನು ಕಾನ್ಸಂಟ್ರೇಷನ್ ವರ್ಸಸ್ ರೇಟ್. ಓಕೆ, ರೇಟ್ ವರ್ಸಸ್ ಕಾನ್ಸಂಟ್ರೇಷನ್ ಗ್ರಾಫ್ ಪ್ಲಾಟ್ ಮಾಡಿದ್ರೆ ಏನು ಬರುತ್ತೆ, ನಮಗೆ ಒಂದು ಕಾನ್ಸ್ಟೆಂಟ್ ಬರುತ್ತೆ.
ಪ್ಯಾರಲ್ ಟು ಎಕ್ಸ್ ಆಕ್ಸಿಸ್ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ. ಯಾಕೆ? ಕಾನ್ಸಂಟ್ರೇಷನ್ ರೇಟ್ ಅಂದರೆ ರೇಟ್ ಆಫ್ ರಿಯಾಕ್ಷನ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಸೊ ಅಫೆಕ್ಟೇ ಮಾಡಲ್ಲ. ಹಾಗಿದ್ದಾಗ ಏನಾಗುತ್ತೆ? ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಈ ರೀತಿ ಕೂಡ ಗ್ರಾಫ್ಸ್ ಇದೆ ನಿಮಗೆ. ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ತುಂಬ ಕರೆಕ್ಟಾಗಿ ನೋಡ್ಕೋಬೇಕು. ಹೇಳಿರೋಂಥ ಕೀ ಪಾಯಿಂಟ್ಸ್ನ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಸೊ ನಾನು ರಿಕಾಲ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಈಗ ನೆಕ್ಸ್ಟು ಝೀರೋ ಆರ್ಡರ್ ರಿಯಾಕ್ಷನ್ಗೆ ನಾವು ಎಕ್ಸಾಂಪಲ್ಸ್ ಬರೋದ್ರೆ ಯಾವ ಎಕ್ಸಾಂಪಲ್ಸ್ ಕೊಡ್ಬೋದು? ಎಕ್ಸಾಂಪಲ್ಸ್ ಅಂತ ಬಂದಾಗ ನೀವು ಫಸ್ಟ್ ಎಕ್ಸಾಂಪಲ್ ಆರಾಮಾಗಿ ಕೊಡ್ಬೋದು. ಫೋಟೋಕೆಮಿಕಲ್ ರಿಯಾಕ್ಷನ್ಸ್. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ಯು ವಿ ಲೈಟ್, ಸನ್ಲೈಟ್, ಹೆಚ್ ನ್ಯೂ ಅಂತ ಬರಿತೀವಿ. ಸೊ ಆ ಫೋಟೋಕೆಮಿಕಲ್ ರಿಯಾಕ್ಷನ್ಸ್ ಅಂತ ಯಾವುದಿರುತ್ತೆ ಅವೆಲ್ಲ ಝೀರೋ ಆರ್ಡರ್ ಎಕ್ಸಾಂಪಲ್ ಕೊಡ್ಬೋದು. ಆ್ಯಂಡ್ ಆಲ್ಸೋ ಡಿಕಂಪೋಸಿಷನ್ ಆಫ್ ಅಮೋನಿಯಾ ಡಿಕಂಪೋಸಿಷನ್ ಆಗುತ್ತೆ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಪ್ಲಾಟಿನಮ್ ಕೆಟಲಿಸ್ಟ್. ಆ್ಯಂಡ್ ಆಲ್ಸೋ ಹೈಡ್ರೋಜನ್ ಡಿಕಂಪೋಸ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಗೋಲ್ಡ್ ಕೆಟಲಿಸ್ಟ್. ಓಕೆ, ಈ ಥರ ಕೆಟಲಿಸ್ಟ್ಗಳಿರುತ್ತಲ್ಲ ಆಗೇನಾಗುತ್ತೆ ಅದನ್ನು ಝೀರೋ ಆರ್ಡರ್ ಅಂತ ಹೇಳ್ಬೋದು. ಸೊ ಕೆಟಲಿಸ್ಟ್ ಸರ್ಫೇಸ್ ಮೇಲೆ ಅಬ್ಸರ್ವ್ ಆಗ್ತಾ ಇರುತ್ತೆ ಇದು. ಸೊ ಆಗಿದ್ದಾಗ ಆ ಝೀರೋ ಆರ್ಡರ್ ರಿಯಾಕ್ಷನ್ ಅಂತ ಇದನ್ನು ಹೇಳ್ಬೋದು. ಸೊ ಫೋಟೋಕೆಮಿಕಲ್ ರಿಯಾಕ್ಷನ್, ಡಿಕಂಪೋಸಿಷನ್ ಆಫ್ ಅಮೋನಿಯಾ, ಡಿಕಂಪೋಸಿಷನ್ ಆಫ್ ಸೊ ಇದನ್ನು ಎಕ್ಸಾಂಪಲ್ಸ್ ತೊಗೊಳ್ಳಿ ಯಾವುದಕ್ಕೆ? ಝೀರೋ ಆರ್ಡರ್ ರಿಯಾಕ್ಷನ್ಗೆ. ಸೊ ಇದು ಎಕ್ಸಾಂಪಲ್ಸ್ ಗೊತ್ತಾಯಿತು. ಝೀರೋ ಆರ್ಡರ್ ರಿಯಾಕ್ಷನ್ಗೆ ನಿಮ್ಗೆ ಏನು ಗೊತ್ತಾಯಿತು? ಕಂಪ್ಲೀಟು ಇಂಟಿಗ್ರೇಟೆಡ್ ಇಕ್ವೇಷನ್ನು ಎಲ್ಲ ಗೊತ್ತಾಗಿದೆ. ನೆಕ್ಸ್ಟ್ ಇದರಲ್ಲಿ ಈಗ ನಾವು ಹಾಫ್ ಲೈಫ್ ಡಿಸ್ಕಸ್ ಮಾಡೋದ್ರೆ, ಓಕೆ, ಇದಕ್ಕೆ ನಾವೀಗ ಹಾಫ್ ಲೈಫ್ ಅಂತ ಗೊತ್ತಿದೆ. ವಾಟ್ ಇಸ್ ಹಾಫ್ ಲೈಫ್? ಹಾಫ್ ಲೈಫ್ ಅಂದರೆ ಏನು ಹೇಳ್ಬೋದು? ಹಾಗಾದರೆ ಹಾಫ್ ಲೈಫ್ ಅಂದರೆ ಹೇಳ್ತೀವಿ, ಸೊ ದ ಟೈಮ್ ಅಟ್ ವಿಚ್ ದ ಕಾನ್ಸಂಟ್ರೇಷನ್ ರೆಡ್ಯೂಸ್ಡ್ ಟು initial concentration. Okay, the reactant concentration reduced to half of its initial concentration. So initial concentration R naught ಅಂತ ಇರುತ್ತೆ. ಸೊ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಯಾವುದೊಂದು ಪರ್ಟಿಕ್ಯುಲರ್ ಟೈಮಲ್ಲಿ ಇನಿಷಿಯಲ್ ಕಾನ್ಸಂಟ್ರೇಷನ್ ಅರ್ಧ ಆಗುತ್ತೆ. ಸೊ ಆ ಒಂದು ಪರ್ಟಿಕ್ಯುಲರ್ ಟೈಮ್ನ ಏನು ಹೇಳ್ತೀವಿ ನಾವು? ಹಾಫ್ ಲೈಫ್, ಅದ ಟಿ ಆಫ್ ಅಂತ ಇಂಡಿಕೇಟ್ ಮಾಡ್ತೀವಿ. ಆದರೆ ಝೀರೋ ಆರ್ಡರ್ ರಿಯಾಕ್ಷನ್ ಟಿ ಆಫ್ ಏನು? ಟಿ ಆಫ್ ಈಸ್ ಈಕ್ವಲ್ ಟು ದಟ್ ಈಸ್ ಆರ್ ನಾಟ್ ಬೈ ಕೆ ಅಂತ ಬರಿತೀವಿ. ಸೊ ಆರ್ ನಾಟ್ ಬೈ 2k. ಸೊ ಈ ರೀತಿ ಬರಿತೀವಿ. ಸೊ ದಿಸ್ ಇಸ್ ಫಾರ್ ಹಾಫ್ ಲೈಫ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಗೊತ್ತಾಗ್ತದೆ ಏನಂತ? ಟಿ ಆಫ್ ಇಸ್ ಡೈರೆಕ್ಟ್ಲಿ ಡಿಪೆಂಡೆಂಟ್ ಆನ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಹಾಫ್ ಲೈಫ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್ ಏನಾಗಿದೆ? ಆರ್ ನಾಟ್ ಮೇಲೆ ಡೈರೆಕ್ಟ್ಲಿ ಡಿಪೆಂಡ್ ಆಗಿದೆ ಅಂತ ಡೈರೆಕ್ಟಾಗಿ ಹೇಳ್ಬೋದು. ಕರೆಕ್ಟ್ ಅಲ್ವಾ? ಆ್ಯಂಡ್ ಇದನ್ನು ಇಂಪಾರ್ಟೆಂಟ್ ನೋಟ್ ಅಂತ ಹೇಳ್ಬೋದು ನಾವು ಈಗ ಹಾಗಾದರೆ. ಸೊ ಆ್ಯಂಡ್ ಆಲ್ಸೋ ಇದಕ್ಕೆ ನೀವು ಗ್ರಾಫ್ ಪ್ಲಾಟ್ ಮಾಡಿದ್ರೆ ಯಾವ ರೀತಿ ಪ್ಲಾಟ್ ಮಾಡ್ತೀರಾ? ಸೊ ಟಿ ಆಫ್ ವರ್ಸಸ್ ಕಾನ್ಸಂಟ್ರೇಷನ್ ಆಫ್ ಆರ್ ಅಂತ ತೊಗೊಂಡ್ರೆ, ಓಕೆ, ಸೊ ಕಾನ್ಸಂಟ್ರೇಷನ್ ತೊಗೊಂಡ್ರೆ ಏನಾಗುತ್ತೆ? ಆರ್ ನಾಟ್, ದಟ್ ಈಸ್ ನಿಮಗೆ ಒಂದು ಈ ರೀತಿ ಲೈನ್ ಪಾಸ್ ಆಗುತ್ತೆ. ದಟ್ ಮೀನ್ಸ್ ಆ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಸಿಗುತ್ತೆ ನಿಮಗೆ. ಯಾವುದು? ಹಾಫ್ ಲೈಫ್ ಪೀರಿಯಡ್ಗೆ. ಅದನ್ನು ನೀವು ಕೊಡ್ತೀನಿ, ನೀವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಯಾವ ರೀತಿ ಅಂತ ಗೊತ್ತಾಗುತ್ತೆ ಕಂಪ್ಲೀಟು. ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೊಡ್ತೀನಿ ಅದನ್ನು. ಸೊ ಈ ರೀತಿ ಒಂದು ಸ್ಟ್ರೈಟ್ ಲೈನ್ ಪಾಸ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಹಾಫ್ ಲೈಫು ಮತ್ತು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಎರಡು ಡೈರೆಕ್ಟ್ಲಿ ಡಿಪೆಂಡೆಂಟ್. ಸೊ ಆಗಿದ್ದಾಗ ನೀವೇನು? ಸೊ ಇನ್ಕ್ರೀಸ್ ಆಗುತ್ತೆ. ಸೊ ಯೂನಿಫಾರ್ಮ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಷ್ಟೇ. ಸೊ ಇದೇನಪ್ಪ ಅಂದರೆ ಝೀರೋ ಆರ್ಡರ್ ರಿಯಾಕ್ಷನಲ್ಲಿ ಹಾಫ್ ಲೈಫ್ ಪೀರಿಯಡ್ ಏನು ಅಂತ ಗೊತ್ತಾಯ್ತು ನಿಮಗೆ. ಹಾಫ್ ಲೈಫ್ ಪೀರಿಯಡ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನಾನು ಕೊಡ್ತೀನಿ ಏನು ಅಂತ. ಸೊ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳೋರಂತೆ, ನೋ ಪ್ರಾಬ್ಲಮ್. ಆ್ಯಂಡ್ ನೆಕ್ಸ್ಟು ಇದಾದಮೇಲೆ ನೆಕ್ಸ್ಟ್ ಈಗ ಫಸ್ಟ್ ಹೋಗೋಣ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ. ಝೀರೋ ಆರ್ಡರ್ ರಿಯಾಕ್ಷನ್ ಕಂಪ್ಲೀಟ್ ಗೊತ್ತಾಗಿದೆ. ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಯಾಕಂದರೆ ಆಲ್ಮೋಸ್ಟ್ ಅಲ್ಲಿ ಥಿಯರಿಲೆಲ್ಲ ಓದಿರ್ತೀರಾ. ಬಟ್ ನಾನು ರಿಕಾಲ್ ಮಾಡ್ತೇನೆ ಅಷ್ಟೇ, ಕೆಲವೊಂದು ಸಮ್ ಪಾಯಿಂಟ್ಸ್ಗಳನ್ನ ಅಷ್ಟೇ. ಓಕೆ, ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ. ಆ್ಯಂಡ್ ಇನ್ನೊಂದು, ಈಗ ಇಲ್ಲಿ ನಾವು ಎ ಮತ್ತು ಎಕ್ಸ್ ಅಂತ ತೊಗೋತೀವಿ ಒಂದು, ಅದೇನು ಅಂತ ಫಸ್ಟ್ ಆರ್ಡರ್ ಹೇಳ್ತೀನಿ ಈಗ. ಸೊ ಫಾರ್ ಎಕ್ಸಾಂಪಲ್ ಸಪೋಸ್ ರಿಯಾಕ್ಟೆಂಟ್ಸ್ ಗಿವ್ಸ್ ಪ್ರಾಡಕ್ಟ್ಸ್ ಅಂತ ತೊಗೊಂಡಾಗ ಇಲ್ಲೇನಾಗುತ್ತೆ? ಡಿಫರೆನ್ಷಿಯಲ್ ಈಕ್ವೇಷನ್ ಸೇಮ್ ಆಸ್ ಇಟ್ ಇಸ್ ಮೈನಸ್ ಡಿ ಆರ್ ಬೈ ಡಿ ಟಿ ಆ್ಯಂಡ್ plus dp by dt. There is no change in it. Okay, here this is differential equation. And what is the rate law expression? K into r power 1. So agar enagutte illi? So K into r power 1 antandre that is rate of reaction depends on a concentration of any one of the reactant. So on the reactant mele one reacting species mele depend agide anta helbodu rate of reaction annodu. Okay, so this is for first order rate expression, rate law expression anta helbodu. And also next ಇನ್ನೇನು ಬರೀಬೋದು? ಇಂಟಿಗ್ರೇಟೆಡ್ ಇಕ್ವೇಷನ್. ಇದು ರೇಟ್ ಲಾ ಎಕ್ಸ್ಪ್ರೆಷನ್, ಇದು ಡಿಫರೆನ್ಷಿಯಲ್ ಇಕ್ವೇಷನ್. ಇನ್ನು ಉಳಿಯೋದು ಇಂಟಿಗ್ರೇಟೆಡ್ ಇಕ್ವೇಷನ್. ರೇಟ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ ಇಂಟು ಲಾಗ್ ಆಫ್ ಆರ್ ನಾಟ್ ಬೈ ಆರ್ ಅಂತ ಬರಿತೀವಿ. ಕರೆಕ್ಟಾ? ಆ್ಯಂಡ್ ಇನ್ನೊಂದು ರೀತಿ ಬರಿತೀವಿ ಇದನ್ನು ಹೇಗೆ ಅಂತಂದರೆ ಲಾಗ್ ಆಫ್ ಎ ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್. ಇದು ಹೇಗೆ ಬಂತು ಹಾಗಾದರೆ? ಸೊ ನೀವು ಎರಡು ರೀತಿ ಬರೀಬೋದು, ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಎ ಮತ್ತು ಎ ಮೈನಸ್ ಎಕ್ಸ್ ಅಂತ ತುಂಬ ಜನ ಕನ್ಫ್ಯೂಷನ್ ಆಗುತ್ತೆ. ಸೊ ಇಲ್ಲಿ ಹೇಳಿದೆ ಈಗ ಫಾರ್ ಎಕ್ಸಾಂಪಲ್ ಆರ್ ಗಿವ್ಸ್ ಪ್ರಾಡಕ್ಟ್ಸ್ ಅಂದಾಗ ಟೈಮ್ ಈಸ್ ಈಕ್ವಲ್ ಟು 0 ಅಂದಾಗ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ರಿಲೇಟೆಡ್ ಬಿ ಎ ಆ್ಯಂಡ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ 0 ಅಟ್ ಟೈಮ್ ಈಸ್ ಈಕ್ವಲ್ ಟು ಟಿ. ಯಾವುದೊಂದು ಪರ್ಟಿಕ್ಯುಲರ್ ಟೈಮ್ 10 ಮಿನಿಟ್ಸ್ 15 ಮಿನಿಟ್ಸ್ 20 ಮಿನಿಟ್ಸ್ ಅಂತ ಯಾವುದೊಂದು ಟೈಮಲ್ಲಿ ಇದ್ದಾಗ ಕಾನ್ಸಂಟ್ರೇಷನ್ ಆಫ್ ಆರ್ ಏನಾಗಿರುತ್ತೆ? ಸೊ ದಟ್ ಈಸ್ ಎ. ಅಂದರೆ ಇಲ್ಲಿ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಎಕ್ಸ್ ಅಂತ ತೊಗೊಳ್ಳೋಣ. ಪ್ರಾಡಕ್ಟ್ ಫಾರ್ಮೇಷನ್ ಆಗಿರುತ್ತೆ, ಅದರ ಕಾನ್ಸಂಟ್ರೇಷನ್ ಎಕ್ಸ್ ಅಂತ ತೊಗೊಳ್ಳೋಣ. ಎಕ್ಸಷ್ಟು ಫಾರ್ಮ್ ಆಗಿದೆ, ಎಕ್ಸಷ್ಟು ಪ್ರಾಡಕ್ಟ್ ಫಾರ್ಮೇಷನ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಹಾಗಾದರೆ ಎ ಮೋಲ್ಸಲ್ಲಿ ಎಕ್ಸ್ ಮೋಲ್ಸ್ ಅಷ್ಟು ರಿಯಾಕ್ಟ್ ಆಗಿದೆ. ಹಾಗೆ ಉಳಿದಿರೋದೆಷ್ಟು? ಎ ಮೈನಸ್ ಎಕ್ಸ್. ಅರ್ಥ ಮಾಡ್ಕೊಳ್ಳಿ ಮಕ್ಕಳು ಕರೆಕ್ಟಾಗಿ. ರಿಮೈನಿಂಗ್ ಏನು ಅಂತಂದರೆ ಎ ಮೈನಸ್ ಎಕ್ಸ್. ಓಕೆ,
ಫ್ರಾಕ್ಷನ್ ಅಂತ ಕೇಳಿದ್ರೆ ದಟ್ ಇಸ್ ಎ ಮೈನಸ್ ಎಕ್ಸ್ ಬೈ ಎ ಅಂತ ಹೇಳ್ತೀವಿ. ಪರ್ಸೆಂಟೇಜ್ ಅಂತ ಕೇಳಿದ್ರೆ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ತೀವಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ರಿಮೈನಿಂಗ್ ಕಾನ್ಸಂಟ್ರೇಷನ್ ಏನು, ರಿಮೈನಿಂಗ್ ಎಷ್ಟು ಉಳಿದಿದೆ, ಅಮೌಂಟ್ ಎಷ್ಟು ಉಳಿದಿದೆ, ರಿಮೈನಿಂಗ್ ಪ್ರಾಡಕ್ಟ್ ರಿಯಾಕ್ಟೆಂಟ್ ಅಂತ ಹೇಳ್ಬೋದು ಕೇಳ್ತಾರೆ. ಸೊ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ರಿಮೈನಿಂಗ್ ಅಂತ ಕೇಳಿದಾಗ ನೀವು ಎ ಮೈನಸ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅಥವಾ ಎಷ್ಟು ಪರ್ಸೆಂಟ್ ರಿಯಾಕ್ಟ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು ಹೇಳಿದಾಗ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಹಾಗಿದ್ದಾಗ ನೀವು ಎ ಮೈನಸ್ ಎಕ್ಸ್ ಮತ್ತು ಎಕ್ಸಲ್ಲಿ ಕನ್ಫ್ಯೂಸ್ ಆಗಬೇಡಿ. ಸೊ ಎಷ್ಟು ಉಳಿತು ಅಂತ ಕೇಳಿದಾಗ, ಅಮೌಂಟ್ ಎಷ್ಟು ರಿಮೈನ್ ಇದೆ ಅಂತ ಹೇಳಿದಾಗ ಎ ಮೈನಸ್ ಎಕ್ಸ್ನ ಫೈಂಡ್ ಔಟ್ ಮಾಡ್ತೀರಿ. ಫ್ರಾಕ್ಷನ್ ಅಂತ ಕೇಳಿದಾಗ ಎ ಮೈನಸ್ ಎಕ್ಸ್ ಬೈ ಎ ಅಂತ ಫೈಂಡ್ ಔಟ್ ಮಾಡ್ತೀರಿ. ಅದೇ ಪರ್ಸೆಂಟೇಜ್ ಅಂತ ಅಂದಾಗ ಈ ಎ ಅಂದ್ರೇನು, ಇನಿಷಿಯಲ್ ಕಾನ್ಸಂಟ್ರೇಷನ್ ಯಾವತ್ತೂ ಕೂಡ 100% ಇರುತ್ತೆ. ಪರ್ಸೆಂಟೇಜ್ ಅಂತ ತಗೊಂಡ್ರೆ 100% ಇರುತ್ತೆ. ಓಕೆ, ಅದು 100% ತಗೋತೀರಾ. ಫ್ರಾಕ್ಷನ್ ಅಂತ ಕೇಳಿದಾಗ ಫ್ರಾಕ್ಷನ್ಸ್ ಅಲ್ಲಿ ಬರುತ್ತೆ. ಪರ್ಸೆಂಟೇಜ್ ಅಂತಂದರೆ ಆ 100ನ ಮಲ್ಟಿಪ್ಲೈ ಮಾಡ್ತೀರಾ, ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. ಸೊ ಹಾಗಿದ್ದಾಗ ಇದು ಕರೆಕ್ಟಾಗಿ ಗೊತ್ತಿರಬೇಕು ನಿಮಗೆ. ಎ ಮೈನಸ್ ಎಕ್ಸ್ ಅಂದ್ರೇನು, ಎಕ್ಸ್ ಅಂದ್ರೇನು. ಸೊ ಯಾವಾಗ ಫೈಂಡ್ ಔಟ್ ಮಾಡ್ತೀವಿ, ಸೊ ಎಕ್ಸ್ ಅಂದರೆ ಪರ್ಸೆಂಟೇಜ್ ಎಷ್ಟು ರಿಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಎ ಮೈನಸ್ ಎಕ್ಸ್ ಅಂದರೆ ಇನ್ನೆಷ್ಟು ಉಳಿದಿದೆ. ಸೊ 100%ಅಲ್ಲಿ ಒಂದು 80% ರಿಯಾಕ್ಟ್ ಆಯಿತು ಅಂದರೆ ಇನ್ನು 20% ಉಳಿಯಿತು ರಿಮೈನಿಂಗ್ ಅಂತ ಹೇಳ್ಬೋದು. ದಟ್ ಇಸ್ ವಾಟ್ ಎ ಮೈನಸ್ ಎಕ್ಸ್. ಓಕೆ, ಸೊ ಹಾಗಾಗಿ ಈ ಈ ಗ್ರಾಫ್ ಗೊತ್ತಿರಬೇಕೇನು ಅಂತ. ಆ್ಯಂಡ್ ಆಲ್ಸೋ ಈ ಕ್ವೆಶನ್ ಸ್ವಲ್ಪ ಆಲ್ಟರ್ ಮಾಡಿದ್ರೆ ಏನಾಗ್ಬೋದು, ಈ ಕ್ವೆಶನ್ ಆಲ್ಟರ್ ಮಾಡ್ಬೋದು ಬೇಕಾದ್ರೆ. ಹೇಗೆ ಅಂತಂದರೆ ಸಪೋಸ್, ಸೊ ನಿಮಗೆ ಈಗ ಗೊತ್ತಿದೆ ಲಾಗ್ ಆರ್ ಅಂತ ಇದೆ. ಓಕೆ, ಸೊ ಇದನ್ನು ಆಲ್ಟರ್ ಮಾಡೋಣ ಸ್ವಲ್ಪ. ಹೇಗೆ ಅಂತಂದರೆ ಸಪೋಸ್ ಈಕ್ವೇಷನ್ ಈಗ ಏನಾದರೂ ನಿಮಗೆ 1/t ಇಂಟು ಲ್ಯಾನ್ ಆಫ್ r0/r ಅಂತ ಇತ್ತು ಅಂದ್ಕೊಳ್ಳೋಣ. ಓಕೆ, ಲ್ಯಾನ್ r0 ಆಫ್, ಯಾಕೆ ಲ್ಯಾನ್ ಅಂತ ಬರ್ತೀನಿ, 2.93 ಲಾಗ್ ಇರೋದು ಲ್ಯಾನ್ ಆಗ್ಬೋದು. ಸೊ ಹಾಗಿದ್ದಾಗ ಶಿಫ್ಟ್ ಮಾಡೋಣ. ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಸೊ ಲ್ಯಾನ್ r0/r ಇಸ್ ಈಕ್ವಲ್ ಟು k ಇಂಟು ಟಿ ಅಂತ ಬರುತ್ತೆ ಮಕ್ಕಳ, ಬರುತ್ತೆ. ಆ್ಯಂಡ್ ಇದನ್ನು ಇನ್ನೊಂದು ರೀತಿ ಬರಿಬೋದು, ಲ್ಯಾನ್ r0/rನ ಲ್ಯಾನ್ r0 ಮೈನಸ್ ಲ್ಯಾನ್ r ಅಂತ ಬರಿಬೋದು, ಈಸ್ ಈಕ್ವಲ್ ಟು ಕೆ ಟಿ ಅಂತ ಬರಿಬೋದು. ಕರೆಕ್ಟಾ? ಈಗ ಮೈನಸ್ ಲ್ಯಾನ್ ಆರ್ ನಾಲ್ಕಡೆ ಕಳಿಸೋಣ, ಪ್ಲಸ್ ಲ್ಯಾನ್ ಆರ್ ಆಗುತ್ತೆ. ಓಕೆ, ಆ್ಯಂಡ್ ಕೆ ಟಿನ ಈ ಕಡೆ ತೊಗೊಳ್ಳೋಣ, ಏನಾಗುತ್ತೆ ಲ್ಯಾನ್ r0 ಮೈನಸ್ ಕೆ ಟಿ ಅಂತ ಆಗುತ್ತೆ. ಕರೆಕ್ಟಾ? ಸೊ ಈ ರೀತಿಯ ಈಕ್ವೇಷನ್ಸ್ನ ಬರಿಬೋದು ನಾವು. ಓಕೆ, ಬಟ್ ಇನ್ನೂ ಸಿಂಪಲ್ ಏನಪ್ಪ ಅಂತಂದರೆ, ಇನ್ನೂ ಸಿಂಪಲಾಗಿ ಏನು ಮಾಡ್ಬೋದು ಅಂದರೆ ಈ ಲ್ಯಾನ್ನ ಈ ಕಡೆ ಶಿಫ್ಟ್ ಮಾಡೋಣ. ಏನಾಗುತ್ತೆ, ಆ ಲ್ಯಾನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಈ ಈಕ್ವೇಷನ್ನೇ ಬೇಡಲ್ಲ ಅಂದರೆ, ಸೊ r0/r ಅಂತ ಇರುತ್ತೆ. ನೆಕ್ಸ್ಟ್ ಫೈನಲಿ e ಪವರ್ ಕೆ ಟಿ ಆಗುತ್ತೆ. ಇಲ್ಲಾಂದರೆ ಜಸ್ಟ್ ಒಂದು ನಿಮಿಷ. ಸೊ ಡೈರೆಕ್ಟ್ ಈಕ್ವೇಷನ್ ಬರೀತೀನಿ ನಾನು. ಸೊ ನಾವು ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಈಕ್ವೇಷನ್ ಬರುತ್ತೆ. ದಟ್ ಈಸ್ r ಇಸ್ ಈಕ್ವಲ್ ಟು r0 e ಪವರ್ ಮೈನಸ್ ಕೆ ಟಿ ಅಂತ ಬರುತ್ತೆ. ಸೊ ರಿಯಾಕ್ಷನ್ಸ್ನ ಇದು ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ನಿಮ್ಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಏನು ಅಂತ. ಸೊ ರಿಯಾಕ್ಷನ್ ಕಂಪ್ಲೀಟ್ ಸಬ್ಸ್ಟಿಟ್ಯೂಟ್ ಮಾಡಿ ನಿಮ್ಗೆ ಅರ್ಥ ಆಗ್ಬೋದು ಹೇಗೆ ಅಂತ ಅಂದ್ಬಿಟ್ಟು. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಕರೆಕ್ಟಾಗಿ ಗೊತ್ತಾಗುತ್ತೆ. ಸೊ ಈಗ r ಇಸ್ ಈಕ್ವಲ್ ಟು r0/e ಪವರ್ ಮೈನಸ್ ಕೆ ಟಿ, ಇದು ಕೂಡ ಇಂಪಾರ್ಟೆಂಟ್ ರಿಲೇಷನ್ನೇ. ಇಲ್ಲೇನಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ಸಪೋಸ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್, ಒಂದು ಕಾನ್ಸಂಟ್ರೇಷನ್ ಟೈಮ್ ವರ್ಸಸ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ನ ತೊಗೊಂಡ್ರೆ ಇಲ್ಲೂ ಕೂಡ ನಮ್ಗೆ ಯಾವ ರೀತಿ ಬರುತ್ತೆ ಗ್ರಾಫ್ ಅಂತಂದರೆ ಈ ರೀತಿ ಒಂದು ಕರ್ವ್ ಬರುತ್ತೆ. ಓಕೆ, ಈ ರೀತಿ ಒಂದು ಕರ್ವ್ ಬರುತ್ತೆ. ಯಾವುದು, ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ವರ್ಸಸ್ ಟೈಮ್ ಅಂತ ತೊಗೊಂಡ್ರೆ ಯಾವುದು, ಈ ಒಂದು ಈಕ್ವೇಷನ್ ಬೇಸಿಸ್ ಮೇಲೆ. ಆ್ಯಂಡ್ ಕೆ ಅಂದರೆ ಇಲ್ಲಿ ಸ್ಲೋಪ್ ಆಗುತ್ತೆ ಅಷ್ಟೇ. ಕೆ ಅಂದರೆ ಇಲ್ಲಿ ಒಂದು ನೆಗೆಟಿವ್ ಸ್ಲೋಪ್ ಆಗುತ್ತೆ. ಸ್ಲೋಪ್ ಇಸ್ ನೆಗೆಟಿವ್, ಮೈನಸ್ ಕೆ ಅಂತ ಹೇಳ್ಬೋದು. ಸೊ ಇದು ಕೂಡ ಇಂಪಾರ್ಟೆಂಟ್ ರಿಲೇಷನ್, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟು ಇದರಲ್ಲಿ ನಮ್ಮ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬರಿಬೋದು ಅಂತಂದರೆ ಈ ಗ್ರಾಫ್ಸ್ಗಳು ಇದಾದ್ಮೇಲೆ ಯಾವ್ದು ಬರ್ಬೋದು, ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಲಾಗ್ ಆರ್ನ ಅಪ್ಲೈ ಮಾಡ್ಬೋದು. ಲಾಗ್ ಆರ್ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಸೊ ವರ್ಸಸ್ ಟೈಮ್ ಅಂತ ತೊಗೊಂಡ್ರೆ, ಸೊ ಲಾಗ್ ಆರ್ ವರ್ಸಸ್ ಟೈಮ್ ಅಂತ ತೊಗೊಂಡ್ರೆ ನಿಮಗೆ ಈ ರೀತಿ ಸೇಮ್ ಪ್ರಿವಿಯಸ್ 0 ಆರ್ಡರ್ ಯಾವ ರೀತಿ ಬಂದಿರುತ್ತೋ ಆ ರೀತಿ ಬರುತ್ತೆ. ಆ್ಯಂಡ್ ದಿಸ್ ಇಸ್ ಲಾಗ್ r0, ದಟ್ ಇಸ್ ಇಂಟರ್ಸೆಪ್ಟ್. ಆ್ಯಂಡ್ ಸ್ಲೋಪ್ ಏನು ಬರುತ್ತೆ, ಸ್ಲೋಪ್ ಬರೋದು ನಿಮಗೆ ಮೈನಸ್ ಕೆ ಡಿವೈಡ್ ಬೈ 2.303 ಬರುತ್ತೆ. ಓಕೆ, ಸೊ ಇದು ಒಂದು ಗ್ರಾಫ್ ನಿಮ್ಗೆ ಗೊತ್ತಿರಬೇಕು, ಟೈಮ್ ವರ್ಸಸ್ ಲಾಗ್ ಆರ್. ಓಕೆ, ಟೈಮ್ ವರ್ಸಸ್ ಲಾಗ್ ಆರ್ ಗೊತ್ತಿರಲಿ. ಆ್ಯಂಡ್ ಇನ್ನೊಂದು ಹೇಳಿದೆ ನಾನು, r ಇಸ್ ಈಕ್ವಲ್ ಟು r0 e ಪವರ್ ಮೈನಸ್ ಕೆ ಟಿ. ಸೊ ಅದ್ರ ಮೇಲೆ ಒಂದು ಗ್ರಾಫ್ ಬರ್ಬೋದು. ಓಕೆ, ಸೊ ಅದು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಸೊ ಗ್ರಾಫ್ಸ್ಗಳನ್ನ ಇನ್ನೂ ತೋರಿಸ್ತೀನಿ, ಇನ್ನೂ ಇದೆ ಕೆಲವೊಂದು. ಸೊ ಈಗ ಇಷ್ಟು ಈಕ್ವೇಷನ್ ಗೊತ್ತಾಯಿತು ಅನ್ಕೋತೀನಿ. ನೆಕ್ಸ್ಟು ಹಾಫ್ ಲೈಫ್ ಪೀರಿಯಡ್ ಅಂತ ಬಂದರೆ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಹಾಫ್ ಲೈಫ್ ಪೀರಿಯಡ್ ಅಂತ ಬರುತ್ತೆ. ಏನಾಗುತ್ತಾಗ ಹಾಫ್ ಲೈಫ್ ಪೀರಿಯಡ್ ಅಂತಂದರೆ ದಟ್ ಇಸ್ ಟಿ ಆಫ್ ಇಸ್ ಈಕ್ವಲ್ ಟು ಏನು ಬರ್ಬೋದು, ಸೊ 0.693 ಡಿವೈಡೆಡ್ ಬೈ ಕೆ. ಡೈರೆಕ್ಟ್ ಈಕ್ವೇಷನ್ ಬರೀತೀನಿ ಅಷ್ಟೇ ನಾನು. ಇಲ್ಲಿ ಹೇಳ್ಬೋದು ಹಾಫ್ ಲೈಫ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ಕಾನ್ಸಂಟ್ರೇಷನ್ ಆಫ್ ಅ ರಿಯಾಕ್ಟೆಂಟ್. ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಇಂಡಿಪೆಂಡೆಂಟ್ ಇದೆ. ಸೊ ಹಾಗಿದ್ದಾಗ ಏನಾಗುತ್ತೆ, ಹಾಫ್ ಲೈಫ್ ಇಲ್ಲಿ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ಅಲ್ಲಿ ನಾವು ರೇಟ್ ಆಫ್ ರಿಯಾಕ್ಷನ್ ಹೇಗೆ ಇಂಡಿಪೆಂಡೆಂಟ್ ಕಾನ್ಸಂಟ್ರೇಷನ್ ಅಂತ ಹೇಳ್ತಾ ಇದ್ವಿ, ಅದೇ ರೀತಿ ಹಾಫ್ ಲೈಫ್ಗೆ ಬಂದಾಗ ಹಾಫ್ ಲೈಫ್ ಇಸ್ ಇಂಡಿಪೆಂಡೆಂಟ್ ಆಫ್ ಕಾನ್ಸಂಟ್ರೇಷನ್ ಆಫ್ ಅ ರಿಯಾಕ್ಟೆಂಟ್ ಅಂತ ಹೇಳ್ಬೋದು ನಾವು. ಸೊ ಟಿ ಆಫ್ ಇಸ್ ಈಕ್ವಲ್ ಟು 0.693 ಬೈ ಕೆ. ಇದು ಈಕ್ವೇಷನ್ ಗೊತ್ತಿರಲಿ ಕರೆಕ್ಟಾಗಿ. ಆ್ಯಂಡ್ ಆಲ್ಸೋ ಇದನ್ನ ಇನ್ನೊಂದು ರೀತಿ ಬರಿಬೋದು, ಲ್ಯಾನ್ 2/k ಅಂತಲೂ ಬರಿತೀವಿ. ಸೊ ಇದು ಇಂಪಾರ್ಟೆಂಟ್ ಗೊತ್ತಿರಲಿ. ಲ್ಯಾನ್ 2 ಅಂದ್ರೆ ಏನು, 2.393 ಇಂಟು ಲಾಗ್ 2 ಅಂತ ಆಗುತ್ತೆ. ಲಾಗ್ 2 ವ್ಯಾಲ್ಯೂ 0.3010. 0.3010 ಇಂಟು 2.393 ಮಾಡಿದ್ರೆ ನಿಮಗೆ 0.693 ಬರುತ್ತೆ. ಸೊ ಅದು ಗೊತ್ತಿರಲಿ, ಲ್ಯಾನ್ 2/k ಅಂತಲೂ ಬರಿತೀವಿ ಇದನ್ನು. ಸೊ ಇದು ಟಿ ಆಫ್ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಅದೇ ರೀತಿ ಈಗ ಟಿ ಆಫ್ ವರ್ಸಸ್ ನೀವು ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್
ಅಂದ ರಿಯಾಕ್ಟ್ ಇದು ಪ್ಲಾಟ್ ಮಾಡಿದ ಗ್ರಾಫ್ ಏನು ಬರುತ್ತೆ, ಕಾನ್ಸ್ಟೆಂಟ್ ಒಂದು ಲೈನ್ ಬರುತ್ತೆ ಅಷ್ಟೇ, ಯಾಕೆಂದರೆ ಇಟ್ ಇಸ್ ಇಂಡಿಪೆಂಡೆಂಟ್ ಅಂತ ಹೇಳ್ತೀವಿ. ಸೊ ಹಾಫ್ ಲೈಫ್ಗೆ ಫಸ್ಟ್ ಆರ್ಡರ್ಗೆ ಒಂದು ಕಾನ್ಸ್ಟೆಂಟ್ ಲೈನ್ ಬರುತ್ತೆ ಪ್ಯಾರಲ್ ಟು ಎಕ್ಸ್ ಆಕ್ಸಿಸ್. ಓಕೆ, ಸೊ ಅದು ಚೆನ್ನಾಗಿ ಗೊತ್ತಿರಲಿ. ಆ್ಯಂಡ್ ಇಷ್ಟು ಏನಪ್ಪ ಅಂದರೆ ಕಂಪ್ಲೀಟ್ಲಿ ಅಬೌಟ್ ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಹಾಫ್ ಲೈಫ್. ಆ್ಯಂಡ್ ಇಲ್ಲಿ ನಿಮ್ಗೆ ಈಗ ಏನು ಬರುತ್ತೆ, ಫಸ್ಟ್ ಎಕ್ಸಾಂಪಲ್ಸ್ ಅಂತ ಬಂದಾಗ ಎಕ್ಸಾಂಪಲ್ಸ್ ಯಾವ್ದು ಕೊಡ್ತೀರಾ, ಎಕ್ಸಾಂಪಲ್ಸ್ ಬರೋದಾದರೆ ಫಾರ್ ಎಕ್ಸಾಂಪಲ್ ಅಮೋನಿಯಂ ನೈಟ್ರೇಟ್ ಡಿಕಂಪೋಷನ್ ಆಗಿರ್ಬೋದು, H2O2 ಡಿಕಂಪೋಷನ್ ಆಗಿರ್ಬೋದು. ಸೊ ಅದನ್ನು ಎಕ್ಸಾಂಪಲ್ ಕೊಡ್ಬೋದು. ಓಕೆ, ಆ N2O5 ಡಿಕಂಪೋಷನ್, ಆ ಡಿಕಂಪೋಷನ್ ಆಫ್ N2O5 ಆ್ಯಂಡ್ ಡಿಕಂಪೋಷನ್ ಆಫ್ ಅಮೋನಿಯಂ ನೈಟ್ರೈಟ್ ಆ್ಯಂಡ್ ಡಿಕಂಪೋಸಿಷನ್ ಆಫ್ H2O2. ಸೊ ಇದು ಎಕ್ಸಾಂಪಲ್ಸ್ ಕೊಡಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಎಕ್ಸಾಂಪಲ್ ಯಾವುದಪ್ಪ ಅಂದರೆ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ಗಳದ್ದು. ಓಕೆ, ಡಿಕಂಪೋಸಿಷನ್ ಏನಂತ ಏನಾಗುತ್ತೆ, ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ಗಳದ್ದು ಏನಿರುತ್ತೆ, ಸೊ ಡಿಕೇಯಿಂಗ್ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಸೊ ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸ್ ಅಂದರೆ ಡಿಕೇಯಿಂಗ್ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವನ್ನ ಎಕ್ಸಾಂಪಲ್ ಕೊಡ್ಬೋದು ಫಸ್ಟ್ ಆರ್ಡರ್ಗೆ. ಆ್ಯಂಡ್ ಇಲ್ಲಿ ಇನ್ನೂ ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತೆ, ನಿಮ್ಗೆ ಗೊತ್ತಿದೆ ಕೆ ವ್ಯಾಲ್ಯೂ ಏನು ಅಂತ ಅಂದ್ಬಿಟ್ಟು ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ. ಬಟ್ ನಾನು ಇನ್ನೊಂದು ರೀತಿ ಬರೀತೀನಿ ನೋಡಿ. ಈಗ ಲ್ಯಾಂಡಾ ಇಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ ಇಂಟು ಲಾಗ್ ಆಫ್ N0/NT. This is also very important relation for radioactive disintegration. Okay, radioactive emission, radioactive ಡಿಕಂಪೋಸಿಷನ್ ಅಥವಾ ಡಿಕೇಯಿಂಗ್ಗೆ ಒಂದು ಈಕ್ವೇಷನ್ ಕೊಡ್ಬೋದು ಅಂದರೆ ಲ್ಯಾಂಬ್ಡಾ ಅಂತ ಕೊಡ್ತೀವಿ. ಸೊ ಇನ್ಸ್ಟೆಡ್ ಆಫ್ ಕೆ ವಿ ಆರ್ ಯೂಸಿಂಗ್ ಲ್ಯಾಂಬ್ಡಾ. ಲ್ಯಾಂಬ್ಡಾ ಮೀನ್ಸ್ ಇಟ್ ಇಸ್ ಅ ಡಿ ಕೆ ಕಾನ್ಸ್ಟೆಂಟ್. ಕೆ ಅಂದರೆ ರೇಟ್ ಕಾನ್ಸ್ಟೆಂಟ್ ಅಂತ ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀವಿ, ಲ್ಯಾಂಬ್ಡಾ ಅಂದರೆ ಇಲ್ಲಿ ಡಿ ಕೆ ಕಾನ್ಸ್ಟೆಂಟ್ ಅಂತ ಆಗುತ್ತೆ. ಸೊ N0 ಅಂದರೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಆ್ಯಂಡ್ NT ಅಂತಂದರೆ ಕಾನ್ಸಂಟ್ರೇಷನ್ ಅಟ್ ಟೈಮ್ ಟಿ. ದಟ್ ಮೀನ್ಸ್ ನಂಬರ್ ಆಫ್ ಹಾಫ್ ಲೈಫ್ಸ್ ಅಂತ ಹೇಳ್ಬೋದು ಅಲ್ಲಿ. ಓಕೆ, ಸೊ ಎನ್ ಅಂತ ಇಂಡಿಕೇಟ್ ಮಾಡ್ತೀವಿ ಅಷ್ಟೇ ಅಲ್ಲಿ, ರೇಡಿಯೋ ಆಕ್ಟಿವ್ ಡಿಸ್ಇಂಟಿಗ್ರೇಷನ್ ಪ್ರೊಸೆಸ್ ಇದು. ಸೊ ಹಾಗಿದ್ದಾಗ ಇದು ಕೂಡ ಈಕ್ವೇಷನ್ ಗೊತ್ತಿರಲಿ. ಸೊ ಏನು ಅಂತ ಅಂದ್ಬಿಟ್ಟು ರೇಡಿಯೋ ಆಕ್ಟಿವ್ ಡಿ ಕೆ ಕಾನ್ಸ್ಟೆಂಟ್ ಅಂತ ಯೂಸ್ ಮಾಡ್ತೀವಿ. ಸೊ ಇದು ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಆಗುತ್ತೆ. ಸೊ ಇಷ್ಟು ಗೊತ್ತಾಯಿತು ಅನ್ಕೋತೀನಿ ಫಸ್ಟ್ ಆರ್ಡರ್ ರಿಯಾಕ್ಷನ್. ಈಗ ಕೆಲವೊಂದು ಈಕ್ವೇಷನ್ಸು ಸೆಕೆಂಡ್ ಆರ್ಡರ್ ಮತ್ತು ಥರ್ಡ್ ಆರ್ಡರ್ಗೆ ಯಾವ ರೀತಿ ಕೊಡ್ಬೋದು ನೋಡಿ. ಇಲ್ಲಿ ಝೀರೋ ಆರ್ಡರ್ಗೆ ಫಸ್ಟ್ ಆರ್ಡರ್ಗೆ ನಿಮಗೆ ಇಂಟಿಗ್ರೇಟೆಡ್ ಈಕ್ವೇಷನ್ ಗೊತ್ತಿದೆ, ರೇಟ್ ಕಾನ್ಸ್ಟೆಂಟ್ ಹೇಗೆ ಫೈಂಡ್ ಮಾಡೋದು. ಸೆಕೆಂಡ್ ಆರ್ಡರ್ಗೆ ಏನೋ 2R ರಿಯಾಕ್ಟೆಂಟ್ ಸೇಮ್ ಇತ್ತು ಅಂತಂದರೆ, ಎರಡು ರಿಯಾಕ್ಟೆಂಟ್ ಸೇಮ್ ಇತ್ತು, ಫಾರ್ ಎಕ್ಸಾಂಪಲ್ A+A 2A ಅಂತ ಬರೀಬೋದಲ್ವಾ. ಹಾಗಿದ್ದಾಗ ಸೊ ರೇಟ್ ಇಸ್ ಈಕ್ವಲ್ ಟು K⁻R² ಗೊತ್ತಿದೆ, ಅದು ರೇಟ್ ಈಕ್ವೇಷನ್, ರೇಟ್ ಲಾ ಎಕ್ಸ್ಪ್ರೆಷನ್. ಆ್ಯಂಡ್ ರೇಟ್ ಕಾನ್ಸ್ಟೆಂಟ್ ಗೊತ್ತಿರಬೇಕು 1/R - 1/R0 ಇಂಟು 1/T. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, 1/R - 1/R0 ಇದೆ ಈಕ್ವೇಷನ್. ಹಾಗಿದ್ದಾಗ ನಾವು ಗ್ರಾಫ್ನ ಹೇಗೆ ಪ್ಲಾಟ್ ಮಾಡ್ತೀವಿ ಅಂದರೆ T ವರ್ಸಸ್ 1/R ಅಂತ ಪ್ಲಾಟ್ ಮಾಡ್ತೀವಿ ಮಕ್ಕಳ. ಓಕೆ, T ವರ್ಸಸ್ 1/R, T ವರ್ಸಸ್ R ಅಂತ ಪ್ಲಾಟ್ ಮಾಡಿದ್ರೆ ನಮಗೆ ಸೆಕೆಂಡ್ ಆರ್ಡರ್ ಸಿಗುತ್ತೆ. ಓಕೆ, ಬಟ್ T ವರ್ಸಸ್ 1/R ಅಂತ ಪ್ಲಾಟ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಅದು ಫಸ್ಟ್ ಆರ್ಡರ್ ಸಿಗುತ್ತೆ 1/R ಅಂತಂದರೆ. ಬಟ್ T ವರ್ಸಸ್ 1/R ಅಂತಂದರೆ ನಾನು ತೊಗೊಳ್ಳೋದು ಸೆಕೆಂಡ್ ಆರ್ಡರ್ ಅಂತ ಹೇಳ್ಬೋದು. ಕರೆಕ್ಟಾ? ಸೊ ಅದೇ ರೀತಿ ನೋಡಿ ಥರ್ಡ್ ಆರ್ಡರ್ ಇದು, ಥರ್ಡ್ ಆರ್ಡರ್ ಈಕ್ವೇಷನ್ ಇದು A+B ಡಿಫ್ರೆಂಟ್ ಪ್ರಾಡಕ್ಟ್ ರಿಯಾಕ್ಟೆಂಟ್ಸ್. ಓಕೆ, ಡಿಫ್ರೆಂಟ್ ರಿಯಾಕ್ಟೆಂಟ್ಸ್ ಯೂಸ್ ಮಾಡಿದಾಗ ನಿಮ್ಗೆ ಈಕ್ವೇಷನ್ ಆ ರೀತಿ ಬರುತ್ತೆ. ಬಟ್ ನಿಮ್ಗೆ ಅಷ್ಟೊಂದು ನೆಸೆಸರಿ ಇಲ್ಲ ಇದು, ಯಾಕಂದರೆ ಸೆಕೆಂಡ್ ಆರ್ಡರ್ ಥರ್ಡ್ ಆರ್ಡರ್ಗೆ ಅಷ್ಟೊಂದು ಎಕ್ಸ್ಪ್ರೆಷನ್ ಮೇಲೆ ಪ್ರಾಬ್ಲಮ್ಸ್ ಕೇಳಲ್ಲ, ಬಟ್ ಅಡ್ವಾನ್ಸ್ ಬರುತ್ತೆ ಅಷ್ಟೇ ಅದು. ಓಕೆ, ನೆಕ್ಸ್ಟ್ ಥರ್ಡ್ ಆರ್ಡರ್ ಅಂತ ಬಂದರೆ ಏನಾಗುತ್ತೆ, 1/R² ಇದೆ, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಸೊ ಗ್ರಾಫ್ನ ಪ್ಲಾಟ್ ಮಾಡಿದಾಗ 1/R² ಅಂತ ಥರ್ಡ್ ಆರ್ಡರ್ಗೆ. ಓಕೆ, ಸೊ ಹಾಗಾಗಿ ಈಗ ಗ್ರಾಫ್ಸ್ ಅಂತ ಬಂದರೆ ಗ್ರಾಫ್ಸ್ಗಳನ್ನ ನೋಡಿ. ಸೊ ಝೀರೋ ಆರ್ಡರ್ ಏನಿದೆ, ರೇಟ್ ವರ್ಸಸ್ ಕಾನ್ಸಂಟ್ರೇಷನ್, ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಅದು ಗೊತ್ತಿದೆ. ಆ್ಯಂಡ್ ಇನ್ನೊಂದು ಗ್ರಾಫ್ ಏನು ಬರೀಬೋದು, R ವರ್ಸಸ್ ಟೈಮ್ ಅಂತ ತೊಗೊಂಡ್ರೆ ನಿಮಗೆ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ, ಅಲ್ಲಿ ಇಂಟರ್ಸೆಪ್ಟ್ ಸ್ಲೋಪ್ ಏನಾಗಿರುತ್ತೆ, ನೆಗೆಟಿವ್ ಸ್ಲೋಪ್ ಇರುತ್ತೆ. ಸೊ ಅದು ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್ ಥಿಂಗ್. ನೆಗೆಟಿವ್ ಸ್ಲೋಪ್ ಇರುತ್ತೆ, ಒಂದು ಇಂಟರ್ಸೆಪ್ಟ್ ಇರುತ್ತೆ, ನಾನ್ ಝೀರೋ ಇಂಟರ್ಸೆಪ್ಟ್ ಅಂತ ಹೇಳ್ಬೋದು ಅದನ್ನು. ಆ್ಯಂಡ್ ಝೀರೋ ಆರ್ಡರ್ಗೆ ಟಿ ಆಫ್ನ ತೊಗೊಂಡ್ರೆ, ಟಿ ಆಫ್ ವರ್ಸಸ್ ಕಾನ್ಸಂಟ್ರೇಷನ್ ತೊಗೊಂಡ್ರೆ ಏನಾಗುತ್ತೆ, ಸೊ ನಿಮಗೆ ಒಂದು ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್ ಬರುತ್ತೆ. ಸೊ ಇದು ಝೀರೋ ಆರ್ಡರ್ ಆಯಿತು. ಫಸ್ಟ್ ಆರ್ಡರ್ ಬಂದರೆ ಏನಾಗುತ್ತೆ, ಫಸ್ಟ್ ಆರ್ಡರ್ ರೇಟ್ ವರ್ಸಸ್ ಕಾನ್ಸಂಟ್ರೇಷನ್. ಸೊ ಸೇಮ್ ಗೊತ್ತಿದೆ ಅದು. ಸೊ ಸ್ಟ್ರೈಟ್ ಲೈನ್ ಥ್ರೂ ಆರಿಜಿನ್ ಪಾಸ್ ಆಗುತ್ತೆ, ಯಾಕಂದರೆ ರೇಟ್ ಮೇಲೆ, ರೇಟ್ ಆಫ್ ರಿಯಾಕ್ಷನ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿದೆ. ಸೊ ಸ್ಟ್ರೈಟ್ ಲೈನ್ ಒಂದು ಆರಿಜಿನ್ ಪಾಸ್ ಆಗುತ್ತೆ. ಅಥವಾ ಇನ್ನೊಂದು ಹೇಳಿದೆ ನಾನು, ಕರ್ವ್ನ ಒಂದು ಪ್ಲಾಟ್ ಮಾಡಿದೆ, ಟಿ ವರ್ಸಸ್ ಕಾನ್ಸಂಟ್ರೇಷನ್ ಆಫ್ ಆರ್ ಅಂತ ತಗೊಂಡಾಗ ಒಂದು ಕರ್ವ್ನ ಪ್ಲಾಟ್ ಮಾಡಿದೆ ನಾನು. ಸೊ ಅದು ಗೊತ್ತಿರಲಿ ಕರೆಕ್ಟಾಗಿ. ಅದೇ ನಾವು ಇಂಟಿಗ್ರೇಟೆಡ್ ಈಕ್ವೇಷನ್ ಮೇಲೆ ಗ್ರಾಫ್ನ ಪ್ಲಾಟ್ ಮಾಡಿದ್ರೆ ಲಾಗ್ ಆರ್ ವರ್ಸಸ್ ಟೈಮ್ ಅಂತ ಬರುತ್ತೆ. ಆಗ ಸ್ಟ್ರೈಟ್ ಲೈನ್ ಬರುತ್ತೆ, ಇಂಟರ್ಸೆಪ್ಟ್ ಲಾಗ್ R0 ಆಗುತ್ತೆ, ಬಟ್ ಸ್ಲೋಪು -K ಡಿವೈಡೆಡ್ 2.303 ಆಗುತ್ತೆ, ನೆಗೆಟಿವ್ ಸ್ಲೋಪ್ ಇಲ್ಲೂ ಕೂಡ. ಬಟ್ ಹಾಫ್ ಲೈಫ್ ಅಂತ ಬಂದಾಗ ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್, ಒಂದು ಪ್ಯಾರಲ್ ಟು ಎಕ್ಸ್ ಆಕ್ಸಿಸ್ ಒಂದು ಲೈನ್ ಬರುತ್ತೆ, ಸ್ಟ್ರೈಟ್ ಲೈನ್. ಓಕೆ, ದಿಸ್ ಇಸ್ ಫಾರ್ ಫಸ್ಟ್ ಆರ್ಡರ್. ಆ್ಯಂಡ್ ಆಲ್ಸೋ ಸೆಕೆಂಡ್ ಆರ್ಡರ್ಗೆ ಅಲ್ಲಿ ಹೇಳಿದೆ ನಾನು, ಕಾನ್ಸಂಟ್ರೇಷನ್ ಸ್ಕ್ವಯರ್ R² ಅಂತ ಬರ್ದಿದ್ವಿ. ಸೊ ರೇಟ್ ವರ್ಸಸ್ ಕಾನ್ಸಂಟ್ರೇಷನ್ ಸ್ಕ್ವಯರ್. ಆ್ಯಂಡ್ ಥರ್ಡ್ ಆರ್ಡರ್ಗೆ ರೇಟ್ ವರ್ಸಸ್ ಕಾನ್ಸಂಟ್ರೇಷನ್ ಕ್ಯೂಬ್ ಅಂತ ಹೇಳ್ತೀವಿ. ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್, ಸೇಮ್ ಆಸ್ ಇಟ್ ಇಸ್, ನೋ ಚೇಂಜಸ್. ಆ್ಯಂಡ್ ಅದೇ ನಿಮಗೆ ಅಕಸ್ಮಾತ್ ಇಂಟಿಗ್ರೇಟೆಡ್ ಬಂದರೆ ಹೇಳಿದೆ ನಾನು 1/R ಅಂತ ತೊಗೋತೀವಿ. ಅದೇ ಥರ್ಡ್ ಆರ್ಡರ್ಗೆ 1/R² ಅಂತ ತೊಗೋತೀವಿ. ಸೊ ಸ್ಲೋಪ್ K ಅಂತ ಬರುತ್ತೆ, ಅದು ಸೇಮು, ಬಟ್ ನೆಗೆಟಿವ್ ಸ್ಲೋಪಲ್ಲಿ ಪಾಸಿಟಿವ್ ಸ್ಲೋಪ್ ಅಂದರೆ K ಅಂತ ಬರುತ್ತೆ. ಆ್ಯಂಡ್ ಅದೇ ಇಲ್ಲಿ ಇಂಟರ್ಸೆಪ್ಟ್ 1/R0 ಆ್ಯಂಡ್ ಇಂಟರ್ಸೆಪ್ಟ್ ಇಸ್ 1/R0². ಸೆಕೆಂಡ್ ಆರ್ಡರ್ ಥರ್ಡ್ ಆರ್ಡರ್ಲಿ ನಮ್ಗೆ ಬರೋದು ಪಾಸಿಟಿವ್ ಸ್ಲೋಪ್. ಓಕೆ, ಒಂದು ಪಾಸಿಟಿವ್ ಗ್ರಾಫ್, ಇಲ್ಲಿ ನೆಗೆಟಿವ್ ಗ್ರಾಫ್ ಬರೋದು, ಇಲ್ಲಿ ಪಾಸಿಟಿವ್ ಸ್ಲೋಪ್ ಬರೋದು ನಮಗೆ. ಓಕೆ, ಅದು ಚೆನ್ನಾಗಿ ಗೊತ್ತಿರಲಿ. ಆ್ಯಂಡ್ ಹಾಫ್ ಲೈಫ್ ಅಂತ ಬಂದರೆ ಹಾಫ್ ಲೈಫ್ಗೆ ಒಂದು ಜನರಲ್ ಎಕ್ಸ್ಪ್ರೆಷನ್ ಕೊಡೋದು ಏನು, ಹಾಫ್ ಲೈಫ್ ಇಸ್ ಪ್ರಪೋರ್ಷನಲ್ ಟು 1/A⁻n-1. ಸೊ ಎ ಅಂದರೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಹೇಳ್ಬೋದು, ಎನ್ ಅಂದರೆ ಆರ್ಡರ್ ಆಫ್ ರಿಯಾಕ್ಷನ್. ಸೊ ಹಾಗಾದರೆ ಝೀರೋ ಆರ್ಡರ್ ಏನಾಗುತ್ತೆ, ಟಿ ಆಫ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎ. ಆ್ಯಂಡ್ ಫಸ್ಟ್ ಆರ್ಡರ್ಗೆ ಟಿ ಆಫ್ ಇಸ್ ಇಂಡಿಪೆಂಡೆಂಟ್ ಆಫ್ ಎ. ಆ್ಯಂಡ್ ಸೆಕೆಂಡ್ ಆರ್ಡರ್ಗೆ ಟಿ ಆಫ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಎ ಅಂತ ಹೇಳ್ಬೋದು.
ಆ್ಯಂಡ್ ಥರ್ಡ್ ಆರ್ಡರ್ಗೆ ಎ ಸ್ಕ್ವಯರ್ ಅಂತ ಬರುತ್ತೆ ಅಷ್ಟೇ. ಸೊ ಹಾಗಾಗಿ ಇಲ್ಲಿ ಟಿ ಆಫ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎ ಅಂದರೆ ಇನ್ಕ್ರೀಸ್ ಆಗ್ತಿದ್ರೆ ಅದು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು, ಡಿಕ್ರೀಸ್ ಆದರೆ ಅದು ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಟಿ ಆಫ್ ಇಸ್ ಇಂಡಿಪೆಂಡೆಂಟ್ ಆಫ್ ಎ ಅಂತಂದರೆ ಇಲ್ಲಿ ಯಾವುದೇ ರೀತಿ ಚೇಂಜಸ್ ಬರಲ್ಲ, ಇಟ್ ರಿಮೈನ್ಸ್ ಕಾನ್ಸ್ಟೆಂಟ್, ಇನ್ಕ್ರೀಸು ಆಗಲ್ಲ ಡಿಕ್ರೀಸು ಆಗಲ್ಲ ಅಂತ ಅರ್ಥ, ರಿಮೈನ್ಸ್ ಕಾನ್ಸ್ಟೆಂಟ್. ಬಟ್ ಸೆಕೆಂಡ್ ಆರ್ಡ್ರಲ್ಲಿ ಇದು ಇನ್ಕ್ರೀಸ್ ಆದರೆ ಇದು ಡಿಕ್ರೀಸ್ ಆಗುತ್ತೆ, ಇದು ಡಿಕ್ರೀಸ್ ಆದರೆ ಇದು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇನಿಷಿಯಲ್ ಕಾನ್ಸಂಟ್ರೇಷನ್. ಸೊ ಹಾಗಿದ್ದಾಗ ಒಂದು ಜನರಲ್ ಎಕ್ಸ್ಪ್ರೆಷನ್ ಹಾಫ್ ಲೈಫ್ಗೆ ಗೊತ್ತಿರಬೇಕು ನಿಮಗೇನು ಅಂತ. ಸೊ ಇಷ್ಟು ಏನಪ್ಪ ಅಂದರೆ ಹಾಫ್ ಲೈಫ್ ಮತ್ತು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂತ ಹೇಳ್ಬೋದು. ಓಕೆ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬಗ್ಗೆ ಕಂಪ್ಲೀಟ್ ಗೊತ್ತಾಗಿದೆ. ಆ್ಯಂಡ್ ಇನ್ನೊಂದು ಎಕ್ಸ್ಪ್ರೆಷನ್ ಕೊಡೋದಾರೆ ಏನು ಹೇಳ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಹಾಫ್ ಲೈಫ್ಸ್ ಮೇಲೆ ಒಂದು ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾರೆ. ಎಷ್ಟು ರಿಯಾಕ್ಟೆಂಟ್ ಉಳಿದಿದೆ, ಅಮೌಂಟ್ ಆಫ್ ರಿಯಾಕ್ಟೆಂಟ್ ಲೆಫ್ಟ್ ಆಫ್ಟರ್ ಸಮ್ ಹಾಫ್ ಲೈಫ್ಸ್. ಓಕೆ, ಕೆಲವೊಂದು ಹಾಫ್ ಲೈಫ್ ಆದಮೇಲೆ ಎಷ್ಟು ಅಮೌಂಟ್ ಆಫ್ ರಿಯಾಕ್ಟೆಂಟ್ ಉಳಿದಿದೆ ಅಂತ ಕೇಳೋಕ್ಕೆ. ಸೊ ಅದಕ್ಕೊಂದು ಎಕ್ಸ್ಪ್ರೆಷನ್ ಇದೆ, ದಟ್ ಈಸ್ ಅಮೌಂಟ್ ಆಫ್ ರಿಯಾಕ್ಟೆಂಟ್, ಓಕೆ, ರಿಯಾಕ್ಟೆಂಟ್ ಲೆಫ್ಟ್ ಆಫ್ಟರ್ n half lives. Okay, this is also very important, n half lives, that is equal to r0 to the power by divided by 2 power n. n ಅಂದ್ರೆ ಏನು, ನಂಬರ್ ಆಫ್ ಹಾಫ್ ಲೈಫ್ಸ್. ಓಕೆ, ಒನ್ ಹಾಫ್ ಲೈಫ್ ಈ ರೀತಿ ಬರೀತೀವಿ ನೋಡಿ. ಫಾರ್ ಎಕ್ಸಾಂಪಲ್, ಫಾರ್ ಒನ್ ಹಾಫ್ ಲೈಫ್ r0 by 2. ಓಕೆ, ಫಾರ್ ಒನ್ ಹಾಫ್ ಲೈಫ್ ಇಟ್ ಇಸ್ r0 by 2. ಫಾರ್ ಟೂ ಹಾಫ್ ಲೈಫ್ಸ್ 1 by 2 into r0 by 2. ಫಾರ್ ತ್ರೀ ಹಾಫ್ ಲೈಫ್ಸ್ 1 by 2 into r0 by 2 into ಸೊ 1 by 2. ಸೊ ಈ ರೀತಿ ನೋಡಿ ನಂಬರ್ ಆಫ್ ಹಾಫ್ ಲೈಫ್ಸ್ ಎಷ್ಟು ಸಿಗುತ್ತೆ. ಸೊ ನಿಮ್ಗೆ ಎಷ್ಟೊಂದು ಟಿ ಹಾಫ್ ಕೊಟ್ಟಿರ್ತಾರೆ, ಆ ಟಿ ಹಾಫ್ ಕೊಟ್ಟು ಇನ್ನೊಂದು ಇಷ್ಟೊಂದು ಅವರ್ಸಲ್ಲಿ ಎಷ್ಟೋ ರಿಯಾಕ್ಟ್ ಆಗಿದೆ ಅಂತ ಕೊಟ್ಟಿರ್ತಾರೆ. ಅವೆರಡು ಯೂಸ್ ಮಾಡಿಕೊಂಡು ನೀವು ನಂಬರ್ ಆಫ್ ಹಾಫ್ ಲೈಫ್ಸ್ನ ಫೈಂಡ್ ಔಟ್ ಮಾಡ್ತೀರಾ. ಆ ನಂಬರ್ ಆಫ್ ಹಾಫ್ ಲೈಫ್ಸ್ನ ಯೂಸ್ ಮಾಡಿಕೊಂಡು, ಸೊ ಎನ್ ಅಂದ್ರೇನು, ನಂಬರ್ ಆಫ್ ಹಾಫ್ ಲೈಫ್, ಎಷ್ಟು ನಾವು ಹಾಫ್ ಲೈಫ್ಸ್ ತೊಗೊಂಡಿದೆ. ಓಕೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಅಮೌಂಟ್ ಆಫ್ ರಿಯಾಕ್ಟೆಂಟ್ ಲೆಫ್ಟ್ ಆಫ್ಟರ್ ಎನ್ ಹಾಫ್ ಲೈಫ್ಸ್. ಸೊ ಎಷ್ಟು ರಿಯಾಕ್ಟೆಂಟ್ ಉಳಿದಿದೆ. ಫಾರ್ ಎಕ್ಸಾಂಪಲ್ ಈಗ ಎ ಮೈನಸ್ ಎಕ್ಸ್ ಅಂತ ಫೈಂಡ್ ಔಟ್ ಮಾಡ್ತೀವಿ ನಾವು. ಯಾಕೆ, ಓಕೆ, ಇಂಟಿಗ್ರೇಟೆಡ್ ಇಕ್ವೇಷನಲ್ಲಿ ಅಮೌಂಟ್ ಎಷ್ಟು ರಿಮೈನಿಂಗ್ ಅಂತ ಹೇಳೋದಾದ್ರೆ ಎ ಮೈನಸ್ ಎಕ್ಸ್ ಅಂತ ಫೈಂಡ್ ಔಟ್ ಮಾಡ್ತೀವಿ. ಬಟ್ ಅದರ ಡೇಟಾಸ್ಗಳನ್ನೇ ಕೊಟ್ಟಿಲ್ಲ ಅಂದಾಗ, ರೇಟ್ ಕಾನ್ಸ್ಟೆಂಟ್ ಕೊಟ್ಟಿಲ್ಲ, ಬೇರೇನೂ ಕೊಟ್ಟಿಲ್ಲ ಅಂದಾಗ ನಾವು ಫೈಂಡ್ ಔಟ್ ಮಾಡೋದು ಯೂಸಿಂಗ್ ದಿಸ್ ಹಾಫ್ ಲೈಫ್ ಮೆಥಡ್. ಓಕೆ, ಅಮೌಂಟ್ ಆಫ್ ರಿಯಾಕ್ಟೆಂಟ್ ಲೆಫ್ಟ್ ಆಫ್ಟರ್ ಎನ್ ಹಾಫ್ ಲೈಫ್ಸ್ ಅಂತಂದರೆ ಈ ರೀತಿ ಒಂದು ಜನರಲ್ ಎಕ್ಸ್ಪ್ರೆಷನ್ ಯೂಸ್ ಮಾಡ್ತೀವಿ. ಅಲ್ಲಿ ಹಾಫ್ ಲೈಫ್ ಕೊಟ್ಟಿರ್ತಾರೆ ಮತ್ತು ಒಂದು ಟೈಮ್ ಕೊಟ್ಟಿರ್ತಾರೆ, ಅದೆರಡು ಯೂಸ್ ಮಾಡಿಕೊಂಡು ನಂಬರ್ ಆಫ್ ಹಾಫ್ ಲೈಫ್ಸ್ನ ಫೈಂಡ್ ಔಟ್ ಮಾಡ್ಕೋತೀವಿ. ಆ್ಯಂಡ್ ನಂಬರ್ ಆಫ್ ಹಾಫ್ ಲೈಫ್ಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಸೊ ಅಮೌಂಟ್ ಆಫ್ ರಿಯಾಕ್ಟೆಂಟ್ ಎಷ್ಟು ಉಳಿದಿದೆ ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೊ ದಿಸ್ ಇಸ್ ವಾಟ್ ಅಮೌಂಟ್ ಆಫ್ ರಿಯಾಕ್ಟೆಂಟ್ ಲೆಫ್ಟ್ ಆಫ್ಟರ್ ಎನ್ ಹಾಫ್ ಲೈಫ್ಸ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ ಮಕ್ಕಳ ಹೇಗೆ ಅಂತ? ಸೊ ಇಷ್ಟು ಕ್ಲೀನಾಗಿ ಗೊತ್ತಿರಲಿ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಏನಪ್ಪ ಅಂದರೆ ನಿಮಗಿರೋವಂಥದ್ದು ಸಿನಾಪ್ಸಿಸ್ ಪಾರ್ಟ್. ಕೀ ಪಾಯಿಂಟ್ಸ್ ಏನಿದೆ ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕರೆಕ್ಟಾಗಿ ಗೊತ್ತಿರಲಿ. ಓಕೆ, ಕೀ ಪಾಯಿಂಟ್ಸ್ ಏನಿದೆ ಇಷ್ಟು ಚೆನ್ನಾಗಿ ಗೊತ್ತಿರಲಿ, ಏನೇನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈಗ ನೋಟ್ ಮಾಡ್ಕೊಳ್ಳಿ, ಎಲ್ಲ ಕೂಡ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೂಡ ಹೇಳಿದ್ದೀನಿ. ಈಗ ನಾವು ಡೈರೆಕ್ಟಾಗಿ MCQsನ ಡಿಸ್ಕಸ್ ಮಾಡೋಣ. ಓಕೆ, ಸೊ ಈಗ ನೋಡಿ ಫಸ್ಟ್ MCQ. ಓಕೆ, ಫಾರ್ ಎ ರಿಯಾಕ್ಷನ್ X gives Y, the graph of the product concentration versus time came to be a straight line passing through the origin, hence the graph of minus dx by dt and time would be. ಸೊ ಇಲ್ಲಿ ಏನು ಕೇಳಿದ್ದಾರೆ ಮಕ್ಕಳ, X gives Y ಅಂತ ಕೊಟ್ಟಿದ್ದಾರೆ. ಗ್ರಾಫ್ ಆಫ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಕೊಟ್ಟಿರೋದಲ್ಲಿ ಪ್ರಾಡಕ್ಟ್ ಕಾನ್ಸಂಟ್ರೇಷನ್, ನಾಟ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್. ಗ್ರಾಫ್ ಆಫ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ವರ್ಸಸ್ ಟೈಮ್ ಕೇಮ್ ಟು ಬಿ ಎ ಸ್ಟ್ರೈಟ್ ಲೈನ್. ಓಕೆ, ಕೇಮ್ ಟು ಬಿ ಎ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್ ಅಂತ ಕೊಟ್ಟಿದ್ದಾರೆ. ಸೊ ಏನು ಬರಿಬೋದು ಹಾಗಾದ್ರೆ ನಾವು? ಸೊ ಒಂದು ಗ್ರಾಫ್ ಕೊಟ್ಟಿರೋದವರು ಆ ಟೈಮ್ ವರ್ಸಸ್ ಎಕ್ಸ್ ಏನಿದೆ, ಇಟ್ ಈಸ್ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದ ಆರಿಜಿನ್. ಅಂದ್ರೆ ಅರ್ಥ ಏನು ಮಾಡ್ಕೋತೀರಿ ಇಲ್ಲಿ, ಟೈಮ್ ಮತ್ತು ಎಕ್ಸ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಇದೆ. ಎಕ್ಸ್ ಅಂದ್ರೆ ಏನು, ಪ್ರಾಡಕ್ಟ್ ಕಾನ್ಸಂಟ್ರೇಷನ್, ನಾಟ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್. ಸೊ ಯಾಕಂದರೆ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ಏನು ಕೊಟ್ಟಿರ್ಬೋದು ಹಾಗಾದರೆ ಮೇ ಬಿ. ಸೊ ಅನ್ಕೋಬೋದು ನಾವಿಲ್ಲಿ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಇಂಡಿಪೆಂಡೆಂಟ್ ಆಗಿರೋದು ಯಾವುದರಲ್ಲಿ, ಝೀರೋ ಆರ್ಡರ್ ರಿಯಾಕ್ಷನಲ್ಲಿ. ಈಗ ಟೈಮ್ ಜೊತೆಗೆ ಎಕ್ಸ್ ಅನ್ನೋದು ಕೂಡ ಲೀನಿಯರ್ಲಿ ವೇರಿ ಆಗ್ತಾಯಿದೆ, ಯೂನಿಫಾರ್ಮ್ಲಿ ವೇರಿ ಆಗ್ತಾಯಿದೆ. ದಟ್ ಮೀನ್ಸ್ ಯೂನಿಫಾರ್ಮ್ ಆಗಿ ವೇರಿ ಆಗ್ತಾಯಿದೆ ಅಂದರೆ ರೇಟ್ ಕಾನ್ಸ್ಟೆಂಟ್ K is equal to ಕಾನ್ಸ್ಟೆಂಟ್ ಅಂತ ಆಗುತ್ತೆ. ದಟ್ ಮೀನ್ಸ್ ಎಕ್ಸ್ ಬೈ ಟಿ ಅನ್ನೋದೇನಾಗುತ್ತೆ, ಎಕ್ಸ್ ಬೈ ಟಿ ಈಸ್ ಈಕ್ವಲ್ ಟು ಕೆ ಅಂತ ಆಗುತ್ತೆ. ಇದೊಂದು ಎಕ್ಸ್ಪ್ರೆಷನ್ ನಾನು ಕೊಟ್ಟಿದ್ದೆ. ದಟ್ ಮೀನ್ಸ್ ಡಿ ಎಕ್ಸ್ ಬೈ ಡಿ ಟಿ ಈಸ್ ಈಕ್ವಲ್ ಟು ಕೆ ಅಂತ ಗೊತ್ತು. ಯಾಕೆ ಕೆ ಇಂಟು ಆರ್ ಯಾಕೆ ಬರಲ್ಲ, ಎಕ್ಸ್ ಯಾಕೆ ಬರಲ್ಲ, ಅದು ಝೀರೋ ಆರ್ಡರ್ಗೆ ಬರಲ್ಲ. ಹಾಗಾದರೆ ಎಕ್ಸ್ ಬೈ ಟಿ ಅಂತ ಏನಿದೆ ದಟ್ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಸೊ ಕಾನ್ಸ್ಟೆಂಟ್ ಇರೋದ್ರಿಂದ ನಮ್ಗೆ ಯೂನಿಫಾರ್ಮ್ ಆಗಿ ಈ ಥರ ಇನ್ಕ್ರೀಸ್ ಆಗ್ತಾ ಇರೋದು, ಟಿ ಜೊತೆಗೆ ಎಕ್ಸು ವೇರಿ ಆಗ್ತದೆ. ಅವ್ರು ಕೊಟ್ಟಿರೋದು ಅಷ್ಟೇ, ದ ಗ್ರಾಫ್ ಆಫ್ ಪ್ರಾಡಕ್ಟ್ ಕಾನ್ಸಂಟ್ರೇಷನ್ ವರ್ಸಸ್ ಟೈಮ್ ಕೇಮ್ ಔಟ್ ಟು ಬಿ ಸ್ಟ್ರೈಟ್ ಲೈನ್. ಓಕೆ, ಸ್ಟ್ರೈಟ್ ಲೈನ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ಪಾಸಿಂಗ್ ಥ್ರೂ ದ ಆರಿಜಿನ್, ಹೆನ್ಸ್ ದ ಗ್ರಾಫ್ ಆಫ್ ಮೈನಸ್ ಡಿ ಎಕ್ಸ್ ಬೈ ಡಿ ಟಿ ಆ್ಯಂಡ್ ಟೈಮ್ ವುಡ್ ಬಿ. ಸೊ ಹಾಗಾದ್ರೆ ಗ್ರಾಫ್ ಏನಿದೆ ಮೈನಸ್ ಡಿ ಎಕ್ಸ್ ಬೈ ಡಿ ಟಿ ಅಂದ್ರೇನು, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗಿದ್ದಾಗ ಏನಾಗುತ್ತೆ, ಮೈನಸ್ ಡಿ ಎಕ್ಸ್ ಬೈ ಡಿ ಟಿ, ದಟ್ ಈಸ್ ಮೈನಸ್ ಡಿ ಎಕ್ಸ್ ಬೈ ಡಿ ಟಿ ವರ್ಸಸ್ ಟೈಮ್ ಅಂತ ತೊಗೊಂಡ್ರೆ ಏನಾಗುತ್ತೆ, ಇಟ್ ಇಸ್ ಪ್ಯಾರಲ್ ಟು ಎಕ್ಸ್ ಆಕ್ಸಿಸ್. ಇದರಿಂದ ಏನು ಗೊತ್ತಾಗುತ್ತೆ, ಇಟ್ ಇಸ್ ಝೀರೋ ಆರ್ಡರ್ ಅಂತ ನಮ್ಗೆ ಗೊತ್ತಾಗುತ್ತೆ. ಓಕೆ, ಎಕ್ಸ್ ಬೈ ಟಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಹೆಂಗೆ ಗೊತ್ತಾಗುತ್ತೆ, ಝೀರೋ ಆರ್ಡರ್ ಅಂತ ಗೊತ್ತಾಗುತ್ತೆ. ಯಾಕಂದರೆ ಡಿ ಎಕ್ಸ್ ಬೈ ಡಿ ಟಿ ಅಂತ ಕೆ ಅಂತ ಬರ್ತಾ ಇದೆ ಅಂದರೆ ಅದು ಅನ್ಕೋಬೋದು ನಾವು ಝೀರೋ ಆರ್ಡರ್ ಅಂತ. ಇಲ್ಲಾಂದ್ರೆ ಆರ್ ಅಂತ ಬಂದಿದ್ರೆ ಫಸ್ಟ್ ಆರ್ಡರ್ ಗೊತ್ತು, ಆರ್ ಸ್ಕ್ವೇರ್ ಅಂತ ಇದ್ದರೆ ಸೆಕೆಂಡ್ ಆರ್ಡರ್ ಅಂತ ಅರ್ಥ ಇತ್ತು. ಸೊ ಬಟ್ ಇಲ್ಲಿ ಡಿ ಎಕ್ಸ್ ಬೈ ಡಿ ಟಿ ಇಸ್ ಈಕ್ವಲ್ ಟು ಕೆ ಅಂತ ಬರ್ತಾ ಇದೆ, ದಟ್ ಇಸ್ ಫಾರ್ ಝೀರೋ ಆರ್ಡರ್. ಅರ್ಥ ಮಾಡ್ಕೊಳ್ಳಿ, ಎಕ್ಸ್ ಅನ್ನೋದು ಟಿ ಜೊತೆ ಏನಾದರೂ ಯೂನಿಫಾರ್ಮ್ ಆಗಿ ವೇರಿ ಆಗ್ತದೆ, ದಟ್ ಮೀನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಓಕೆ,
ಸೊ ದಟ್ ಚೇಂಜ್ ಇಸ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು, ಎಕ್ಸ್ ಬೈ ಟಿ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ದಟ್ ಇಸ್ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್. ಹಾಗಿದ್ದಾಗ ಅದೇ ಝೀರೋ ಆರ್ಡರ್ ರಿಯಾಕ್ಷನ್ಗೆ ಡಿ ಎಕ್ಸ್ ಬೈ ಡಿ ಟಿ ಅಂದರೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ವರ್ಸಸ್ ಟೈಮ್ ಅಂತ ತಗೊಂಡ್ರೆ ಇಟ್ ಇಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್, ಸ್ಟ್ರೈಟ್ ಲೈನ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್. ಯಾವುದು ಆಪ್ಷನ್ ಆಗಿದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಟ್ ಮಾಡ್ಕೊಳ್ಳಿ ಹೇಗೆ ಗ್ರಾಫ್ ಅಂತ, ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಪ್ರಾಬ್ಲಮ್ ಸಡನ್ ಆಗಿ ಅರ್ಥ ಆಗಲ್ಲ. ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತು ಅನ್ಕೋತೀನಿ. ಸೊ ಕನ್ಫ್ಯೂಸ್ ಆಗಿಬಿಡಿ. ನೋಡಿ, ಈ ಥರ ಗ್ರಾಫ್ಸ್ಗಳ ಮೇಲೆ ನಿಮಗೆ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ನಾನೀಗ ಕ್ವಶನ್ ಸಾಲ್ವ್ ಮಾಡೋದೇನಿದೆ, ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್ ಸಾಲ್ವ್ ಮಾಡ್ತಾ ಇದ್ದೀನಿ, ಅರೈಸ್ ಆಗುವಂಥದ್ದು. ಸೊ ಹಾಗಾಗಿ ತುಂಬ ಕ್ವಶನ್ಸ್ ಇದೆ. ಸೊ ಫಾಸ್ಟಾಗಿ ಮೂವ್ ಆಗ್ತೀನಿ, ಕರೆಕ್ಟಾಗಿ ಕ್ಯಾಚ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. For zero order reaction, the plot of concentration versus time is linear with. Okay, for zero order reaction ಕೇಳಿದ್ದಾರೆ. zero order reaction ಏನಾಗುತ್ತೆ, plot of concentration versus time. Okay, concentration versus time ಅಂತ ಏನು ಕೊಟ್ಟಿದ್ದಾರೆ ಅವರು, plot of concentration versus time is linear with. Okay, linear ಅಂತ ಕೊಟ್ಟಿದ್ದಾರೆ, ಈ ರೀತಿ ಸ್ಟ್ರೈಟ್ ಲೈನ್ ಅಂತ ಹೇಳ್ಬೋದು. ಸೊ ಅವ್ರು linear ಅಂತ ಕೊಟ್ಟಿರೋದು ನಮಗೆ ಈಗ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ವರ್ಸಸ್ ಟೈಮ್ ಅಂತ ತೊಗೊಂಡಾಗ ನಿಮಗೆ ಝೀರೋ ಆರ್ಡರ್ ರಿಯಾಕ್ಷನ್ ನೋಡಿದ್ದೀರಿ. ಓಕೆ, ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ವರ್ಸಸ್ ಟೈಮ್ ಟಿ ಅಂತ ತಗೊಂಡಾಗ ಈ ರೀತಿ ಬರ್ತಾ ಇತ್ತು. ಕರೆಕ್ಟಾ, ಈ ರೀತಿ ಬರ್ತಾ ಇತ್ತು. ಸೊ ಇಲ್ಲಿ ಆರ್ ನಾಟ್ ಅನ್ನೋ ಸ್ಲೋಪ್ ಅಂತ ಆಗ್ತಾ ಇತ್ತು. ಹಾಗಿದ್ದಾಗ ಇಲ್ಲಿ ಏನು ಕೊಡ್ತಾರೆ, ನಮ್ಗೆ ಬರೋದಿಲ್ಲಿ ನೆಗೆಟಿವ್ ಸ್ಲೋಪ್ ಈಸ್ ಈಕ್ವಲ್ ಟು ಮೈನಸ್ ಕೆ, ನೆಗೆಟಿವ್ ಸ್ಲೋಪ್ ಬರುತ್ತೆ. ಆ್ಯಂಡ್ ಆಲ್ಸೋ ಝೀರೋ ಇಂಟರ್ಸೆಪ್ಟೇ ನಾನ್ ಝೀರೋ ಇಂಟರ್ಸೆಪ್ಟಾ. ಸೊ ಆರ್ ನಾಟ್ ಅಂದ್ರೆ ಏನು, ಇಲ್ಲಿ ಬರುತ್ತೆ ನಮಗೆ ಇಟ್ ಇಸ್ ನಾನ್ ಝೀರೋ ಇಂಟರ್ಸೆಪ್ಟ್, ಇದು ಝೀರೋ ಇಂಟರ್ಸೆಪ್ಟ್ ಅಲ್ಲ. ಝೀರೋ ಇಂಟರ್ಸೆಪ್ಟ್ ಅಂದರೆ ಇಲ್ಲ ಆಗುತ್ತೆ ಹಾಗಾದರೆ. ಸೊ ಹಾಗಿದ್ದಾಗ ಏನಾಗುತ್ತೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ನೆಗೆಟಿವ್ ಸ್ಲೋಪ್ ಆ್ಯಂಡ್ ನಾನ್ ಝೀರೋ ಇಂಟರ್ಸೆಪ್ಟ್. ಸೊ ಈ ರೀತಿ ನಿಮ್ಮ ಗ್ರಾಫ್ ಬರುತ್ತೆ, ಇದು ನಾನ್ ಝೀರೋ ಆಗುತ್ತೆ ಆ್ಯಂಡ್ ನೆಗೆಟಿವ್ ಸ್ಲೋಪ್ ಈಸ್ ಈಕ್ವಲ್ ಟು ಮೈನಸ್ ಕೆ ಅಂತ. ಬಟ್ ಸೆಕೆಂಡ್ ಆರ್ಡರ್ ಥರ್ಡ್ ಆರ್ಡರಲ್ಲಿ ನಿಮಗೆ ಆಪೋಸಿಟ್ ಬರ್ತಾ ಇತ್ತು, ಈ ರೀತಿ ಬರ್ತಾ ಇತ್ತು ಗ್ರಾಫು. ಹಾಗಿದ್ದಾಗಲಿ ಪಾಸಿಟಿವ್ ಸ್ಲೋಪ್ ಸಿಗುತ್ತೆ. ಓಕೆ, ಸೊ ಹಾಗಿದ್ದಾಗ ಅರ್ಥ ಮಾಡ್ಕೊಳ್ಳಿ, ಕರೆಕ್ಟಾಗಿ ಪ್ಲಾಟ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಬರೋ ನೆಗೆಟಿವ್ ಸ್ಲೋಪು. ಬಟ್ ಸೆಕೆಂಡ್ ಮತ್ತು ಥರ್ಡ್ ಆರ್ಡರಲ್ಲಿ 1/r ಅಂತ ನಾವು ತೊಗೊಳ್ಳೋದು. ಹಾಗಿದ್ದಾಗ ನಮಗೆ ಅಲ್ಲಿ ಪಾಸಿಟಿವ್ ಸ್ಲೋಪ್ ಬರುತ್ತೆ ಆ್ಯಕ್ಚುಲಿ. ಓಕೆ, ಸೊ ಯಾವ್ದು ಆಪ್ಷನ್ ಆಗಿದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೇಮ್ ಅದೇ ರೀತಿ ಇಲ್ಲೂ ಕೂಡ. ಓಕೆ, ಗ್ರಾಫಿಕಲ್ ಅರ್ಬನ್ ರಿಡಕ್ಷನ್ ಏನಿದೆ ಅದೇ ರೀತಿ ನೋಡಿ. ಸೊ ಇಲ್ಲಿ ಕೊಟ್ಟಿರೋದು ವಿಚ್ ಆಫ್ ದ ಫಾಲೋಯಿಂಗ್ ಗ್ರಾಫ್ಸ್ ವಿಲ್ ಶೋ ದ ವೇರಿಯೇಷನ್ ಆಫ್ ಪಾರ್ಷಿಯಲ್ ಪ್ರೆಷರ್ ಆಫ್ N2O5 ಡಿಕಂಪೋಸಿಂಗ್ ಇಂಟು NO2 ಆ್ಯಂಡ್ O2 ಫಾಲೋಯಿಂಗ್ ದ ಫಸ್ಟ್ ಆರ್ಡರ್ ಕೈನೆಟಿಕ್ಸ್. ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ರೆ ಫಸ್ಟ್ ಆರ್ಡರ್ ಕೈನೆಟಿಕ್ಸ್ ಅಂತ. ಆ್ಯಂಡ್ ಯಾವ ಗ್ರಾಫ್ ಫಾಲೋ ಮಾಡ್ಬೋದು ಇಲ್ಲಿ. ಸೊ ಫಸ್ಟ್ ನೋಡಿ, ಈಗ ಪಾರ್ಷಿಯಲ್ ಪ್ರೆಷರ್ ಅಂದರೆ ಈಗ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಅಂತ ಯಾವ ರೀತಿ ತಗೋತಿದ್ವಿ, ಇಲ್ಲಿ ತಗೊಳ್ಳೋದು ಪಾರ್ಷಿಯಲ್ ಪ್ರೆಷರ್ ಅಂತ, ಯಾಕಂದರೆ ಗ್ಯಾಸಸ್ ಅಲ್ಲಿ ಬಂದಾಗ. ಸೊ ಇಲ್ಲಿ ತಗೊಳ್ಳೋದು ಪಾರ್ಷಿಯಲ್ ಪ್ರೆಷರ್. ಫಾರ್ ಎಕ್ಸಾಂಪಲ್ ಈಗ ಅವ್ರು ಕೊಟ್ಟಿರೋದು N2O5 ಡಿಕಂಪೋಸ್ ಆಗಿದೆ NO2 ಆಗಿ ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ಟೈಮ್ ಟಿ ಈಸ್ ಈಕ್ವಲ್ ಟು 0 ಅಂದಾಗ ಪಾರ್ಷಿಯಲ್ ಪ್ರೆಷರ್ ಲೆಟ್ ಇಟ್ ಪಿ, ಇನಿಷಿಯಲ್ ಪ್ರೆಷರ್ P0 ಆ್ಯಂಡ್ ಟೈಮ್ ಟಿ ಇದ್ದಾಗ PT ಅಂತ ತಗೋಬೋದು. ಕರೆಕ್ಟಾ, ಸೊ ಪಾರ್ಷಿಯಲ್ ಪ್ರೆಷರ್ ಅಟ್ N2O5 ಅಂತ ತಗೋತೀನಿ ಬೇಕಾದ್ರೆ. ಸೊ ಈ ರೀತಿಯೇ ಕೊಟ್ಟಿರೋದು ಅವರು. ಹಾಗಿದ್ದಾಗ ದಿಸ್ ವರ್ಸಸ್ ಟೈಮ್ ಇದನ್ನು ಪ್ಲಾಟ್ನ ಮಾಡ್ತೀವಿ, ಗ್ರಾಫ್ ಪ್ಲಾಟ್ ಮಾಡ್ತೀವಿ. ಆ ರೀತಿ ಪ್ಲಾಟ್ ಮಾಡಿದಾಗ ನಿಮಗೆ ನೋಡಿ, ಈ ರೀತಿ ಪ್ಲಾಟ್ ಮಾಡಿದಾಗ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ವರ್ಸಸ್ ಟೈಮ್ ಅಂತ ತೊಗೊಂಡಾಗ ನಿಮಗೆ ಕರ್ವ್ ಬಂದಿತ್ತು ಒಂದು. ಅದೇ ಲಾಗ್ ಆರ್ ತೊಗೊಂಡಾಗ ಸ್ಟ್ರೈಟ್ ಲೈನ್ ಬಂದಿತ್ತು. ಇಲ್ಲಿ ಲಾಗ್ ವ್ಯಾಲ್ಯೂ ಇದೆಯಾ, ಲಾಗ್ ವ್ಯಾಲ್ಯೂ ಇಲ್ಲ. ಅವ್ರು ಕೊಟ್ಟಿರೋ ಡೈರೆಕ್ಟು ಪ್ರೆಷರ್ನ ಕೊಟ್ಟಿದ್ದಾರೆ. ಇಲ್ಲಿ ರಿಯಾಕ್ಟೆಂಟ್ ಬರಲಿ ಪಾರ್ಷಿಯಲ್ ಪ್ರೆಷರ್ನ ತಗೋಬೇಕು. ಹಾಗಿದ್ದಾಗ ಲಾಗ್ ಇದ್ದಿದ್ದಾರೆ ನಮಗೆ ಸ್ಟ್ರೈಟ್ ಲೈನ್ ಬರ್ತಾ ಇತ್ತು ಈ ರೀತಿ, ಅಥವಾ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಇಂಡಿಪೆಂಡೆಂಟ್ ಹಾಫ್ ಲೈಫಲ್ಲಿ ಆ ಥರ ಪ್ಯಾರಲಲ್ ಆಕ್ಸಿಸ್ ಬರ್ತಾ ಇತ್ತು. ಇದು ಬರೋದು ನಮಗೆ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ಗೆ ಡಿ ಅನ್ನೋದು. ಸೊ ಬಟ್ ಸಿ ಅನ್ನೋದು ನೋಡಿ, ಸಿ ಅನ್ನೋದೇ ಕರ್ವ್ ಬರುತ್ತೆ ಈ ಥರ ಹೇಳಿದ್ದೆ. ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಡಿಕ್ರೀಸ್ ಆಗುತ್ತೆ ಟೈಮ್ ಜೊತೆ ಫಸ್ಟ್ ಆರ್ಡರಲ್ಲಿ. ಸೊ ಹಾಗಿದ್ದಾಗ ಏನಾಗುತ್ತೆ, ಒಂದು ಕರ್ವ್ ಬರುತ್ತೆ ನಮಗೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇನ್ಸ್ಟೆಡ್ ಆಫ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಇಲ್ಲಿ ತಗೊಂಡ್ರೆ ನಾವು ಪಾರ್ಷಿಯಲ್ ಪ್ರೆಷರ್ ಆಫ್ N2O5. ಹಾಗಿದ್ದಾಗ ಏನಾಗುತ್ತೆ, ಒಂದು ಕರ್ವ್ ಥರ ಬರುತ್ತೆ ಡೌನ್ವರ್ಡ್ಸ್ ನಮಗೆ. ಯಾಕೆ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಟೈಮ್ ಜೊತೆ ಡಿಕ್ರೀಸ್ ಆಗ್ತಾ ಇರುತ್ತೆ. ಇಲ್ಲಿ ಕೊಟ್ಟಿರೋದು ಪಾರ್ಷಿಯಲ್ ಪ್ರೆಷರ್. ಸೊ ನಮ್ಗೆ ಇಲ್ಲಿ ಹೇಳಿರೋದು ಇದು ಒಂದು ಇಂಟಿಗ್ರೇಟೆಡ್ ಇಕ್ವೇಷನ್ ಬರುತ್ತೆ. ಇದು ಇಲ್ಲಿ ಲಾಗ್ ತೊಗೋಬೇಕು, ಅದಾದರೆ ಹಾಫ್ ಲೈಫ್ ಬರುತ್ತೆ, ಅಲ್ಲಿ ನಾವು ಬೇರೆ ತೊಗೋಬೇಕಾಗುತ್ತೆ ಸ್ಟ್ರೈಟ್ ಲೈನ್. ಅದಾದ್ರೆ ಸೆಕೆಂಡ್ ಆರ್ಡರ್ ಬರುವಂಥ ಗ್ರಾಫ್ಸ್ಗಳದು. ಓಕೆ, ಪಾಸಿಟಿವ್ ಸ್ಲೋಪ್ಸ್ಗಳಿಗೆ. ಹಾಗಿದ್ದಾಗ ಅರ್ಥ ಆಯಿತು ನಿಮಗೆ ಯಾವ್ದು ಆಪ್ಷನ್ ಆಗಿದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಗೊತ್ತಾಯ್ತು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್. If in a first order reaction A gives B, if K is a rate constant and initial concentration of the reactant A is 0.5 molar, then the half life is. ಇಲ್ಲಿ ಕೇಳಿರೋದೇನೀಗ ಹಾಫ್ ಲೈಫ್ನ ಕೇಳಿದ್ದಾರೆ. ಏನೇನು ಡೇಟಾ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ A is 0.5 molar ಅಂತ ಕಾನ್ಸಂಟ್ರೇಷನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಲ್ಸೋ K is a rate constant ಅಂತ ಕೊಟ್ಟಿದ್ದಾರೆ. ಸೊ ಹಾಗಿದ್ದ ನಾವೇನು ಫೈಂಡ್ ಮಾಡಬೇಕೀಗ, ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದರೆ K is equal to 2.303 divided by T into log of R0/R ಅಂತ ತಗೋತೀವಿ, ಗೊತ್ತಿದೆ ಇದು. ಸೊ ಅಲ್ಲಿ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ 0.5 ಮೋಲರ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ಲೂ ಕೂಡ 0.5 ಇದೆ. ಸೊ ಹೇಗೆ ಫೈಂಡ್ ಮಾಡೋದು ಅದನ್ನು ಕರೆಕ್ಟಾಗಿ ಚೆಕ್ ಮಾಡಿ. ಈಗ ಟಿ ಇದೇನಾಗುತ್ತೆ, ಟಿ ಇದ್ದಿದ್ದು ಟಿ ಆಫ್ ಆಗುತ್ತೆ. ಅಟ್ ಟಿ ಈಸ್ ಈಕ್ವಲ್ ಟು ಟಿ ಆಫ್, ಹಾಫ್ ಲೈಫ್ ಅಂತ ಕೊಟ್ಟಿರೋದು. ಟಿ ಈಸ್ ಈಕ್ವಲ್ ಟು ಟಿ ಆಫ್ ಅಂತಂದರೆ 2.303 ಡಿವೈಡ್ ಬೈ ಟಿ ಆಫ್ ಆಗುತ್ತೆ. ಹಾಗಿದ್ದಾಗ ಲಾಗ್ R0 ಅಂತ ಇದೆ. ಈ ಆರ್ ಏನಾಗುತ್ತೆ, ದಿಸ್ ಇಸ್ R0/2. ಯಾಕೆ, ಟಿ ಇದ್ದಿದ್ದು ಟೈಮ್ ಇದ್ದಿದ್ದು ಹಾಫ್ ಲೈಫ್ ಅಂದರೆ ಟಿ ಹಾಫ್ ಅಂದ್ರೆ ಏನು, ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ರಿಸಲ್ಟ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್. ಆರ್ ಅನ್ನೋದು R0/2 ಆಗುತ್ತೆ. ಹಾಗಿದ್ದ ಇದು ಕ್ಯಾನ್ಸಲ್ ಔಟ್ ಏನಾಗುತ್ತೆ, ಲಾಗ್ 2 ಆಗುತ್ತೆ. ಸೊ ಫೈನಲಿ 2.303 ಡಿವೈಡ್ ಬೈ ಟಿ ಆಫ್ ಇಂಟು ಲಾಗ್ 2 ಅಂತ ಬರುತ್ತೆ ನಿಮಗೆ. ಸೊ ಇದು ಆಪ್ಷನಲ್ಲಿ ಇದೆಯಾ ಚೆಕ್ ಮಾಡಿ, ಅವ್ರು ಕೇಳಿರೋದು ಟಿ ಆಫ್ನ ಕಡೆ ಶಿಫ್ಟ್ ಮಾಡಿ.
ಟಿ ಆಫ್ನ ಶಿಫ್ಟ್ ಮಾಡಿದ್ರೆ ನೆಕ್ಸ್ಟ್ 2.303 ಲಾಗ್ 2 ಅನ್ನು ನಾನು ಲ್ಯಾಂಡ್ 2 ಅಂತ ಬರೀತೀನಿ. ಇಸ್ ಇಟ್ ರೈಟ್? ಲ್ಯಾಂಡ್ 2 ಅಂತ ಬರೀತೀನಿ, ಕರೆಕ್ಟಾ? ಲ್ಯಾಂಡ್ 2 ಬೈ ಕೆ ಅಂತ ಬರಿಬೋದು. ಆಪ್ಷನ್ ಸರಿ ಇದೆಯಾ? ಸೊ ಯಾಕೆಂತ ಗೊತ್ತಾಯ್ತಾ, 2.303 ಲಾಗ್ ಅಂತಂದರೆ ನಾವು ಲ್ಯಾನ್ ಅಂತ ಬರಿಬೋದು. ಸೊ ಲ್ಯಾಂಡ್ 2 ಬೈ ಕೆ ಆಗುತ್ತೆ. ಅವ್ರು ಕೇಳಿರೋದು ಹಾಫ್ ಲೈಫ್ ಅಂತ. ಹಾಫ್ ಲೈಫ್ ಅಂದರೆ ಟಿ ಆಫ್ ಇಸ್ ಈಕ್ವಲ್ ಟು ಲ್ಯಾಂಡ್ 2 ಬೈ ಕೆ ಅಂತ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ರಿಲೇಷನ್. ಲಾಗ್ 2 2.3 ಲ್ಯಾಂಡ್ 2 ಅಂತ ಬರೆಯೋದು ಚೆನ್ನಾಗಿ ಗೊತ್ತಿರಬೇಕು ನಿಮಗೆ. ಓಕೆ, ಸೊ ಯಾವ್ದು ಆಪ್ಷನ್ ಆಗಿದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ಲ್ಯಾಂಡ್ 2 ಬೈ ಕೆ. ನಿಮಗೆ 0.5 ಮೋಲಾರ್ ಅಂತ ಕೊಟ್ಟು ಜಸ್ಟ್ ಕನ್ಫ್ಯೂಸಿಂಗ್ ಕೊಟ್ಟಿದ್ದಾರೆ. ಸೊ ಹಾಗಿದ್ದಾಗ ನೀವು 0.1 ಸಬ್ಸ್ಟಿಟ್ಯೂಟ್ ಮಾಡಿ ಟ್ರೈ ಮಾಡಿಬಿಡ್ತಾರೆ ಕೆಲವರು. ಸೊ ಹಾಗಿದ್ದಾಗ ಸ್ಕ್ವೇರ್ ರೂಟ್ ಕೂಡ ಇದೆ. ಸೊ ಹಾಗೆ ಕನ್ಫ್ಯೂಸ್ ಆಗಬೇಡಿ, ಕನ್ಫ್ಯೂಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ ಅದನ್ನು, ಅದರ 0.5 ಅಂತ ನಿಮಗೆ. ಸೊ ಅಲ್ಲಿ ಇನಿಷಿಯಲ್ ಕಾನ್ಸಂಟ್ರೇಷನ್ 0.5 ಅಂತ ಕೊಟ್ಟಿದೆ, ಅದು ರೆಡ್ಯೂಸ್ ಆಗಿದೆ ಅಂತ ಕೊಟ್ಟಿದ್ದೀವಿ. ಹಾಫ್ ಲೈಫ್ ಅಂದರೆ ಇನಿಷಿಯಲ್ ಕಾನ್ಸಂಟ್ರೇಷನ್ಗಿಂತ ಹಾಫ್ ಆಗಿದೆ ಅಂತ ತಗೋತೀವಿ. ಸೊ ಹಾಗಿದ್ದಾಗ ಚೆಕ್ ಮಾಡಿ ಏನು ಬರುತ್ತೆ ಅಂತ ಬೇಕಾದರೆ. ಸೊ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಿ. 0.5ನ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಕೂಡ 0.5 ಕ್ಯಾನ್ಸಲ್ ಔಟ್ ಆಗುತ್ತೆ, ಆಗ ನಿಮಗೆ ಲಾಗ್ 2ನೇ ಬರುತ್ತೆ. ಆರ್ ನಾಟ್ ವ್ಯಾಲ್ಯೂ 0.5ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಬ್ಸ್ಟಿಟ್ಯೂಟ್ ಮಾಡೋರು ಲ್ಯಾಂಡ್ 2ನೇ ಬರುತ್ತೆ ನಿಮಗೆ. ದರ್ ಇಸ್ ನೋ ಚೇಂಜ್. ಓಕೆ, ಹಾಗೆ ಕನ್ಫ್ಯೂಸ್ ಆಗಬೇಡಿ. ನೆಕ್ಸ್ಟ್ ಕ್ವಶನ್. ಸೊ ನೋಡಿ, ಈ ಥರ ಕ್ವಶನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. 87.5% ಆಫ್ ದ ಸಬ್ಸ್ಟೆನ್ಸ್ ಡಿಸಿಂಟಿಗ್ರೇಟೆಡ್ ಇನ್ 45 minutes. ಫಸ್ಟ್ ಆರ್ಡರ್ ರಿಯಾಕ್ಷನ್, ವಾಟ್ ಇಸ್ ಇಟ್ಸ್ ಹಾಫ್ ಲೈಫ್? ಇಲ್ಲಿ ಕೊಟ್ಟಿರೋದು ಫಸ್ಟ್ ಆರ್ಡರ್ ರಿಯಾಕ್ಷನ್, ಹಾಫ್ ಲೈಫ್ ಫೈಂಡ್ ಔಟ್ ಮಾಡಬೇಕು. ಏನೇನು ಕೊಟ್ಟಿದ್ದಾರೆ? 87.5% ಆಫ್ ಸಬ್ಸ್ಟೆನ್ಸು ಡಿಸಿಂಟಿಗ್ರೇಟ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಫ್ ಲೈಫ್ ಫೈಂಡ್ ಔಟ್ ಮಾಡಬೇಕು ಅಂದರೆ ನಮಗೆ ಈಕ್ವೇಷನ್ ಏನು? ಟಿ ಹಾಫ್ ಇಸ್ ಈಕ್ವಲ್ ಟು 0.693 ಬೈ ಕೆ. ದಿಸ್ ಇಸ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಹಾಫ್ ಲೈಫ್ ಫೈಂಡ್ ಔಟ್ ಮಾಡೋಕ್ಕೆ ಅವರು ನಮಗೆ ಕೆ ಕೊಟ್ಟಿದ್ದಾರೆ, ಕೆ ವ್ಯಾಲ್ಯೂ ಕೊಟ್ಟಿಲ್ಲ. ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು. ಏನು ಕೊಟ್ಟಿದ್ದಾರೆ? 87.5% ಆಫ್ ಅ ಸಬ್ಸ್ಟೆನ್ಸ್ ಡಿಸಿಂಟಿಗ್ರೇಟೆಡ್. ಫಾರ್ ಎಕ್ಸಾಂಪಲ್ ಒಂದು ರೇಡಿಯೋ ಆಕ್ಟಿವ್ ಸಬ್ಸ್ಟೆನ್ಸ್ ಅಂದ್ಕೊಳ್ಳೋಣ. ಸೊ ಡಿಸಿಂಟಿಗ್ರೇಟ್ ಆಗಿದೆ 45 minutesಲ್ಲಿ. ಹಾಗಿದ್ದಾಗ ಅದಕ್ಕೆ ನಾವೀಗ ರೇಟ್ ಕಾನ್ಸ್ಟೆಂಟ್ನ ಫೈಂಡ್ ಔಟ್ ಮಾಡೋಣ. ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಸೊ ಕೆ ಇಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ. ಟಿ ಎಷ್ಟು ಕೊಟ್ಟಿದ್ದಾರಪ್ಪ? ಟಿ ಕೊಟ್ಟಿದ್ದಾರೆ 45 minutes ಅಂತ, ಇಂಟು ಲಾಗ್ ಆಫ್ 100 ಡಿವೈಡೆಡ್ ಬೈ 100 ಮೈನಸ್ 87.5. ಏನಕ್ಕೆ ಬರ್ತಾ ಇದ್ದಾರಾ ಗೊತ್ತಾಗಬೇಕು. ಎ ಡಿವೈಡ್ ಬೈ ಎ ಮೈನಸ್ ಎಕ್ಸ್ ಫಾರ್ಮಲ್ ಇದೆ ಇದು. ಎ ಡಿವೈಡ್ ಬೈ ಎ ಮೈನಸ್ ಎಕ್ಸ್. ಎ ಅಂದರೆ ಇನಿಷಿಯಲ್ ಕಾನ್ಸಂಟ್ರೇಷನ್, ಎ ಮೈನಸ್ ಎಕ್ಸ್ ಅಂದರೆ 100%ಅಲ್ಲಿ 87.5% ಅಷ್ಟು ರಿಯಾಕ್ಟ್ ಆಗಿದೆ. ಹಾಗೆ ಉಳಿದಿರೋದಷ್ಟಲ್ಲಿ 100 ಮೈನಸ್ 87.5, ದಟ್ ಈಸ್ ವಾಟ್ ಎ ಮೈನಸ್ ಎಕ್ಸ್. ಓಕೆ, ರಿಮೈನಿಂಗ್ ಉಳಿದಿರೋದು ಎಷ್ಟಾಗಿದ್ರೆ ಅದನ್ನು ಫಾರ್ ಎಕ್ಸಾಂಪಲ್ 12.5 ಸಮಥಿಂಗ್ ಬರುತ್ತೆ. ಓಕೆ, 12.5 ಬರುತ್ತೆ. ಹಾಗಿದ್ದಾಗ ದಟ್ ಇಸ್ ರಿಮೈನಿಂಗ್, ಅದು ಉಳಿದಿರೋದು 12.5 ಅನ್ನೋದು. ಹಾಗಿದ್ದಾಗ ಎ ಬೈ ಎ ಮೈನಸ್ ಎಕ್ಸ್ ಅಂತ ತೊಗೊಂಡಿದ್ದೀರಿ. ಇಲ್ಲಿ ಡಿಸಿಂಟಿಗ್ರೇಟ್ 87.5. ಇದನ್ನು ಫೈಂಡ್ ಮಾಡಿ. ಸೊ ಲಾಗ್ 100 ಡಿವೈಡ್ ಬೈ ಲಾಗ್ 100 ಮೈನಸ್ ಇದೆಷ್ಟು ಬರುತ್ತೆ? ಲಾಗ್ 100 ಡಿವೈಡ್ ಬೈ 12.5 ಬರುತ್ತೆ. ಓಕೆ, 100 ಡಿವೈಡ್ ಬೈ 12.5 ಮಾಡಿ ಆ್ಯಂಡ್ ಲಾಗ್ನ ಅಪ್ಲೈ ಮಾಡಿ. ಲಾಗ್ ಅಪ್ಲೈ ಮಾಡಿದ್ರೆ ಅರೌಂಡ್ ನಿಮಗೆ ಒಂದು 0.0903 ಬರುತ್ತೆ. ಬಟ್ ಚೆಕ್ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ. ನಾನು ಡೈರೆಕ್ಟಾಗಿ ಬರಿತಾ ಇದ್ದೀನಿ. ಸೊ 100 ಬೈ 25ನ ಡಿವೈಡ್ ಮಾಡಿ, ಆಮೇಲೆ ಲಾಗ್ ಅಪ್ಲೈ ಮಾಡಿ. ಆ್ಯಂಡ್ 2.303 ಡಿವೈಡ್ ಬೈ 45 ಅಂತಂದರೆ ಅರೌಂಡ್ 0.05117 ಬರುತ್ತೆ. ಬಟ್ ಕ್ಯಾಲ್ಕುಲೇಷನ್ ಒಂದ್ಸರಿ ಚೆಕ್ ಮಾಡಿ ನೀವು. ಆ್ಯಂಡ್ ಕೆ ವ್ಯಾಲ್ಯೂ 0.04621 ಬರುತ್ತೆ. ಫೈನಲಿ ನಮಗೆ 0.693 ಡಿವೈಡ್ ಬೈ 0.0462. ಸೊ 0.693 ಡಿವೈಡ್ ಬೈ 0.0462 ಇದನ್ನು ಡಿವೈಡ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ? ಅರೌಂಡ್ ಒಂದು 14.996 ಬರುತ್ತೆ, ಅಪ್ರಾಕ್ಸಿಮೇಟ್ಲಿ 15 minutes. ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಯಾವ್ದು ರೈಟ್ ಆನ್ಸರ್? ಆಪ್ಷನ್ ಎ, 15 minutes. ಅರ್ಥ ಆಯ್ತು ಅನ್ಕೋತೀನಿ ಮಕ್ಕಳು ಹೇಗೆ ಅಂತ. ಸೊ ನಾನು ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಗೊತ್ತಾಗ್ತದೆ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಪ್ರಾಬ್ಲಮ್ಸ್ಗಳು ನಿಮಗೆ ಅರ್ಥ ಆಗಬೇಕಾಗುತ್ತೆ. ಓಕೆ, ಬೇಗ ಕ್ಯಾಚ್ ಮಾಡಬೇಕಾಗುತ್ತೆ. ಸಿಮಿಲರ್ ಪ್ರಾಬ್ಲಮ್ಸ್ ನಾನು ಮಾಡಿಸೋದು ಜಾಸ್ತಿ. ಇದೇ ರೀತಿ ಪ್ರಾಬ್ಲಮ್ಸ್ ಬೇಸಿಸ್ ಮೇಲೆ ನಿಮಗೆ ನೀಟ್ ಎಕ್ಸಾಮ್ಗೆ ಕ್ವಶನ್ಸ್ ಬರೋದು. ಹಾಗಾಗಿ ಫಾಸ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್. ರೇಟ್ ಕಾನ್ಸ್ಟೆಂಟ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇಸ್ 1.15 into 10⁻⁻⁵ per second. ದ ಪರ್ಸೆಂಟೇಜ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ದಟ್ ರಿಮೈಂಡೆಡ್ ಆಫ್ಟರ್ 1 hour. ಇಲ್ಲೇನು ಕೇಳಿದ್ದಾರೆ? ಪರ್ಸೆಂಟೇಜ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ದಟ್ ರಿಮೈಂಡೆಡ್ ಆಫ್ಟರ್ 1 hour. ಸೊ ಎಷ್ಟು ಪರ್ಸೆಂಟೇಜ್ ಉಳಿತು ಯಾವಾಗ? 1 hour ಆದಮೇಲೆ ಅಂತ ಕೇಳಿದ್ದಾರೆ. ಕ್ವಶನ್ ನೋಡಿ ಗಮನಿಸಿ ಕರೆಕ್ಟಾಗಿ. ಸೊ ಅವ್ರು ಪರ್ಸೆಂಟೇಜ್ ಕೇಳಿರೋದು ನಾನು ಹೇಳಿದ್ದೆ. ಇಲ್ಲಿ ಎ ಮೈನಸ್ ಎಕ್ಸ್ ಅಂತ ಇದೆ. ಸೊ ಎ ಮೈನಸ್ ಎಕ್ಸ್ ಅಂದರೆ 100 ಮೈನಸ್ 87.5 12.5 ಅನ್ನೋದು ರಿಮೈನಿಂಗ್ ಉಳಿದಿದೆ ಅಂತ. ಹಾಗಿದ್ರೆ ನಾವು ಫೈಂಡ್ ಮಾಡಬೇಕಾಗಿರೋದನ್ನು ಎ ಮೈನಸ್ ಎಕ್ಸ್ ಅಂತ ಫೈಂಡ್ ಮಾಡಬೇಕು. ಸೊ ಸೇಮ್ ಆ್ಯಸ್ ಇಟ್ ಈಸ್ ಈಕ್ವೇಷನ್, ಬಟ್ ಏನು ಚೇಂಜ್ ಮಾಡ್ತಾರೆ? ನೀವು ಫೈಂಡ್ ಮಾಡಬೇಕಾಗಿರೋದಲ್ಲಿ ಎ ಡಿವೈಡ್ ಬೈ ಎ ಮೈನಸ್ ಎಕ್ಸ್ ಅಂತ ಇದೆ, ಕರೆಕ್ಟಾ? ಮಿನಿಟ್ಸ್ ಎಷ್ಟಿದೆ? 1 hour ಅಂತ ಕೊಟ್ಟಿದ್ದಾರೆ. ಸೊ 1 hour ನೀವು ಕನ್ವರ್ಟ್ ಮಾಡಬೇಕಾಗುತ್ತೆ. 1 hourನ ನೀವು ಸೆಕೆಂಡ್ಸ್ ಕನ್ವರ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಫಸ್ಟ್ ಆರ್ಡರ್ದು ಕಾನ್ಸ್ಟೆಂಟ್ ಎಷ್ಟು? ರೇಟ್ ಕಾನ್ಸ್ಟೆಂಟ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡಲೇಬೇಕಾಗುತ್ತೆ. ಸೊ 3600 ಸೆಕೆಂಡ್ಸ್ ಆಗುತ್ತೆ ಇದು, ಕರೆಕ್ಟಾ? ಇದು ಪರ್ ಸೆಕೆಂಡಲ್ಲಿದೆ. ಹಾಗಿದ್ರೆ ನಿಮಗೆ ಲಾಗ್ ಆಫ್ ಎ ಬೈ ಎ ಮೈನಸ್ ಎಕ್ಸ್ ಒಂದು ಕಡೆ ತೊಗೊಳ್ಳಿ. ಸೊ ಫೈನಲಿ ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ 1.15 into 10⁻⁻⁵ ಇಂಟು 3600 ಸೆಕೆಂಡ್ಸ್ ಡಿವೈಡ್ ಬೈ 2.303. ಸೊ 1.15 into 3600 ಇಷ್ಟೆಲ್ಲ ಡಿವೈಡ್ ಮಾಡಿದ್ರೆ ನಿಮಗೆ ಫೈನಲಿ 0.017 and 976. ಓಕೆ, 10⁻⁻⁵ ಇದೆ. ಆ ಪಾಯಿಂಟ್ ಶಿಫ್ಟ್ ಮಾಡಿ ಫೈನಲ್ ನಿಮಗೆ 0.01796 ಸಿಗುತ್ತೆ. ಸೊ ಎ ಬೈ ಎ ಮೈನಸ್ ಎಕ್ಸ್ ಅಂತಂದರೆ ನಿಮಗೆ ಆ್ಯಂಟಿಲಾಗ್ ಫೈಂಡ್ ಮಾಡಿ
0.0197 ಅಲ್ಲಿ 01 ಅಲ್ಲಿ 7 ಮತ್ತು 9 ಮೀನ್ ಡಿಫರೆನ್ಸಲ್ಲಿ ಚೆಕ್ ಮಾಡಿ ನಿಮಗೆ ವ್ಯಾಲ್ಯೂ ಬರುತ್ತೆ, ದಟ್ ಈಸ್ 1.0422 ವ್ಯಾಲ್ಯೂ ಬರುತ್ತೆ. ಆ್ಯಂಟಿ ಲಾಗ್ ಬುಕ್ಕಲ್ಲಿ ಚೆಕ್ ಮಾಡಿ ಇದನ್ನು. ಓಕೆ, 01 ಅಲ್ಲಿ 7 ನೋಡಿ ಆ್ಯಂಡ್ ಮೀನ್ ಡಿಫರೆನ್ಸ್ 9 ನೋಡಿ, ನಿಮಗೆ 1.042 ಅಂದರೆ 1042 ಬರುತ್ತೆ. ಅದನ್ನು 1.042 ಅಂತ ಬರಿತೀವಿ. ಆ್ಯಂಡ್ ನೆಕ್ಸ್ಟ್ ಏನು, ನಿಮಗೆ A - X ಬೇಕು, ಕರೆಕ್ಟ್ ಅಲ್ವಾ? A - X ಬೇಕು. ಹಾಗಿದ್ದಾಗ A ಅಂದರೆ ಏನು? A ಅಂದರೆ 100, ಹಾಗಿದ್ದಾಗ ಡೈರೆಕ್ಟಾಗಿ ಬರೀತೀನಿ. ಸೊ A - X ಅಂದರೆ, ಸೊ ಉಲ್ಟಾ ಮಾಡಿದ್ರೆ ಏನಾಗುತ್ತೆ? ಸೊ ಫೈನಲ್ ನಿಮಗೆ 100 ಡಿವೈಡೆಡ್ ಬೈ 1.042. ಸೊ 100 ಡಿವೈಡ್ ಬೈ 1.042 ಅಂದರೆ ಅರೌಂಡ್ 95.95 ಬರುತ್ತೆ. ಸೊ ಹಾಗಾದರೆ ದಿಸ್ ಇಸ್ ರಿಮೈನ್ಸ್ ಅನ್ರಿಯಾಕ್ಟೆಡ್. ಓಕೆ, ಸೊ ಎಷ್ಟಿದೆ? 95.96%. ದಟ್ ಇಸ್ ಆಪ್ಷನ್ ಬಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅಂದರೆ ಏನು ಫೈಂಡ್ ಮಾಡಿದ್ದು ನೀವು? A - X. ಸೊ ಎಷ್ಟು ರಿಯಾಕ್ಟ್ ಆಗಿದೆ ಅಂದರೆ ಎಕ್ಸ್ನ ಫೈಂಡ್ ಮಾಡ್ತಾರೆ, ಎಷ್ಟು ರಿಯಾಕ್ಟ್ ಆಗಿದೆ ಅಂತಂದರೆ ಎಕ್ಸ್ನ ಫೈಂಡ್ ಮಾಡ್ತಾರೆ. ಇನಿಷಿಯಲ್ ಕಾನ್ಸಂಟ್ರೇಷನ್ A 100% ಅಂತ ಗೊತ್ತಿರುತ್ತೆ. ಇಲ್ಲಿ ಎಷ್ಟು ಗ್ರಾಮ್ಸ್ ಅಂತ ಕೊಡ್ತಾರೆ ಅವರು. ಓಕೆ, ಇಷ್ಟು ಗ್ರಾಮ್ಸ್ ಅಂತ ಕೊಡ್ಬೋದು, ಇಷ್ಟು ರೆಡ್ಯೂಸ್ ಆಗಿದೆ ಅಂತ ಕೊಡ್ಬೋದು. ಸೊ 5 ಗ್ರಾಮಿಂದ 3 ಗ್ರಾಮ್ ರೆಡ್ಯೂಸ್ ಆಗಿದೆ, 10 ಗ್ರಾಮಿಂದ 5 ಗ್ರಾಮ್ ರೆಡ್ಯೂಸ್ ಆಗಿದೆ ಅಂತ ಕೊಡ್ತಾರೆ. ಆಗ 10/5 ಅಂತ ಗೊತ್ತಿರ. ಇಲ್ಲಿ ಕೊಟ್ಟಿರೋದು ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ, ಫ್ರಾಕ್ಷನ್ಸಲ್ಲಿ ಕೊಡ್ತಾರೆ. ಓಕೆ, ಹಾಗಿದ್ದಾಗ ಎಕ್ಸ್ ಅಂದರೆ ಎಷ್ಟು ರಿಯಾಕ್ಟ್ ಆಯಿತು, A - X ಅಂದರೆ ಎಷ್ಟು ಉಳಿತು. 100% ಅಲ್ಲಿ ಎಷ್ಟು ಎಕ್ಸ್ ಅನ್ನೋದು 5% ರಿಯಾಕ್ಟ್ ಆಗಿ 95.9% ಅಷ್ಟು ಉಳಿದಿದೆ, ರಿಮೈನಿಂಗ್ ಇದೆ ಅಂತ ಹೇಳ್ಬೋದು. ಸೊ ದಟ್ ಇಸ್ ವಾಟ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ರೀತಿ ಕ್ವಶನ್ಸ್ ನೋಡಿ ಮಗಳೇ ನಿಮಗೆ ಕೇಳುವಂಥದ್ದು. ಸೊ ಹಾಫ್ ಲೈಫ್ ಬ್ರೆಡ್ ಮತ್ತು ಇದರ ಮೇಲೆ ಕೇಳುವಂಥ ಕ್ವಶನ್ಸ್ ಈ ರೀತಿ. ಸೊ ನೋಟ್ ಮಾಡ್ಕೊಳ್ಳಿ, 95.96% ಆಪ್ಷನ್ ಬಿ. ಅರ್ಥ ಆಯ್ತು ಅನ್ಕೋತೀನಿ. ಕ್ಯಾಲ್ಕುಲೇಷನ್ಸಲ್ಲಿ ಮಿಸ್ಟೇಕ್ಸ್ ಇತ್ತು ಅಂದರೆ ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ, ಕ್ಯಾಲ್ಕುಲೇಷನ್ಸಲ್ಲಿ ನಾನು ಬರೆಯೋ ಸ್ಪೀಡಲ್ಲಿ ಏನಾದ್ರು ಮಿಸ್ಟೇಕ್ಸ್ ಆಯಿತು ಅಂದರೆ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. Next, for a first order reaction, the time taken to reduce initial concentration by factor of 1/4 is 10 minutes. The time required to reduce initial concentration by factor of 1/16 will be. So, ಇಲ್ಲಿ ಕೇಳಿರೋದೇನು? time required to reduce initial concentration by factor of 1/16. 1/16 ಅಷ್ಟು ಕಾನ್ಸಂಟ್ರೇಷನ್ ರೆಡ್ಯೂಸ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು? ಏನು ಕೊಟ್ಟಿರೋ ಗಿವನ್ ಡೇಟಾ? 1/4 ಅಷ್ಟು ಕಾನ್ಸಂಟ್ರೇಷನ್ ರೆಡ್ಯೂಸ್ ಮಾಡೋಕ್ಕೆ 10 ಮಿನಿಟ್ಸ್ ಬೇಕು. ಅದೇ 1/16 ರೆಡ್ಯೂಸ್ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು? ಸೊ ಸೇಮ್ ರಿಯಾಕ್ಷನ್, ದೇರ್ ಇಸ್ ನೋ ಸೇಮ್ ರಿಯಾಕ್ಷನ್ ನಡೆಯುವಂಥದ್ದು. ಹಾಗಿದ್ದಾಗ ಏನು ಮಾಡ್ತೀರಾ? ಫಸ್ಟ್ ನೀವು ರೇಟ್ ಕಾನ್ಸ್ಟೆಂಟ್ ಬೇಕು. ಆ್ಯಕ್ಚುಲಿ ರೇಟ್ ಕಾನ್ಸ್ಟೆಂಟ್ ಫೈಂಡ್ ಔಟ್ ಮಾಡ್ತೀರಾ. ಓಕೆ, ರೇಟ್ ಕಾನ್ಸ್ಟೆಂಟ್ K ಇಸ್ ಈಕ್ವಲ್ ಟು, ಸೊ ಇಲ್ಲಿ ಲಾಗ್ R0/R ಅಂತ ಹೋಗ್ಬೋದಾ? 2.303 ಡಿವೈಡ್ ಬೈ 10 ಮಿನಿಟ್ಸ್ ಲಾಗ್ R0/R ಅಂತ ತೊಗೊಂಡ್ರೆ ಏನಾಗುತ್ತೆ? ಸೊ ನಿಮಗೆ ಉಳಿಯೋದು R0/R0 ಡಿವೈಡ್ ಬೈ 1/4 ಆಫ್ ಇಟ್ಸ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಕೊಟ್ಟಿರೋದು. ಇದು ಕ್ಯಾನ್ಸಲ್ ಔಟ್ ಆಗೋದು, ಉಳಿದಿಲ್ಲಿ ನಿಮಗೆ ಲಾಗ್ 4 ಅಂತ ಬರುತ್ತಿದ್ದು, ಕರೆಕ್ಟ್ ಅಲ್ವಾ? ಸೊ ಹಾಗಾದ್ರೆ 2.303 ಡಿವೈಡ್ ಬೈ 10 ಇಂಟು ಲಾಗ್ 4. ಸೊ ಫೈನಲಿ ಆನ್ಸರ್ ಬರೋದು 0.1386 K ವ್ಯಾಲ್ಯೂ ಬರುತ್ತೆ. ಈಗ ನೀವೇನು ಟಿ ಎಷ್ಟು ಫೈಂಡ್ ಮಾಡಬೇಕು? 1/16. ಸೊ ಟೈಮ್ ಎಷ್ಟು ಬೇಕು? 1/16 ರೆಡ್ಯೂಸ್ ಆಗಿ ಅದನ್ನು 1/16 ಅಂತ ಈ ರೀತಿ ಬರೀತೀನಿ. 1/16 ಅಷ್ಟು ರೆಡ್ಯೂಸ್ ಆಗಿ ಇನಿಷಿಯಲ್ ಕಾನ್ಸಂಟ್ರೇಷನ್ಗೆ ಎಷ್ಟು ಟೈಮ್ ರಿಕ್ವೈರ್ಮೆಂಟ್ ಇದೆ. ಹಾಗಿದ್ದಾಗ 2.303 K ವ್ಯಾಲ್ಯೂ ಸಿಕ್ಕಿದೆ, 0.1386 ಸಿಕ್ಕಿದೆ. ಆ್ಯಂಡ್ ಲಾಗ್ ಆಫ್ R0/1/16 ಆಫ್ R0 ಅಂದರೆ ಫೈನಲಿ ಲಾಗ್ 16 ಬರುತ್ತೆ. ಸೊ ಫೈಂಡ್ ಔಟ್ ಮಾಡಿ 2.303 ಡಿವೈಡ್ ಬೈ 0.1386 ಇಂಟು ಲಾಗ್ 16. ಸೊ ಇದನ್ನು ಫೈಂಡ್ ಔಟ್ ಮಾಡಿದ್ರೆ ಅರೌಂಡ್ 20 ಮಿನಿಟ್ಸ್ ಬರುತ್ತೆ. ಸೊ ಯಾವ್ದು ಆಪ್ಷನ್ ಆಗಿದ್ರೆ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಯ್ತಲ್ಲ ಮಕ್ಕಳು ಹೇಗೆ ಅಂತ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಫಾಸ್ಟಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಕ್ವಶನ್ಸ್ಗಳೇ ನಿಮ್ಗೆ ಅರೈಸ್ ಆಗುವಂಥದ್ದು. ನಾನು ಹಾಗಾಗಿ ಪ್ರಾಬಬಲ್ ಕ್ವಶನ್ಸ್ನ ಚೂಸ್ ಮಾಡಿ ನಾನು ಮಾಡ್ತಾ ಇರ್ತೀನಿ. ಓಕೆ, ಕರೆಕ್ಟಾಗಿ ಕ್ಯಾಚ್ ಮಾಡಿ. ಸೊ ಅರ್ಥ ಆಯಿತು ಅನ್ಕೋತೀನಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕನ್ಫ್ಯೂಸ್ ಆಗಿಬಿಡಿಲಿ. ಸೊ 1/4ಗೆ ಅವ್ರು ಟೈಮ್ ಕೊಟ್ಟಿದ್ದಾರೆ, ಆ ಟೈಮ್ ಯೂಸ್ ಮಾಡ್ಕೊಂಡು ರೇಟ್ ಕಾನ್ಸ್ಟೆಂಟ್ ಫೈಂಡ್ ಮಾಡೋಣ. ರೇಟ್ ಕಾನ್ಸ್ಟೆಂಟ್ ಯೂಸ್ ಮಾಡಿಕೊಂಡು 1/16 ಎಷ್ಟು ಟೈಮ್ ಬೇಕಿದೆ, ಸೊ ಅದಕ್ಕೆ ಫೈಂಡ್ ಮಾಡಿ. ಯಾಕಂದರೆ ಸೇಮ್ ರಿಯಾಕ್ಷನ್ ಇದು, ಸೇಮ್ ರಿಯಾಕ್ಷನ್ ನಡೀತಾ ಇರೋದು, ಹಾಗಾಗಿ ಆ ಥರ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, time required for 99% completion is dash the time required for the completion of 90% of reaction. First order reaction ಅಂತ ಕೊಟ್ಟಿದ್ದಾರೆ. ಈಗ 99% ಟೈಮ್ ರಿಯಾಕ್ಷನ್ ಕಂಪ್ಲೀಟ್ ಆಗಬೇಕು ಅಂದರೆ ಎಷ್ಟು ಟೈಮ್ ರಿಕ್ವೈರ್ಮೆಂಟ್ ಇದೆ ಅಂದರೆ 90% ರಿಯಾಕ್ಷನ್ ಕಂಪ್ಲೀಟ್ ಆಗೋನು 99% ರಿಯಾಕ್ಷನ್ಗೆ ಎಷ್ಟು ಟೈಮ್ಸ್ ಅಷ್ಟು ಬೇಕಿದೆ. ದಟ್ ಮೀನ್ಸ್ ಕೊಟ್ಟಿರೋದು ಅವರು ಟೈಮ್ ರಿಕ್ವೈರ್ಡ್ ಫಾರ್ 99% ಇಸ್ ಡ್ಯಾಶ್ ಟೈಮ್ಸ್ ದ ಕಂಪ್ಲೀಷನ್ ಆಫ್ 90% ರಿಯಾಕ್ಷನ್. 90% ರಿಯಾಕ್ಷನ್ ಕಂಪ್ಲೀಟ್ ಆಗಿ 99% ರಿಕ್ವೈರ್ಮೆಂಟ್ ಟೈಮ್ ಏನಿದೆ ಅದು ಎಷ್ಟು ಟೈಮ್ಸ್ ಬೇಕಿದೆ ಅಂತ ಹೇಳ್ಬಿಟ್ಟು. ಓಕೆ, ಫಾರ್ ಎಕ್ಸಾಂಪಲ್ ಸಪೋಸ್ ಈಗ ಟಿ ಆಫ್ 99% ಇಸ್ ಡ್ಯಾಶ್ ಟೈಮ್ಸ್ ದಟ್ ಆಫ್ ಟಿ ಆಫ್ 90%. ಓಕೆ, 90% ರಿಯಾಕ್ಷನ್ ಕಂಪ್ಲೀಟ್ ಆಗಬೇಕು ಅಂದರೆ ಈಗ 99% ಟೈಮ್ ರಿಕ್ವೈರ್ಮೆಂಟ್ ಈಸ್ ಡ್ಯಾಶ್ ಟೈಮ್ಸ್ ದಟ್ ಆಫ್ 90% ಆಫ್ ರಿಯಾಕ್ಷನ್ ಕಂಪ್ಲೀಷನ್. ಆ ಟೈಮಿಗಿಂತ ಎಷ್ಟು ಟೈಮ್ಸು ಜಾಸ್ತಿ ಇದೆ 99% ರಿಯಾಕ್ಷನ್ ಕಂಪ್ಲೀಟ್ ಆಗಬೇಕು ಅಂದರೆ ಅದನ್ನು ಕೊಟ್ಟಿದ್ದಾರೆ. ಹಾಗೆ ಹೇಗೆ ಮಾಡ್ಬೋದು? ಇಲ್ಲಿ 2 ಸ್ಟೆಪ್ ಮಾಡಬೇಕಾಗುತ್ತೆ ನೀವು. ಹೇಗೆ ಅಂತಂದರೆ ಫಾರ್ ಎಕ್ಸಾಂಪಲ್ ಸಪೋಸ್ ಈಗ ಕೆ ಒಂದು ಕಾಮನ್ ರೇಟ್ ಕಾನ್ಸ್ಟೆಂಟ್ ಇಟ್ಕೊಳ್ಳೋಣ. ಓಕೆ, ಟೈಮ್ ಏನಿದೆ ಅವರು ಟಿ 99% ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಹಾಗಿದ್ದಾಗ 2.303 ಫಸ್ಟು ಟಿ 99%, ಇದು ಟೈಮ್ ರಿಕ್ವೈರ್ ಫಾರ್ 99% ಇರಲಿ ಇದು. ಆ್ಯಂಡ್ ಲಾಗ್ ಆಫ್
100 ಡಿವೈಡೆಡ್ ಬೈ 100 ಮೈನಸ್ 99. ಓಕೆ, 99% ರಿಯಾಕ್ಟ್ ಆಗಿದೆ. ಸೊ ಎಷ್ಟಾಗುತ್ತೆ? 100 ಮೈನಸ್ 99 1 ಬರುತ್ತೆ. ಲಾಗ್ 100 ಆಗುತ್ತೆ. ಲಾಗ್ 100 ಅನ್ನು ನಾವು 10⁻² ಅಂತ ಬರಿಬೋದು. ಇದು 2 log 10 ಆಗುತ್ತೆ. ಸೊ ಲಾಗ್ 10 1 ಅಂದರೆ ಇನ್ನು 2 ಉಳಿಯುತ್ತೆ. ಹಾಗಿದ್ದಾಗ ಆನ್ಸರ್ ಏನು ಬರುತ್ತೆ? K = 2.303 ಇಂಟು T ಆಫ್ 99% ಇಂಟು 2 ಅಂತ ಆಗುತ್ತೆ. ಓಕೆ, ಇದು ಕೆ ಯಾವುದಕ್ಕೆ? 99%ಗೆ. ಅದೇ ರೀತಿ 90%ಗೆ ಏನಾಗುತ್ತೆ? 2.303 ಡಿವೈಡ್ ಬೈ ಟಿ ಆಫ್ 90% ಇಂಟು ಲಾಗ್ ಆಫ್ 100 ಡಿವೈಡ್ ಬೈ 100 ಮೈನಸ್ 90. ಸೊ ಇದೆಷ್ಟು ಬರುತ್ತೆ? ಸೊ ಲಾಗ್ ಆಫ್ 100 ಮೈನಸ್ 90 ಅಂತಂದರೆ ಇದು 10 ಬರುತ್ತೆ. 10 ಕ್ಯಾನ್ಸಲ್ ಆದರೆ ಲಾಗ್ 10 ಆಗುತ್ತೆ. ದಟ್ ಇಸ್ 1 ಬರುತ್ತೆ ವ್ಯಾಲ್ಯೂ. ಸೊ ಫೈನಲಿ ಇದು 2.303 ಇಂಟು ಟಿ 90% ಬರುತ್ತೆ. ಸೊ ಈಗ ಇಲ್ಲೂ ಕೆ ಇದೆ, ಇಲ್ಲೂ ಕೆ ಇದೆ, ಎರಡು ಕೂಡ ಕಂಪೇರ್ ಮಾಡಿ ಈಕ್ವೇಷನ್ ಕಂಪೇರ್ ಮಾಡಿದ್ರೆ ಏನಾಗುತ್ತೆ? ಸೊ 2.303 ಆಫ್ ಟಿ 99% ಇಂಟು 2 ಇಂಟು 2.303 ಟಿ ಆಫ್ 90%. ಸೊ ಕ್ಯಾನ್ಸಲ್ ಔಟ್ ಆಗುತ್ತೆ. ನಿಮ್ಗೆ ಬೇಕಾಗಿರೋದು ಟಿ 99%, ಕರೆಕ್ಟ್ ಅಲ್ವಾ? ನಿಮಗೆ ಬೇಕಾಗಿರೋದು ಟಿ 99%. ಸೊ ಅದನ್ನು ಕಡೆ ಶಿಫ್ಟ್ ಮಾಡಿ ಟಿ 99%. ಸೊ ಇದನ್ನ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? ಸೊ 2 ಟೈಮ್ಸ್ ಆಫ್ ಟಿ 90%. ಹಾಗಿದ್ದಾಗ 99% ರಿಯಾಕ್ಷನ್ ಕಂಪ್ಲೀಟ್ ಆಗಬೇಕು ಅಂದರೆ ಇಟ್ ಇಸ್ 2 ಟೈಮ್ಸ್ ದಟ್ ಆಫ್ 90% ರಿಯಾಕ್ಷನ್ ಕಂಪ್ಲೀಷನ್. ಓಕೆ, 99%ಗೆ ಎಷ್ಟೋ ಟೈಮ್ ರಿಕ್ವೈರ್ಮೆಂಟ್ ಇದೆ, ಅದು 90% ರಿಯಾಕ್ಷನ್ಗೆ ಟೈಮ್ ರಿಕ್ವೈರ್ಮೆಂಟ್ ಅದಕ್ಕಿಂತ 2 ಟೈಮ್ಸ್ ಅಷ್ಟು ಜಾಸ್ತಿ ಇದೆ ಅಂತ ಅರ್ಥ. ಓಕೆ, ಈ ಟಿ 90% ಎಷ್ಟು ಬರುತ್ತೆ ಅದಕ್ಕಿಂತ 2 ಟೈಮ್ಸ್ ಅಷ್ಟು 99%ಗೆ ಟೈಮ್ ಬೇಕು ರಿಕ್ವೈರ್ಮೆಂಟ್ ಇದೆ. ಸೊ ಅದು ಹೇಳೋದು ನಿಮಗೆ ಈ ರೀತಿ ರಿಲೇಷನ್. ಹಾಗಾದ್ರೆ ಏನು ಕೊಡ್ಬೋದು? ಆಪ್ಷನ್ ಎ 2 ಟೈಮ್ಸ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ ಮಕ್ಕಳು ಹೇಗೆ ಅಂತ? ಈ ರೀತಿ ಕ್ವಶನ್ಸ್ ಅರೈಸ್ ಆಗುತ್ತೆ ನಿಮಗೆ. ಎಷ್ಟು ಟೈಮ್ಸ್ ಅಂತ ಕೇಳ್ತಾರೆ. ಓಕೆ, 2 ಟೈಮ್ಸ್ ಅಷ್ಟು 90% ರಿಯಾಕ್ಷನ್ಗೆ ಟೈಮ್ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅದಕ್ಕಿಂತ 2 ಟೈಮ್ಸ್ ಅಷ್ಟು ಟಿ 99% ರಿಯಾಕ್ಷನ್ ಕಂಪ್ಲೀಟ್ ಆಗೋಕ್ಕೆ ಅಷ್ಟು ಬೇಕಿದೆ ಅಂತ ಅಂದ್ಬಿಟ್ಟು. ಓಕೆ, ಸೊ ಇದೇನಪ್ಪ ಅಂದ್ರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕನ್ಫ್ಯೂಸ್ ಆಗಬೇಡಿ, ನಿಮ್ಗೆ ಈ ರೀತಿ ಕ್ವಶನ್ಸ್ಗಳು ಜಾಸ್ತಿ ಕೇಳ್ತಾರೆ. ಸೊ ಈ ರೀತಿ ರಿಲೇಷನ್ಸ್ಗಳಿದೆ ಕೆಲವೊಂದು. ಓಕೆ, 99% ಎಷ್ಟು ಟೈಮ್ಸ್ ಈ ಥರ ರಿಲೇಷನ್ಸ್ಗಳಿದೆ ಹಾಫ್ ಲೈಫ್ ಬೇಸಿಸ್ ಮೇಲೆ, ಅದನ್ನು ನೋಡ್ಕೊಳ್ಳಿ ಕರೆಕ್ಟಾಗಿ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. Okay, next question. The time required for 99% completion of first order reaction is nearly same as it is same process. 99.9% completion for first order reaction is nearly 10 times of 50%, 20%. ಇದನ್ನು ಫೈಂಡ್ ಔಟ್ ಮಾಡಿ, ಚೆಕ್ ಮಾಡಿ ನೋಡೋಣ. ಸೊ ಇದನ್ನು ನೀವು ಚೆಕ್ ಮಾಡಿ. ಸೊ ಟೈಮ್ ರಿಕ್ವೈರ್ಡ್ ಫಾರ್ 99.9% for first order reaction is nearly dash times that of 50%, 90% at 25% ಅಂತ ಕೊಟ್ಟಿದ್ದಾರೆ. ಅದನ್ನು ಚೆಕ್ ಮಾಡಿ. ಓಕೆ, ಏನು ಅಂತ ಗೊತ್ತಾಗುತ್ತೆ. 10 ಟೈಮ್ಸಾ 20 ಟೈಮ್ಸಾ ಇದನ್ನು ನೀವು ಫೈಂಡ್ ಔಟ್ ಮಾಡಿ ನೋಡೋಣ. ಸೊ 50% ಇದೆ, 90% ಇದೆ, 25% ಇದೆ, ಅದನ್ನು ಫೈಂಡ್ ಔಟ್ ಮಾಡಿ ನೋಡಿ. ಯಾಕಂದ್ರೆ 99.9% ಅಂದರೆ 100% ಅಂತ. 100% ಅಂತಂದರೆ ಟೈಮ್ ರಿಕ್ವೈರ್ಡ್ ಫಾರ್ 100% ಅಂದರೆ ಇನ್ನು ಹಾಫ್ ಏನಾಗುತ್ತೆ? 50%. ಓಕೆ, 50%ಗೆ ಏನಾಗುತ್ತೆ? 10 ಟೈಮ್ಸ್ ಅಂತ ಆಗುತ್ತೆ. ಸೊ ಅದು ಯಾವ ರೀತಿ ಬರುತ್ತೆ ಚೆಕ್ ಮಾಡಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದು ನಿಮ್ಗೆ ಬಿಡ್ತಾ ಇದೆ ವರ್ಕು. ಸೊ ಇದನ್ನು ವರ್ಕೌಟ್ ಮಾಡಿ. ಪ್ರೀವಿಯಸ್ ಪ್ರಾಬ್ಲಮ್ ಥರನೇ ಸ್ವಲ್ಪ ಇದೆ, ಬಟ್ ನೀವು ಸ್ವಲ್ಪ ಯೂಸ್ ಮಾಡಬೇಕು. ಓಕೆ, ಸ್ಕಿಲ್ಸ್ ಯೂಸ್ ಮಾಡಿ ಕರೆಕ್ಟಾಗಿ ಮಾಡಿ. ಸೊ 99.9% ಅಂದರೆ ಅರ್ಥ ಮಾಡ್ಕೊಳ್ಳಿ, ಅಲ್ಲೇ ಗೊತ್ತಾಗ್ತಿದೆ 100% ಅಂತ. 100% ಅಂದರೆ ಅಲ್ಲಿ ಯಾವ್ದು 25% ಇದೆ, 50% ಇದೆ, 90% ಇದೆ. 50% ಅಂತಂದರೆ 10 ಟೈಮ್ಸ್ ಆಗುತ್ತೆ. ಕರೆಕ್ಟ್ ಆಗುತ್ತೆ ಆಗ 10 ಟೈಮ್ಸ್ ಆಫ್ 50% ಅಂತ. ಸೊ ಅರ್ಥ ಮಾಡ್ಕೊಳ್ಳಿ ಹೇಗೆ ಅಂತ, ಅದನ್ನು ವರ್ಕೌಟ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಕ್ವಶನ್. The decomposition of a substance R takes place according to the first order kinetics. Its initial concentration reduced to 1/8 in 24 seconds. The rate constant of the reaction. ಇಲ್ಲಿ ಕೇಳಿರೋದೇನೀಗ ರೇಟ್ ಕಾನ್ಸ್ಟೆಂಟ್ನ ಕೇಳಿದ್ದಾರೆ. ಸೊ 1/8 ಅಂತ ಕೇಳಿದ್ದಾರೆ, ಕರೆಕ್ಟ್ ಅಲ್ವಾ? 1/8 in 44 seconds. ಸೊ K is equal to, ಸೊ ನಿಮ್ಗೆ ಗೊತ್ತಿರೋ ಫಸ್ಟ್ ಆರ್ಡರ್ ಕೈನೆಟಿಕ್ಸ್, ದಟ್ ಇಸ್ 2.303 ಡಿವೈಡೆಡ್ ಬೈ 24 ಇಂಟು ಲಾಗ್ ಆಫ್ ಆರ್ ಎ ಬೈ 1/8 ಆಫ್ ಎ ಅಂತ ತೊಗೊಳ್ಳೆ ಡೈರೆಕ್ಟಾಗಿ. ಇನ್ಷಿಯಲ್ ಕಾನ್ಸಂಟ್ರೇಷನ್ ಎ 1/8 ಆಫ್ ಇನ್ಷಿಯಲ್ ಕಾನ್ಸಂಟ್ರೇಷನ್ ತೊಗೊಂಡ್ರೆ ಸೊ 2.303 ಡಿವೈಡ್ ಬೈ 24 ಇಂಟು ಲಾಗ್ 8 ಆಗುತ್ತೆ. ಇದನ್ನು ಇನ್ನೊಂದು ರೀತಿ ಚೇಂಜ್ ಮಾಡ್ತೀನಿ. 1/24 ಇಂಟು ಲ್ಯಾನ್ 8 ಅಂತ ಮಾಡ್ಬೋದಲ್ವಾ? ಲ್ಯಾನ್ 8 ಅಂತ ಮಾಡ್ಬೋದು. ಈ ಲ್ಯಾನ್ 8ನ ಇನ್ನೊಂದು ರೀತಿ ಕನ್ವರ್ಟ್ ಮಾಡ್ತೀನಿ, 2 ಕ್ಯೂಬ್ ಅಂತ ಮಾಡ್ತೀನಿ. 2 ಕ್ಯೂಬ್ ಅನ್ನೋದು ಲ್ಯಾನ್ 2 ಅಂತ ಆಗುತ್ತೆ. ಹಾಗಿದ್ದಾಗ ಸೊ 1/24 ಇಂಟು 3 ಇಂಟು ಲ್ಯಾನ್ 2 ಅಂದರೆ 3 8s ಬರುತ್ತೆ. ಸೊ 1/8 ಇಂಟು ಲ್ಯಾನ್ 2 ಆಗುತ್ತೆ. ಸೊ ದಿಸ್ ಇಸ್ ದ ಆಪ್ಷನ್. ಸೊ ಇಲ್ಲಿ ನೋಡಿ, ತುಂಬ ಟ್ರಿಕ್ಕಿ ಆಗಿದೆ ಕ್ವಶನ್ ಇದು. ಲಾಗ್ 8 ಅಂತ ಇದೆ, ಇಲ್ಲಿ ಯಾವ ರೀತಿ ಆಪ್ಷನ್ ಬರೋಕ್ಕೆ ಚಾನ್ಸೇ ಇಲ್ವಲ್ಲ ಅಂತ ಅನ್ಸ್ಬಿಡುತ್ತೆ ನಿಮಗೆ ಡರ್ ನೋಡಿದ್ರೆ. ಬಟ್ ಇಲ್ಲಿ ಅಪ್ಲೈ ಮಾಡಬೇಕು. ಲಾಗ್ 8 ಇದೆ, ಅದನ್ನು ಲ್ಯಾನ್ 8 ಮಾಡಿ 2.3 ಹೋಗುತ್ತೆ. ಲ್ಯಾನ್ 8 ಅನ್ನೋ 2 ಕ್ಯೂಬ್ ಅಂತ ಬರೀಬೋದು. ಆಗ 3 ಇಂಟು ಲ್ಯಾನ್ 2 ಆಗುತ್ತೆ ಇದು. ಸೊ ಅದನ್ನು ಅಪ್ಲೈ ಮಾಡಿದ್ರೆ ನಿಮ್ಗೆ ಈ ರೀತಿ ಆನ್ಸರ್ ಸಿಗುತ್ತೆ. 1/8 ಇಂಟು ಲ್ಯಾನ್ 2 ಅಥವಾ ಲ್ಯಾನ್ 2/1/8 ಪರ್ ಸೆಕೆಂಡ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ ಮಕ್ಕಳ ಹೇಗೆ ಅಂತ? ಸೊ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ ಮಕ್ಕಳ, ಇದು ಅರ್ಥ ಆಯಿತು ಅನ್ಕೋತೀನಿ. ಸೊ ನೋಡಿ, ಅದಕ್ಕೆ ಸ್ವಲ್ಪ ಟ್ರಿಕ್ಕಿಯಾಗಿ ಕೊಟ್ಟಿದ್ದಾರೆ ಇದನ್ನು. ಓಕೆ, ಕನ್ಫ್ಯೂಸ್ ಆಗಿಬಿಡಿ, ಟ್ರಿಕ್ಕಿಯಾಗಿ ಕೊಟ್ಟಿದ್ದಾರೆ ಸ್ವಲ್ಪ. ನೆಕ್ಸ್ಟ್ ಕ್ವಶನ್.
ಸೊ ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ ದ ಎಕ್ಸ್ಪ್ರೆಷನ್ ಫಾರ್ 3/4 ಲೈಫ್ ಆಫ್ ಅ ಫಸ್ಟ್ ಆರ್ಡರ್ ರಿಯಾಕ್ಷನ್. ಸೊ ಇಲ್ಲಿ ಕೊಟ್ಟಿರೋದು ಈಗ ಕರೆಕ್ಟಾಗಿ ನೋಡಿ 3/4 ಲೈಫ್ ಅಂತ ಕೊಟ್ಟಿದ್ದಾರೆ. ನೀವು ಏನು ತಿಳ್ಕೊಬೋದು 3/4 ಅಂದರೆ 3/4 ಆಫ್ ಇಟ್ಸ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಆ ಥರ ತಿಳ್ಕೊಬಾರ್ದು. ಇಲ್ಲಿ 3/4 ಲೈಫ್ ಅಂದರೆ ಅಷ್ಟು ರಿಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ 3/4 ಲೈಫ್ ಅಂತಂದರೆ ಅಷ್ಟು ರಿಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಹಾಗಾದರೆ ಇಲ್ಲಿ ನಿಮಗೆ ಕೇಳಿರೋದು K is equal to 2.303 divided by T into log of A divided by A minus X ಅಂತ ತೊಗೊಳ್ಬೇಕಾದ್ರೆ ನೋ ಪ್ರಾಬ್ಲಮ್. ಓಕೆ, ಸೊ ಎಕ್ಸ್ ಅಂದ್ರೆ ಈ ಅವ್ರು ಕೊಟ್ಟಿರೋದು ಈ ಎಕ್ಸ್ನ 3/4 ಲೈಫ್ ಅಂತ ಹೇಳ್ಬಿಟ್ಟು 3/4 ಲೈಫ್ ಆಫ್ ಅ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದರೆ ದಟ್ ಈಸ್ 3/4 ಆಫ್ ಎ ಅಂತ ಅಂದ್ಬಿಟ್ಟು. ಓಕೆ, ಇನಿಷಿಯಲ್ ಕಾನ್ಸಂಟ್ರೇಷನ್. ಸೊ ಇಷ್ಟು ರಿಯಾಕ್ಟ್ ಆಗಿದೆ ಅಂತ ಇನಿಷಿಯಲ್ ಕಾನ್ಸಂಟ್ರೇಷನ್ ಕಂಪೇರ್ ಮಾಡಿದೆ. 3/4 ಲೈಫ್ ಆಫ್ ಅ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದರೆ ದಟ್ ಇಸ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದರೆ ಮೇನ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಸೊ 3/4 ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಇನಿಷಿಯಲ್ ಕಾನ್ಸಂಟ್ರೇಷನ್ ರಿಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಹಾಗಿದ್ದಾಗ ಆ ಟೈಮ್ ಏನು ಹಾಗಾದರೆ ಆ ಟೈಮ್ನ ವಿಚ್ ಆಫ್ ದ ಫಾಲೋಯಿಂಗ್ ಟೈಮ್ ಕೊಟ್ಟಿದ್ದಾರೆ ಇಲ್ಲಿ ಅವರು. ಸೊ ದಟ್ ಈಸ್ T is equal to T of 3/4. ಹಾಗಿದ್ದಾಗ T 3/4 is equal to 2.303 divided by K into log of A divided by A minus 3/4 into A. ಸೊ ಎಷ್ಟು ಬರುತ್ತೆ? ಸೊ ಇದು ಫೈನಲಿ ಕ್ಯಾಲ್ಕುಲೇಟರ್ ಇಲ್ಲಿ ಮಾಡ್ತೀನಿ ನೋಡಿ. 4 minus 3 ಬರುತ್ತೆ. ಈಗ 4 minus 3 ಅಂದರೆ ದಟ್ ಈಸ್ A/4 ಬರುತ್ತೆ. ಸೊ A ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ 1/4 ಮೇಲೆ ಹೋಗುತ್ತೆ. ದಟ್ ಬಿಕಮ್ಸ್ 2.303 K ಇಂಟು log 4 ಬರುತ್ತೆ. ಕರೆಕ್ಟಾಗಿ ಚೆಕ್ ಮಾಡಿ ಹೇಗೆ ಅಂತ ಅಂದ್ಬಿಟ್ಟು. ಸೊ ಯಾವ್ದು ಆಪ್ಷನ್ ಆಗುತ್ತೆ? 2.303 by K ಇಂಟು log 4 ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಪ್ರೆಷನ್ ಅಂತ ಕೊಟ್ಟಿದ್ದಾರೆ ರೆಪ್ರೆಸೆಂಟ್ ಎಕ್ಸ್ಪ್ರೆಷನ್ ಫಾರ್ 3/4 ಲೈಫ್ ಅಂತಂದರೆ ಟೈಮ್ ಅಂತ. 3/4 ಲೈಫ್ ಅಂದರೆ ಟೈಮ್ ಅಂತ ಅಂದ್ಬಿಟ್ಟು 3/4 ಅಂತ ಅಂದ್ಬಿಟ್ಟು. ಸೊ 3/4 ಲೈಫ್ ಆಫ್ ಅ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದರೆ ಎ ಇಷ್ಟು ರಿಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಹಾಗಾದರೆ ಓಕೆ, ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ, ಕನ್ಫ್ಯೂಸ್ ಆಗಿಬಿಡಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. So the following data for the decomposition of ammonium nitrate in aqueous solution, volume of N2, just a minute. Okay, volume of N2 in cc, time in minutes. Okay, the order of the reaction is ನೋಡಿ, ಇದು ಒಂದು ಎಕ್ಸ್ಪೆರಿಮೆಂಟಲ್ ಟೆಕ್ನಿಕ್, ಇದು ಎಕ್ಸ್ಪೆರಿಮೆಂಟಲ್ ರಿಯಾಕ್ಷನ್. ಈ ಥರ ಎಕ್ಸ್ಪೆರಿಮೆಂಟ್ಸ್ಗಳನ್ನ ನಾವು ಲ್ಯಾಬಲ್ಲಿ ಕಂಡಕ್ಟ್ ಮಾಡ್ತೀವಿ ಆ್ಯಕ್ಚುಲಿ. ಸೊ ಇಲ್ಲಿ ಕೊಟ್ಟರು ನಿಮ್ಗೊಂದು ಆ್ಯಕ್ಚುಲಿ ಎಕ್ಸ್ಪೆರಿಮೆಂಟಲ್ ಡೇಟಾ ಟೈಮ್ ಜೊತೆಗೆ ವಾಲ್ಯೂಮ್ ಏನಾಗ್ತಿರುತ್ತೆ, ವಾಲ್ಯೂಮ್ ಕನ್ಸ್ಯೂಮ್ ಆಗ್ತಿರೋದು. ಫಾರ್ ಎಕ್ಸಾಂಪಲ್ ಟೈಟ್ರಿಮೆಟ್ರಿಕ್ ಅನಾಲಿಸಿಸ್ ಅಂತ ಮಾಡ್ತೀವಿ. ಓಕೆ, ಒಂದು ವಾಲ್ಯೂಮ್ನ ಫಾರ್ ಎಕ್ಸಾಂಪಲ್ ಒಂದು ಕೊನಿಕಲ್ ಫ್ಲಾಸ್ಕಲ್ಲಿ ರಿಯಾಕ್ಟೆಂಟ್ಸ್ನ ತೊಗೊಂಡು ಟೈಮ್ ಆಗ್ತಾ ನಾವು ಒಂದು ರಿಯಾಕ್ಟೆಂಟ್ ಒಂದು ಏನೋ ರಿಯಾಕ್ಟೆಂಟ್ ಬಿರುಟಲ್ಲಿ ತೊಗೊಂಡಿರ್ತೀವಿ. ಎಷ್ಟು ಕನ್ಸ್ಯೂಮ್ ಆಗ್ತದೆ, ಆ ರಿಯಾಕ್ಟೆಂಟ್ ಎಷ್ಟು ವಾಲ್ಯೂಮ್ ಕನ್ಸ್ಯೂಮ್ ಆಗ್ತದೆ, ಆ ವಾಲ್ಯೂಮ್ನ ನೋಟ್ ಮಾಡ್ತೀವಿ ನಾವಿಲ್ಲಿ. ಬಟ್ ಇಲ್ಲಿ ವಾಲ್ಯೂಮ್ ಆಫ್ N2 ಅಂದರೆ ಗ್ಯಾಸ್ ಕೊಟ್ಟಿದ್ದಾರೆ ಅಷ್ಟೇ. ಸೊ ವಾಲ್ಯೂಮ್ ಆಫ್ ರಿಯಾಕ್ಟೆಂಟ್ ಆ ವಾಲ್ಯೂಮ್ನ ಮೆನ್ಷನ್ ನೋಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಟೈಮ್ ಆಗ್ತಾ ವಾಲ್ಯೂಮ್ ಆಫ್ ರಿಯಾಕ್ಟೆಂಟ್ ಜಾಸ್ತಿ ಕನ್ಸ್ಯೂಮ್ ಆಗ್ತಾ ಹೋಗ್ತಾ ಇದೆ. ಓಕೆ, ಸೊ 6 ಇದೆ, 9 ಆಗಿದೆ, 11 ಆಗಿದೆ, 13 ಆಗಿದೆ, ಇನ್ಕ್ರೀಸ್ ಆಗ್ತದೆ. ಬಟ್ ಅಲ್ಲಿ ಇನ್ಫಿನಿಟಿ ಅಂತ ಕೊಟ್ಟಿದ್ದಾರೆ, ಟೈಮ್ ಇನ್ಫಿನಿಟಿ ಟೈಮ್ ಅಂತ ಅಂದ್ಬಿಟ್ಟು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ವಾಲ್ಯೂಮ್ ಅಟ್ ಇನ್ಫಿನಿಟಿ ಅಥವಾ ಟೈಮ್ ಇನ್ಫಿನಿಟಿ ಅಂತ ಕೊಟ್ಟಿದ್ದಾರೆ. ಅರ್ಥ ಅದು ವಾಲ್ಯೂಮ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ಒಂದು ಟೈಟ್ರೇಷನ್ ಮಾಡಿದ್ವಿ ಅನ್ಕೊಳ್ಳಿ. ಆ ಟೈಟ್ರೇಷನ್ ಯಾವಾಗ ಮಾಡ್ತೀವಿ ಅಂದರೆ ಒಂದು 24 hours ಬಿಟ್ಟು ಮಾಡುವಂಥದ್ದು, ಅದು ಇನ್ಫೈನೈಟ್ ಟೈಮ್ ಅಂತ ಹೇಳ್ತೀವಿ. ಸೊ ಆಗ ರಿಯಾಕ್ಷನ್ ಕಂಪ್ಲೀಟ್ ಆಗಿರುತ್ತೆ ಅಂತ. ಯಾವುದೇ ಕಾರಣಕ್ಕೂ ರಿಯಾಕ್ಟೆಂಟ್ ಅನ್ನೋದು ಕಂಪ್ಲೀಟಾಗಿ ಕನ್ಸ್ಯೂಮ್ ಆಗಿ ಚಾನ್ಸೇ ಇಲ್ಲ. ಓಕೆ, ಬಟ್ ನಾವು ಅರ್ಥ ಮಾಡ್ಕೊಂಡಿದ್ದೇನಪ್ಪ ಅಂದರೆ ಒಂದು 24 hours ಆದಮೇಲೆ ರಿಯಾಕ್ಟೆಂಟ್ ಕಂಪ್ಲೀಟಾಗಿ ಕನ್ಸ್ಯೂಮ್ ಆಗಿರುತ್ತೆ. ಆಗ ಎಷ್ಟು ವಾಲ್ಯೂಮ್ ಕನ್ಸ್ಯೂಮ್ ಆಗುತ್ತೆ, ದಟ್ ಇಸ್ 35.05. ಅಥವಾ ಒಂದು ರಿಯಾಕ್ಷನ್ ಸರಿಯಾಗಿ ಬಾಯ್ಲ್ ಮಾಡಿ, ಒಂದು ರಿಯಾಕ್ಷನ್ ಏನಿದೆ ಅದನ್ನು ಸರಿಯಾಗಿ ಬಾಯ್ಲ್ ಮಾಡಿದ್ಮೇಲೆ ರಿಯಾಕ್ಟೆಂಟ್ ಕಂಪ್ಲೀಟ್ ಕನ್ಸ್ಯೂಮ್ ಆಗಿದೆ, ದಟ್ ಇಸ್ ವಾಟ್ ಇನ್ಫೈನೈಟ್ ಟೈಮ್. ಆ ಇನ್ಫೈನೈಟ್ ಟೈಮಲ್ಲಿ ಏನಿದೆ ವಾಲ್ಯೂಮ್ ಎಷ್ಟು ಕನ್ಸ್ಯೂಮ್ ಆಗುತ್ತೆ, 35.05. ಈ ರೀತಿ ತೊಗೋತೀವಿ ಆ್ಯಕ್ಚುಲಿ. ಓಕೆ, ಏನೇನು ಮಾಡ್ಬೋದು ನಾವು, 24 hours ಬಿಟ್ಟು ಟೈಟ್ರೇಷನ್ ಮಾಡ್ಬೋದು, ಬೇಕಾದರೆ ಒಂದು ರಿಯಾಕ್ಷನ್ ಮಾಡ್ಬೋದು ಅಥವಾ ಬಾಯ್ಲ್ ಮಾಡ್ಬೋದು. ಇಲ್ಲ ಅಂದರೆ ಐಸ್ ಕ್ಯೂಬ್ಸ್ಗಳನ್ನ ಇಟ್ಟು ಐಸ್ ಕ್ಯೂಬಲ್ಲೇ ಒಂದು ರಿಯಾಕ್ಷನ್ನ ಇಟ್ಟು ಅರೆಸ್ಟ್ ಮಾಡ್ಬೋದು ರಿಯಾಕ್ಷನ್. ಆಗ ರಿಯಾಕ್ಟೆಂಟ್ ಕಂಪ್ಲೀಟ್ ಕನ್ಸ್ಯೂಮ್ ಆಗಿದೆ ಅಂತ ಹೇಳ್ಬೋದು. ಆಗಲೂ ಕೂಡ ಆ ಇನ್ಫೈನೈಟ್ ಟೈಮ್ ಅಂತ ಹೇಳ್ತೀವಿ. ಆಗ ಈ ವ್ಯಾಲ್ಯೂನ ತೊಗೋತೀವಿ. ಅರ್ಥ ಆಯ್ತಲ್ವಾ? ಸೊ ದಟ್ ಮೀನ್ಸ್ ರಿಯಾಕ್ಟೆಂಟ್ ಅನ್ನೋದು ಕಂಪ್ಲೀಟಾಗಿ ಕನ್ಸ್ಯೂಮ್ ಆಗಲ್ಲ, ರಿಯಾಕ್ಷನಲ್ಲಿ ಕಂಪ್ಲೀಟಾಗಿ ರಿಯಾಕ್ಟ್ ಆಗಲ್ಲ, ಎಷ್ಟೋ % ಹಾಗೆ ಇರುತ್ತೆ. ಬಟ್ ಇಲ್ಲಿ ಅರ್ಥ ಮಾಡ್ಕೋತಾ ಇರೋದು ಅಷ್ಟು ಕಂಪ್ಲೀಟ್ ರಿಯಾಕ್ಟ್ ಆಗೋದು ಯಾವಾಗಾದರೆ 24 hours ಬಿಟ್ಟು ಮಾಡಿದ್ಮೇಲೆ ಅಂತ ಹೇಳ್ಬೋದು, ಅಥವಾ ಒಂದು ರಿಯಾಕ್ಷನ್ನ ಬಾಯ್ಲ್ ಮಾಡೋದು ಅಂತ ಹೇಳ್ಬೋದು, ಇಲ್ಲ ರಿಯಾಕ್ಷನ್ ಐಸ್ ಕೋಲ್ಡ್ ವೆಸಲ್ ಇಟ್ಟು ರಿಯಾಕ್ಷನ್ ಅರೆಸ್ಟ್ ಮಾಡೋದು ಅಂತ ಹೇಳ್ಬೋದು. ಆಗ ಇನ್ಫೈನೈಟ್ ಟೈಮಲ್ಲಿ ಎಷ್ಟು ವಾಲ್ಯೂಮ್ ಕನ್ಸ್ಯೂಮ್ ಆಗುತ್ತೆ, ದಟ್ ಇಸ್ 35.05. ಹಾಗಿದ್ದಾಗ ಇದೇ ಈಕ್ವೇಷನ್ ನೋಡಿ. ಸೊ ಏನು ತೊಗೋತಿದ್ರೆ ಸೇಮ್ K is equal to 2.303 divided by T into log of, ಇಲ್ಲಿ ತೊಗೋತೀವಿ V infinity minus V infinite minus VT. ಅಲ್ಲಿ A minus X ಅಂತ ತೊಗೋತೀವಿ. ಇಲ್ಲಿ ವಾಲ್ಯೂಮ್ ಆಫ್ ಇನ್ಫೈನೈಟ್ ವಾಲ್ಯೂಮ್ ಅಂತಂದರೆ ಹೇಳಿದೆ ರಿಯಾಕ್ಷನ್ ಯಾವುದು ಕಂಪ್ಲೀಟ್ ಆಗಿರುತ್ತಲ್ಲ ಅದನ್ನು ತೊಗೋತಾ ಇದ್ದೀವಿ ಇಲ್ಲಿ. ಸೊ ಆ ಇನ್ಫೈನೈಟ್ ವಾಲ್ಯೂಮ್ ಏನಿದೆ 35.05. ಈಗ ನೀವು ಏನು ಮಾಡಬೇಕಪ್ಪ ಅಂತಂದರೆ ಎಲ್ಲ ಈಕ್ವೇಷನ್ಗೂ ಫಾರ್ ಎಕ್ಸಾಂಪಲ್ T is equal to time 10 minutes ಇದ್ದಾಗ 2.303 divided by 10 into log of 35.05 divided by 35.05 in minus VT ಅಂದ್ರೇನು, VT ಅಂದರೆ 6.25 10 minutesಲ್ಲಿ. ಸೊ ಇದಕ್ಕೆ ವ್ಯಾಲ್ಯೂ ಎಷ್ಟು ಬರುತ್ತೆ? ಸೊ ವ್ಯಾಲ್ಯೂ ಬರುತ್ತೆ ಅರೌಂಡ್, ನಾನು ಡೈರೆಕ್ಟಾಗಿ ಬರೀತೀನಿ ಇದಕ್ಕೆ 0.01964.
ಓಕೆ 0.01964 ಈ ವ್ಯಾಲ್ಯೂ ಬರುತ್ತೆ. ಆ್ಯಂಡ್ ಅದೇ ನೀವು 15 ಮಿನಿಟ್ಸ್ಗೆ ನೆಕ್ಸ್ಟ್ ಇದೆ 15 ಮಿನಿಟ್ಸ್ ಇದೆ. ಕೆ ಇಸ್ ಈಕ್ವಲ್ ಟು 2.303 ಡಿವೈಡ್ ಬೈ 15 ಇಂಟು ಲಾಗ್ ಆಫ್ 35.05 ಡಿವೈಡ್ ಬೈ 35.05 ಮೈನಸ್ 9 ಅಂತ ಇದೆ. ಇದನ್ನು ಮಾಡಿದ್ರು ಕೂಡ ವ್ಯಾಲ್ಯೂ ನಿಮಗೆ 0.01964 ಬರುತ್ತೆ. ಆ್ಯಂಡ್ ಅದೇ ರೀತಿ 20 ಮಿನಿಟ್ಸ್ ಮಾಡ್ತೀರಾ ಆಗಲೂ ಕೂಡ ನಿಮಗೆ ಬರೋದು 0.01964 ಬರುತ್ತೆ. ಚೆಕ್ ಮಾಡಿ ವ್ಯಾಲ್ಯೂಸ್ನ. ಸೊ ನೆಕ್ಸ್ಟ್ ಇದೇ ರೀತಿ ಚೆಕ್ ಮಾಡ್ಕೊಂಡು ಹೋಗಿ. ಸೊ 35.05 ಅನ್ನೋದು ವಾಲ್ಯೂಮ್ ಎಟ್ ಇನ್ಫೈನೈಟ್ ಟೈಮಲ್ಲಿ ಅಂತ ಹೇಳ್ಬೋದು. ಹೇಳಿದೆ ಇನ್ಫೈನೈಟ್ ಟೈಮ್ ಅಂದ್ರೇನು 24 ಅವರ್ಸ್ ಬಿಟ್ಟು ರಿಯಾಕ್ಷನ್ ಮಾಡೋದಾಗಿರ್ಬೋದು, ಇಲ್ಲ ರಿಯಾಕ್ಷನ್ ಬಾಯ್ಲ್ ಮಾಡೋದಾಗಿರ್ಬೋದು, ಅಥವಾ ರಿಯಾಕ್ಷನ್ ಅರೆಸ್ಟ್ ಮಾಡೋದಂದ್ರೆ ಕೋಲ್ಡ್ ವಾಟರ್ ಇಟ್ಟು ಅರೆಸ್ಟ್ ಮಾಡೋದಾಗಿರ್ಬೋದು. ಸೊ ಅದನ್ನು ಇನ್ಫೈನೈಟ್ ವಾಲ್ಯೂಮ್ ಅಂತ ಹೇಳ್ತೀವಿ ಅದನ್ನು. ಸೊ ಹಾಗಿದ್ದಾಗ ಇದನ್ನು ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ರೇಟ್ ಕಾನ್ಸ್ಟೆಂಟ್ ಏನು ಬರ್ತಾ ಇರುತ್ತೆ, ರೇಟ್ ಕಾನ್ಸ್ಟೆಂಟೇ ಬರ್ತಾ ಇರುತ್ತೆ. ಓಕೆ, ವ್ಯಾಲ್ಯೂ ಕಾನ್ಸ್ಟೆಂಟೇ ಬರ್ತಾ ಇರುತ್ತೆ. ಈ ರೀತಿ ಕಾನ್ಸ್ಟೆಂಟ್ ಬರ್ತಾ ಇದೆ ನಮಗೆ ಗೊತ್ತಾಗುತ್ತೆ ದಿಸ್ ಇಸ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ. ಸೊ ಆರ್ಡರ್ ಆಫ್ ರಿಯಾಕ್ಷನ್ ಫೈಂಡ್ ಔಟ್ ಮಾಡೋದು ಹೇಗಪ್ಪ ಅಂದರೆ ಕೆಲವೊಂದು ಎಕ್ಸಾಂಪಲ್ಸ್ ನೋಡಿ ಅಂತ ಹೇಳ್ಬೋದು, ಇಲ್ಲ ಗ್ರಾಫ್ಸ್ನ ಪ್ಲಾಟ್ ಮಾಡಿ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಈ ರೀತಿ ನೋಡಿ ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ರೀತಿ ಕಾನ್ಸ್ಟೆಂಟ್ ಬರ್ತಾ ಇದ್ದರೆ ದಿಸ್ ಇಂಡಿಕೇಟ್ಸ್ ದ ರಿಯಾಕ್ಷನ್ ಇಸ್ ಟು ಬಿ ಎ ಫಸ್ಟ್ ಆರ್ಡರ್ ಅಂತ ಹೇಳ್ಬೋದು ಮಕ್ಕಳ. ಓಕೆ, ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಡಿಟರ್ಮಿನೇಷನ್ ಆಫ್ ಆರ್ಡರ್ ಆಫ್ ರಿಯಾಕ್ಷನ್ ಅಂತ ಡಿಫ್ರೆಂಟ್ ಮೆಥಡ್ಸ್ಗಳಿದೆ. ಗ್ರಾಫಿಕಲ್ ಮೆಥಡ್ಸ್ ಇದೆ, ಆಸ್ಟ್ವಲ್ ಡೈಲ್ಯೂಷನ್ ಮೆಥಡ್ ಅಂತ ಇದೆ. ಸೊ ಡಿಫ್ರೆಂಟ್ ಮೆಥಡ್ ಇದೆ. ಸೊ ಆ ಮೆಥಡ್ಸ್ ಇಂದ ಫೈಂಡ್ ಔಟ್ ಮಾಡೋದಾದ್ರೆ ಗ್ರಾಫ್ನ ಪ್ಲಾಟ್ ಮಾಡಿ ನಾವು ಫೈಂಡ್ ಮಾಡ್ಬೋದು. ಇದು ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್ ಅಥವಾ ಝೀರೋ ಆರ್ಡರ್ ಅಂತ. ಅಥವಾ ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ನೋಡಿ, ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಕಾನ್ಸ್ಟೆಂಟೇ ಬರ್ತಾ ಇದೆ ಅಂದರೆ ದಟ್ ಇಂಡಿಕೇಟ್ಸ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ ಅದು ಯಾವ್ದು ಆಪ್ಷನ್ ಆಗುತ್ತೆ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ ಮಕ್ಕಳಿಗೆ ಅಂತ? ಸೊ ರೇಟ್ ಕಾನ್ಸ್ಟೆಂಟ್ ಅನ್ನೋದು ಫಸ್ಟ್ ಆರ್ಡರ್ ಕಾನ್ಸ್ಟೆಂಟೇ ಬರ್ತಾ ಇದೆ ಅಂದರೆ ದಟ್ ಇಂಡಿಕೇಟ್ಸ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳ್ಬೋದು ಮಕ್ಕಳ. ಸೊ ಡಿಟರ್ಮಿನೇಷನ್ ಆಫ್ ಆರ್ಡರ್ ಆಫ್ ರಿಯಾಕ್ಷನ್ ಅಂದರೆ ಇದೊಂದು ಟೆಕ್ನಿಕ್ ಅಷ್ಟೇ. ಈಗ ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಇದನ್ನು ಫೈಂಡ್. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಹಾಫ್ ಲೈಫ್ ಪೀರಿಯಡ್ ಫಾರ್ ಫಸ್ಟ್ ಆರ್ಡರ್ ಕೆಮಿಕಲ್ ರಿಯಾಕ್ಷನ್ ಇಸ್ 6.93 minutes. ದ ಟೈಮ್ ರಿಕ್ವೈರ್ಡ್ ಫಾರ್ ಕಂಪ್ಲೀಷನ್ ಆಫ್ 99% ಆಫ್ ಕೆಮಿಕಲ್ ರಿಯಾಕ್ಷನ್ ವಿಲ್ ಬಿ. ಸೊ ಇದು ಕೂಡ ಸೇಮ್ ಗೊತ್ತಿರೋಂಥ ಕಾನ್ಸೆಪ್ಟೇ. ಸೊ ಇಲ್ಲಿ ಈಗ ನಮ್ಗೆ ಕೊಟ್ಟಿರೋದು ಹಾಫ್ ಲೈಫ್ ಪೀರಿಯಡ್ ಕೊಟ್ಟಿದ್ದಾರೆ, ಬಟ್ ಕೆ ವ್ಯಾಲ್ಯೂ ಕೊಟ್ಟಿಲ್ಲ. ಕೆ ವ್ಯಾಲ್ಯೂ ಕೊಟ್ಟಿಲ್ಲ ಅಂತ ಏನು ಮಾಡ್ತೀರಾ? ಸೊ 6.693 ಡಿವೈಡ್ ಬೈ ಹಾಫ್ ಲೈಫ್ ಎಷ್ಟು ಕೊಟ್ಟಿದ್ದಾರೆ? 6.93 ಕೊಟ್ಟಿದ್ದಾರೆ. ಸೊ ಫೈನಲಿ 0.1 ಬರುತ್ತೆ. ಅಥವಾ ಇದನ್ನು ನಾವು 10⁻1 ಅಂತ ಬರಿಬೋದಾ? ಸೊ 1 × 10⁻1 ಅಂತ ಬರಿಬೋದು. ಈ ರೀತಿಯನ್ನು ತೊಗೋಬೋದು ಬೇಕಾದರೆ. ಸೊ ಕೆ ವ್ಯಾಲ್ಯೂ ತೊಗೊಳ್ಳಿ. ಕೆ ಇಸ್ ಈಕ್ವಲ್ ಟು 2.303 ಡಿವೈಡ್ ಬೈ ಟೈಮ್ ಎಷ್ಟು ಕೊಟ್ಟಿದ್ದಾರೆ? ಸೊ ಟೈಮ್ ಇದು ನಿಮ್ಗೆ ಕೊಟ್ಟಿರೋದು ಟೈಮ್ನ ಫೈಂಡ್ ಮಾಡೋಕ್ಕೆ ಹೇಳಿದ್ದಾರೆ. ಟೈಮ್ ಅಂತಂದರೆ ಟಿ ಇಸ್ ಈಕ್ವಲ್ ಟು ಕೆ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? ಕೆ ವ್ಯಾಲ್ಯೂ 0.1 ತೊಗೊಳ್ಳೋಣ. ಲಾಗ್ ಆಫ್ 100 ಡಿವೈಡ್ ಬೈ 100 ಮೈನಸ್ 99 ಅಷ್ಟು ರಿಯಾಕ್ಟ್ ಆಗಿ ಎಷ್ಟು ಬೇಕು ಅಂತ ಕೇಳಿರೋ ಟೈಮು. ಓಕೆ, 99% ರಿಯಾಕ್ಟ್ ಆಗೋಕ್ಕೆ. ಹಾಗಿದ್ದಾಗ 100 ಮೈನಸ್ 99 ಅಂದರೆ 1 ಬರುತ್ತೆ. 100 ಅಂತ ಬರುತ್ತೆ. 100 ಅನ್ನೋದು ನಾವು 10⁻2 ಅಂತ ಬರಿಬೋದು. ಆಗ 10⁻2 ಅಂತ ಬರಿಬೋದು. ಆಗ ಅರ್ಥ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. ಸೊ ಫೈಂಡ್ ಔಟ್ ಮಾಡಿ. 99% ಅಂತ ಇದೆ. ಸೊ ಎಷ್ಟು ಬರುತ್ತೆ ಫೈಂಡ್ ಔಟ್ ಮಾಡಿ. ಸೊ ಇದು ನಿಮ್ಗೆ ಕೊಟ್ಟಿರೋಂಥ ವರ್ಕ್, ಈಗ ನೀವು ಬಿಟ್ಟಿರೋವಂಥದ್ದು. ಸೊ ಫೈನಲಿ ನೀವು ಚೆಕ್ ಮಾಡಿದ್ರೆ 46.06 ಬರುತ್ತೆ. ಓಕೆ, ಇಷ್ಟು ಬರ್ಬೋದು ಆನ್ಸರ್. ಓಕೆ, ಬಟ್ ಚೆಕ್ ಮಾಡಿ ಒಂದ್ಸರಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಈ ರೀತಿ ಕ್ವಶನ್ಸ್ ಅರೈಸ್ ಆಗುತ್ತೆ ಮಕ್ಕಳು, ಹಾಗಾಗಿ ಮಾಡಿಸಿದ್ದೀನಿ ಇದನ್ನು. ಸೊ ಈ ರೀತಿ ಕ್ವಶನ್ಸ್ ಚೆಕ್ ಮಾಡಿ ಕರೆಕ್ಟಾಗಿ. Next question. The half-life period of a first order reaction is 35 minutes. What fraction of the reactant remains after 75 minutes? This is very important question ನೋಡಿ. So the half-life period of a first order reaction is 35 minutes. Half-life ಕೊಟ್ಟಿದ್ದಾರೆ 35 minutes ಅಂತ. What fraction of the reactant remains after 75 minutes? 75 minutes ಮೇಲೆ fraction of reactant ಕೇಳಿದ್ದಾರೆ. ಸೊ ಅರ್ಥ ಮಾಡ್ಕೊಳ್ಳಿ, fraction of reactant, percentage of reactant ಅಂತ ಕೇಳ್ಬೋದು, ಇಲ್ಲ fraction of reactant ಅಂತ ಕೇಳ್ಬೋದು. fraction of reactant ಅಂತ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ ಹಾಗಾದ್ರೆ? ಸೊ ಈಗ ಕೊಟ್ಟಿರೋದು ಈಗ ಹಾಫ್ ಲೈಫ್ ಕೊಟ್ಟಿದ್ದಾರೆ. ಫಸ್ಟು ಹಾಫ್ ಲೈಫ್ ಯೂಸ್ ಮಾಡ್ಕೊಂಡು ಏನು ಮಾಡೋಣ? ಕೆ ಫೈಂಡ್ ಔಟ್ ಮಾಡ್ಕೊಳ್ಳೋಣ. 0.693 by 35. ಓಕೆ, 0.693 by 35 ಹಾಫ್ ಲೈಫ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ 0.0198. ಓಕೆ, 0.0198 ಗೊತ್ತಾಗುತ್ತೆ. ಇದು ಕೆ ವ್ಯಾಲ್ಯೂ. ಸೊ ನೆಕ್ಸ್ಟ್ ಟೈಮ್ ಕೊಟ್ಟಿದ್ದಾರೆ 75 ಮಿನಿಟ್ಸ್. ವಾಟ್ ಫ್ರಾಕ್ಷನ್ ಆಫ್ ರಿಯಾಕ್ಟೆಂಟ್ ರಿಮೈನ್ಸ್ ಆಫ್ಟರ್ 75 ಮಿನಿಟ್ಸ್? 75 ಮಿನಿಟ್ಸ್ ಅಂದರೆ ಎಷ್ಟು ರಿಯಾಕ್ಟೆಂಟ್ ಫ್ರಾಕ್ಷನ್ ಆಫ್ ರಿಯಾಕ್ಟೆಂಟ್ ಉಳಿಯುತ್ತಂತೆ ಕೊಟ್ಟಿದ್ದಾರೆ. ಹಾಗಿದ್ದಾಗ ನಾವೀಗ ಕೆ ವ್ಯಾಲ್ಯೂ ಗೊತ್ತಿದೆ. ಕೆ ಇಂಟು 2.303 ಡಿವೈಡ್ ಬೈ 2 ಇಂಟು ಲಾಗ್ ಆಫ್ ಎ ಬೈ ಎ ಮೈನಸ್ ಎಕ್ಸ್ ಅಂತ ಇದೆ. ಈಗ ಫ್ರಾಕ್ಷನ್ ಅಂದರೆ ಇದನ್ನು ಫೈಂಡ್ ಮಾಡಬೇಕು. ಫ್ರಾಕ್ಷನ್ ಅಂದರೆ ಯಾವ ರೀತಿ? ಎ ಮೈನಸ್ ಎಕ್ಸ್ ಬೈ ಎ ಅಂತ 100%ಅಲ್ಲಿ ಎಷ್ಟು ರಿಯಾಕ್ಟ್ ಆಗಿ ಉಳಿಯಿತು, ದಟ್ ಈಸ್ ವಾಟ್ ಫ್ರಾಕ್ಷನ್. ಓಕೆ, ಎ ಅನ್ನೋದು 100% ಆಗಿ ಗೊತ್ತಿದೆ. ಎ ಮೈನಸ್ ಅನ್ನೋದು ರಿಮೈನಿಂಗ್ ಅಂತಂದು ಫ್ರಾಕ್ಷನ್ ಅಂತ ಕೇಳಿದ್ದಾರೆ. ಹಾಗಿದ್ದಾಗ ಎ ಮೈನಸ್ ಎಕ್ಸ್ ಬೈ ಎ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು ಮಕ್ಕಳು ನಾವೀಗ. ಫ್ರಾಕ್ಷನ್ ಆಫ್ ರಿಯಾಕ್ಟೆಂಟ್ ರಿಮೈನ್ಸ್ ಲೆಫ್ಟ್ ಆಫ್ಟರ್ 75 ಮಿನಿಟ್ಸ್ ಅಂತ ಅಂದ್ಬಿಟ್ಟು. ಸೊ ಆಗಿದ್ದಾಗ ನಿಮಗೆ ಲಾಗ್ ಆಫ್ ಎ ಬೈ ಎ ಮೈನಸ್ ಎಕ್ಸ್ ಒಂದು ಕಡೆ ಇಟ್ಕೊಳ್ಳಿ. ನೆಕ್ಸ್ಟು ಕೆ ಅಂದ್ರೇನು? 0.0198 ಇಂಟು ಟೈಮ್ ಕೊಟ್ಟಿದ್ದಾರೆ 75 ಮಿನಿಟ್ಸ್ ಡಿವೈಡ್ ಬೈ 2.303. ಸೊ ಇದೆಷ್ಟು ವ್ಯಾಲ್ಯೂ ಬರುತ್ತೆ? 0.0 ಮಲ್ಟಿಪ್ಲೈ ಮಾಡಿ. ಸೊ ಫೈನಲಿ ಇಟ್ ಗಿವ್ಸ್ 0.6448. ಸೊ ಇದಕ್ಕೆ ಆ್ಯಂಟಿಲಾಗ್ನ ತೆಗಿರಿ. ಸೊ ಎ ಡಿವೈಡ್ ಬೈ ಎ ಮೈನಸ್ ಎಕ್ಸ್. ಸೊ ಆ್ಯಂಟಿಲಾಗ್ ಆಫ್ 0.6448 ಅಂತಂದರೆ 4.41 ಬರುತ್ತೆ. ನಾನು ಹೇಳಿದ್ದು ನಿಮಗೆ ಎ ಮೈನಸ್ ಎಕ್ಸ್ ಬೈ ಎನ ಫೈಂಡ್ ಮಾಡಬೇಕು. ಹಾಗಿದ್ದಾಗ 1/4.41 ಆಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ಇಟ್ ಗಿವ್ಸ್ 0.226. ಸೊ ದಿಸ್ ಇಸ್ ದ ಫ್ರಾಕ್ಷನ್ ಎ ಮೈನಸ್ ಎಕ್ಸ್ ಬೈ ಎ. ಅಕಸ್ಮಾತ್ ನಿಮಗೆ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ರೆ ಎ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು
ಎ ಇಂಟು 0.226 ಆಗೇನು ಬರುತ್ತೆ 22.6% ಬರುತ್ತೆ. ಎ ಅಂದರೆ 100% ಗೊತ್ತಿದೆ ನಿಮಗೆ. ಇಲ್ಲಿ ಕೇಳಿರೋದು ಫ್ರಾಕ್ಷನ್ ಅಂದರೆ ಔಟ್ ಆಫ್ 100% ಎಷ್ಟು ರಿಯಾಕ್ಟ್ ಆಯಿತು, ಎ ಮೈನಸ್ ಎಕ್ಸ್ ಎಷ್ಟು ಉಳಿಯಿತು ಅದನ್ನು ಹೇಳೋದು. ಔಟ್ ಆಫ್ 100% ಎಷ್ಟು ರಿಮೈನಿಂಗ್ ಇದೆ, ದಟ್ ಇಸ್ ವಾಟ್ ಫ್ರಾಕ್ಷನ್. ಅದು 0.226. ಪರ್ಸೆಂಟೇಜ್ ಅಂದರೆ ಏನು ಮಾಡ್ತೀರಾ, ಆ ಏನು ಈ ಕಡೆ ಶಿಫ್ಟ್ ಮಾಡಿದ್ರೆ ಆಗುತ್ತೆ. ಸೊ 22.6% ಅಷ್ಟು ಉಳಿದಿದೆ, ಎ ಮೈನಸ್ ಎಕ್ಸ್ ಅಂತಂದರೆ ಇಷ್ಟು ಉಳಿದಿದೆ ಅಂತ ಹೇಳ್ಬೋದು. ಸೊ ಈ ರೀತಿ ಕ್ವಶನ್ ಸರ್ಜ್ ಆಗುತ್ತೆ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ವಾಟ್ ಫ್ರಾಕ್ಷನ್ ಅಂತ ಕೇಳಿದ್ದಾರೆ. ದಟ್ ಇಸ್ ವಾಟ್ ಎ ಮೈನಸ್ ಎಕ್ಸ್ ಬೈ ಎ ಔಟ್ ಆಫ್ 100% ಎಷ್ಟು ರಿಯಾಕ್ಟ್ ಆಗಿ ಉಳಿದಿದೆ ಅದನ್ನೇ ಫ್ರಾಕ್ಷನ್ ಅಂತ ತಗೋತೀವಿ ನಾವು. ಓಕೆ, ಪರ್ಸೆಂಟೇಜ್ ಅಂದರೆ ಈ ರೀತಿ ಮಾಡಬೇಕಾಗುತ್ತೆ. ಓಕೆ, ಸೊ ಯಾವ್ದು ಆಪ್ಷನ್ ಆಗಿದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 10% of a substance decays in 5 seconds. The approximate amount left after 25 seconds. ಇಲ್ಲಿ ಡಿಕೇಯಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಯಾವ ಇಕ್ವೇಷನ್ ಅಪ್ಲೈ ಮಾಡಬೇಕಾಗಾದ್ರೆ, ಸೊ ಪ್ರೀವಿಯಸ್ ಪ್ರಾಬ್ಲಮ್ಸ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಈಗ ಪ್ರೀವಿಯಸ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿ, ಹಾಫ್ ಲೈಫ್ ಕೊಟ್ಟಿದ್ದಾರೆ, ಇದು ಫಸ್ಟ್ ಆರ್ಡರ್ ಅಂತ ಮೆನ್ಷನ್ ಮಾಡಿದ್ರೆ ಡೋಂಟ್ ವರಿ. ಸೊ ಇಲ್ಲೂ ಕೂಡ ಈಗ ಫಸ್ಟ್ ಆರ್ಡರ್ ಅಂತ ಏನೋ ಮೆನ್ಷನ್ ಮಾಡಿದ್ದಾರೆ, ಇಲ್ಲ ಸೆಕೆಂಡ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಅಲ್ಲಿ ಗೊತ್ತಾಗುತ್ತೆ 10% ಆಫ್ ಸಬ್ಸ್ಟೆನ್ಸ್ ಡಿಕೆ ಅಂತಂದ್ರೆ ಇದು 0 ಆರ್ಡರ್ ಫಸ್ಟ್ ಆರ್ಡರ್ ಅಂತ ಕನ್ಫ್ಯೂಸ್ ಆಗುತ್ತೆ ನಿಮಗೆ ಯಾವ ಇಕ್ವೇಷನ್ ಅಪ್ಲೈ ಮಾಡಬೇಕು ಅಂತ. ಹಾಗಿದ್ದಾಗ ಇಲ್ಲಿ ಅರ್ಥ ಮಾಡ್ಕೋಬೇಕು, 10% ಆಫ್ ಸಬ್ಸ್ಟೆನ್ಸ್ ಡಿಕೇಸ್ ಅಂತ ಕೊಟ್ಟಿದ್ದಾರೆ ಅಂದರೆ ರೇಡಿಯೋ ಆಕ್ಟಿವ್ ಡಿಕೇಯಿಂಗ್. ಸೊ ರೇಡಿಯೋ ಆಕ್ಟಿವ್ ಡಿಕೇಯಿಂಗ್ ಇಟ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್. ಹಾಗಿದ್ದಾಗ ಇದೇನು ಗೊತ್ತಾಗುತ್ತೆ ನಮಗೆ, ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ. ಹಾಗಾದ್ರೆ ಇಲ್ಲಿ ಬರೋದು ನಮಗೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2.303 ಇಂಟು ಟಿ ಲಾಗ್ ಆಫ್ n0/nt ಅಂತ ಗೊತ್ತಾಗುತ್ತೆ. ಈ ರೀತಿ ಇಕ್ವೇಷನ್ ಅಪ್ಲೈ ಮಾಡಿದೆ ಹೇಳಿದೆ ಸಿನಾಪ್ಸಿಸ್ ಅಲ್ಲಿ ನನಗೆ ಗೊತ್ತಿರಲಿ. ಸೊ ಲ್ಯಾಂಬ್ಡಾ ಅಂದರೆ ಡಿ ಕೆ ಕಾನ್ಸ್ಟೆಂಟ್ ಅಂತ ಇಲ್ಲಿ. ಹಾಗಿದ್ದಾಗ ನಾವು ಏನು ಫೈಂಡ್ ಮಾಡಬೇಕು ಇಲ್ಲಿ, ದ ಅಪ್ರಾಕ್ಸಿಮೇಟ್ ಅಮೌಂಟ್ ಲೆಫ್ಟ್ ಆಫ್ಟರ್ 25 seconds. 25 seconds ಆದಮೇಲೆ ಎಷ್ಟು ಉಳಿದಿದೆ ಅಂತ ಫೈಂಡ್ ಮಾಡಬೇಕು. ದಟ್ ಇಸ್ NT ನ ಫೈಂಡ್ ಮಾಡಬೇಕು ನಾವೀಗ, NT ನ. ಬಟ್ ಬಿಫೋರ್ ದಟ್ NT ನ ಫೈಂಡ್ ಮಾಡೋಕ್ಕಿಂತ ಮುಂಚೆ 10% ಆಫ್ ಸಬ್ಸ್ಟೆನ್ಸ್ ಡಿಕೇಸ್ ಇನ್ 5 seconds ಅಂತ ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತೀರಾ, ಸೊ ನಾವು ಲ್ಯಾಂಬ್ಡಾನ ಫೈಂಡ್ ಮಾಡ್ತೀವಿ. ಸೊ 2.303 ಡಿವೈಡ್ ಬೈ 5 seconds ಅಲ್ಲಿ ಲಾಗ್ ಆಫ್ NT ಅಂದರೆ ಇದು 100% ಅಂತ ತಗೋಣ, ಇದು 100 - 10 ಅಂತ ತಗೋಣ. ಕರೆಕ್ಟ್ ಅಲ್ವಾ, 100 ಡಿವೈಡ್ ಬೈ 100 - 10. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, 100 ಅಂದರೆ ಬರುತ್ತೆ, 100 - 10 ಅಂದರೆ 90 ಆಗುತ್ತೆ, 10/9 ಬರುತ್ತೆ. ಸೊ 10/9 ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ಮಾಡಿದ್ರೆ ಫೈನಲ್ ನಿಮಗೆ ಆನ್ಸರು 0.0211 ಬರುತ್ತೆ. ದಿಸ್ ಇಸ್ ಲ್ಯಾಂಬ್ಡಾ ಡಿ ಕೆ ಕಾನ್ಸ್ಟೆಂಟ್. ಈಗ ಏನು ಮಾಡೋಣ, ನಾವು ನೆಕ್ಸ್ಟ್ ಫೈಂಡ್ ಮಾಡಬೇಕಾಗಿರೋದು ಈಗ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ದಟ್ ಇಸ್ 0.0211 ಅಂತ ಗೊತ್ತಿದೆ ಇಂಟು 2.303 ಆಫ್ಟರ್ 25 seconds ಅಂದರೆ ಟಿ 25 ಇಂಟು ಲಾಗ್ ಆಫ್ n0/nt. ನಾವೀಗ ಫೈಂಡ್ ಮಾಡಬೇಕಾಗಿರೋದು NT ನ. ಹಾಗಿದ್ರೆ ಲಾಗ್ ಆಫ್ n0/nt ದಟ್ ಇಸ್ ಈಕ್ವಲ್ ಟು 0.0211 ಇಂಟು 25 ಡಿವೈಡ್ ಬೈ 2.303. ಓಕೆ, ಇದನ್ನು ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಬರುತ್ತೆ ಅರೌಂಡ್ 0.22904. ಓಕೆ, 0.22904. ಸೊ ಫೈನಲಿ ಆ್ಯಂಟಿಲಾಗ್ನ ತೆಗಿರಿ. ಓಕೆ, ಆ್ಯಂಟಿಲಾಗ್ ತೆಗೆದ್ರೆ ನಿಮಗೆ ಬರುತ್ತೆ 1.694 ಆ್ಯಂಡ್ ನಿಮಗೆ ಬೇಕಾಗಿರೋದು NT ಅಂದರೆ ಏನಾಗುತ್ತೆ, ಸೊ 1.694 ಇಂಟು 100 ಡಿವೈಡ್ ಬೈ 1.694 ಬರುತ್ತೆ. ಸೊ NT ಬೇಕು, ಶಿಫ್ಟ್ ಮಾಡಿ ಅಷ್ಟೇ. ಸೊ NT ಶಿಫ್ಟ್ ಮಾಡಿದ್ರೆ 100 ಬೈ, ಅಥವಾ NT ಈ ಕಡೆ ಶಿಫ್ಟ್ ಮಾಡಿ 1.694 ಈ ಕಡೆ ಬರುತ್ತೆ. 100 ಅಂದರೆ n0 ಅನ್ನೋದು ಗೊತ್ತಿದೆ. ಸೊ ಫೈನಲಿ NT ಅಂದರೆ ಎಷ್ಟು ಬರುತ್ತೆ, ಫೈನಲ್ ನಿಮಗೆ 59.03 ಅಥವಾ ಅಪ್ರಾಕ್ಸಿಮೇಟ್ಲಿ 60% ಬರುತ್ತೆ. ಓಕೆ, 60% ಬರುತ್ತೆ ಮಕ್ಕಳು, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ, 60% ಬರುತ್ತೆ ಫೈನಲಿ. ಓಕೆ, ನೋಟ್ ಮಾಡ್ಕೊಡಲ್ವಾ, 60% ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇದು ಡಿ ಕೆ ಕಾನ್ಸ್ಟೆಂಟ್ ಬೇಸಿಸ್ ಮೇಲೆ ಕೊಟ್ಟಿರುವಂಥದ್ದು, ಡಿ ಕೆ ಕಾನ್ಸ್ಟೆಂಟ್ ಮೇಲೆ ಕೊಟ್ಟಿರುವಂಥದ್ದು, ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್, ಗಿವನ್ ಟಿ ಆಫ್ ಇಸ್ ಈಕ್ವಲ್ ಟು 3 hours, ದೆನ್ ಹೌ ಮೆನಿ ಗ್ರಾಮ್ ಆಫ್ ಸಬ್ಸ್ಟೆನ್ಸ್ ವಿಲ್ ರಿಮೈನ್ ಆಫ್ಟರ್ 18 hours ಫ್ರಮ್ 300 ಗ್ರಾಮ್ ಆಫ್ ಸಬ್ಸ್ಟೆನ್ಸ್. ಇಲ್ಲಿ ಈಗ ನಾವು ಅಪ್ಲೈ ಮಾಡಬೇಕು ಅಂದರೆ ಇದು ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್, 0 ಆರ್ಡರ್ ಅಂತ ನಮ್ಗೆ ಗೊತ್ತಿಲ್ಲ. ಹಾಗಿದ್ರೆ ಯಾವ ರೀತಿ ಅಪ್ಲೈ ಮಾಡಬೇಕು ಇಲ್ಲಿ ಕೇಳಿದ್ರು, ಹೌ ಮೆನಿ ಗ್ರಾಮ್ ಆಫ್ ಸಬ್ಸ್ಟೆನ್ಸ್ ವಿಲ್ ರಿಮೈನ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ವಿಲ್ ರಿಮೈನ್ ಅಂತ ಕೇಳಿದ್ದಾರೆ. 2 ಟೈಮ್ಸ್ ಕೊಟ್ಟಿದ್ದಾರೆ, ಏನು ಒಂದು ಟಿ ಹಾಫ್ ಕೊಟ್ಟಿದ್ದಾರೆ, ಇಂದು 18 hours ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಈ ಟಿನ ಯೂಸ್ ಮಾಡ್ಕೊಂಡು ಟಿ ಹಾಫ್ ಯೂಸ್ ಮಾಡ್ಕೊಂಡು ಕೆನ ಫೈಂಡ್ ಔಟ್ ಮಾಡ್ತೀವಿ, ಅದನ್ನು ಮಾಡೋಕ್ಕಾಗಲ್ಲ. ಸೊ ಅದನ್ನು ಮಾಡ್ಬೋದು, ಯೂಸ್ ಮಾಡ್ಬೋದು, ಅದು ನೀವು ಫಸ್ಟ್ ಆರ್ಡರ್ ಅಂತ ಕನ್ಫರ್ಮ್ ಆಗಿದ್ರೆ ಮಾಡ್ಬೋದು, ಆಗಲೂ ಕೂಡ ನಿಮ್ಗೆ ಆನ್ಸರ್ ಬಂದೇ ಬರುತ್ತೆ. ಬಟ್ ಅದ್ರ ಬದಲು ನಮ್ಗೆ ಯಾವ ಆರ್ಡರ್ ಅಂತ ಗೊತ್ತಿಲ್ಲ, ಆಗೇನು ಮಾಡೋಣ, ಟಿ ಆಫ್ ನಂಬರ್ ಆಫ್ ಹಾಫ್ ಲೈಫ್ಸ್ ಎಷ್ಟಿದೆ ಫೈಂಡ್ ಮಾಡಬೇಕು. ನಂಬರ್ ಆಫ್ ಹಾಫ್ ಲೈಫ್ಸ್ ಎಷ್ಟಿದೆ, ದಟ್ ಇಸ್ n ಇಸ್ ಈಕ್ವಲ್ ಟು 18 ಡಿವೈಡ್ ಬೈ 3 ದಟ್ ಇಸ್ ಈಕ್ವಲ್ ಟು 6 ಹಾಫ್ ಲೈಫ್ಸ್ ಇದೆ ಅಂತ. ಸೊ ಟಿ ಆಫ್ ಇಸ್ ಈಕ್ವಲ್ ಟು 3 hours ಅಂತ ಕೊಟ್ಟಿದ್ದಾರೆ, ಟೋಟಲ್ ಅವರ್ಸ್ ಎಷ್ಟು 18 hours. ಸೊ 18/3 hours ಅಂತಂದರೆ ಟೋಟಲ್ ಹಾಫ್ ಲೈಫ್ಸ್ ಎಷ್ಟು ಅಂದರೆ 6 ಹಾಫ್ ಲೈಫ್ಸ್ ಇದೆ ಅಂತ ಹೇಳ್ತೀವಿ. ಹಾಗಿದ್ದಾಗ ಅಮೌಂಟ್ ಲೆಫ್ಟ್ ಆಫ್ಟರ್, ಓಕೆ, ಅಮೌಂಟ್ ರಿಮೈನಿಂಗ್, ಓಕೆ, ಆಫ್ಟರ್ 18 hours ಅಂತ ಏನಾಗುತ್ತೆ, ದಟ್ ಈಸ್ R0/2n ಅಂತ ಆಗುತ್ತೆ. ಸೊ R0 ಕಾನ್ಸಂಟ್ರೇಷನ್ ಅನ್ನಕ್ಕಿಂತ ಇಲ್ಲಿ ಏನು ಕೊಟ್ಟಿದ್ದಾರೆ, ವೇಟಲ್ಲಿ ಕೊಟ್ಟಿದ್ದಾರೆ. ಸೊ ಕಾನ್ಸಂಟ್ರೇಷನ್ ಯಾವ ರೀತಿ ಪರ್ಸೆಂಟೇಜಲ್ಲಿ ಕೊಡ್ತಾರೆ, ಕೆಲವೊಂದು ಸರಿ ವೇಟಲ್ಲಿ ಕೊಡ್ತಾರೆ, ವ್ಯಾಲ್ಯೂಮ್ಸಲ್ಲೂ ಕೊಡ್ತಾರೆ. ಸೊ ಹಾಗಿದ್ದಾಗ ಇಲ್ಲಿ ಗ್ರಾಮಲ್ಲಿ ಕೊಟ್ಟಿದ್ದಾರೆ, ದಟ್ ಇಸ್ 300 ಗ್ರಾಮ್ ಡಿವೈಡ್ ಬೈ 2 6. ಸೊ 300 ಡಿವೈಡ್ ಬೈ 2 6ನ ಮಾಡಿ ಎಷ್ಟು ಬರುತ್ತೆ ಚೆಕ್ ಮಾಡಿ. ಓಕೆ, ಫೈನಲ್ ಅದು
ಒಂದು 4.6 ಗ್ರಾಮ್ ಬರುತ್ತೆ. ಓಕೆ, ಇದೇನಿದು ನಂಬರ್ ಆಫ್ ಹಾಫ್ ಲೈಫ್ಸ್ ಮೇಲೆ ಮಾಡಿರುವಂಥದ್ದು. ಸೊ ನಿಮ್ಗೆ 18 ಅವರ್ಸ್ ಆಫ್ಟರ್ 18 ಅವರ್ಸ್ ಅಂತ ಕೊಟ್ಟಿರ್ತಾರೆ. ಆ 18 ಅವರ್ಸ್ ಅಂದಮೇಲೆ ಹಾಫ್ ಲೈಫ್ ಕೊಟ್ಟಿದ್ದಾರೆ, ಅದನ್ನು ಡಿವೈಡ್ ಮಾಡಿ ಎಷ್ಟು ಸಿಗುತ್ತೆ ನಮಗೆ ನಂಬರ್ ಆಫ್ ಹಾಫ್ ಲೈಫ್ಸ್ಗಳು ಸಿಗುತ್ತೆ. ಓಕೆ, ನಂಬರ್ ಆಫ್ ಹಾಫ್ ಲೈಫ್ಸ್ ಫಾರ್ ದ 50% ಆಫ್ ರಿಯಾಕ್ಷನ್ ಅದು ಸಿಗುತ್ತೆ. ಅದನ್ನು ಯೂಸ್ ಮಾಡ್ಕೊಂಡು ನಾವು ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಸೊ ಅಮೌಂಟ್ ಆಫ್ಟರ್ 18 ಅವರ್ಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಸೊ ಈ ಥರ ಫಾರ್ಮುಲಾ ಯೂಸ್ ಮಾಡ್ಬೋದು. ನಮಗೆ ಫಸ್ಟ್ ಆರ್ಡರ್ ಝೀರೋ ಆರ್ಡರ್ ಗೊತ್ತಿಲ್ಲ ಅಂತಂದರೆ. ಬಟ್ ಈಗ ಬೇಕಾದ್ರೆ ಇದನ್ನು ಫಸ್ಟ್ ಆರ್ಡರ್ ಈಕ್ವೇಷನ್ ಅಪ್ಲೈ ಮಾಡಿ. ಟಿ ಆಫ್ ಕೊಟ್ಟಿದ್ದಾರೆ, ಕೆ ಫೈಂಡ್ ಮಾಡಿ, ಕೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಆಗ ನೀವು ಬೇಕಾದ್ರೆ ಫೈಂಡ್ ಮಾಡ್ಬೋದು ಎಷ್ಟು ಉಳಿದಿದೆ ರಿಮೈನಿಂಗ್ ಅಂತ. ದಟ್ ಮೀನ್ಸ್ A-6 ಅದನ್ನು ಕೂಡ ಫೈಂಡ್ ಮಾಡ್ಬೋದು. ಆಗಲೂ ಕೂಡ ನಿಮಗೆ ಆನ್ಸರ್ ಬರುತ್ತೆ, ನೋ ಪ್ರಾಬ್ಲಮ್, ಆಗಲೂ ಆನ್ಸರ್ ಬರುತ್ತೆ. ಬಟ್ ಈ ರೀತಿ ಅಪ್ಲೈ ಮಾಡಿದ್ರೆ ಈಸಿ ಮೆಥಡ್ ಇದೆ ಆ್ಯಕ್ಚುಲಿ. ಈ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಇದು ಝೀರೋ ಆರ್ಡರ್ ಫಸ್ಟ್ ಆರ್ಡರ್ ನಿಮ್ಗೆ ಗೊತ್ತಿರಲ್ಲ. ಓಕೆ, ಸೊ ಇಷ್ಟು ಕಂಪ್ಲೀಟ್ಲಿ ಏನಪ್ಪ ಅಂದರೆ MCQs ಕ್ವಶನ್ಸು ನಾವು ಆಲ್ಮೋಸ್ಟ್ ಚೂಸ್ ಮಾಡಿ ಮಾಡಿಸಿದ್ದೀನಿ ಇಷ್ಟು ಕೂಡ ಕಂಪ್ಲೀಟು. ಸೊ ಇದ್ರ ಮೇಲೆ ವರ್ಕೌಟ್ ಮಾಡಿ. ನೀಟ್ ಎಕ್ಸಾಮ್ಸ್ಗಳಿಗೆ ಪ್ರಾಬ್ಲಿ ಇದ್ರ ಮೇಲೆ ಅರೈಸ್ ಆಗುತ್ತೆ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮೇಲೆ ಕ್ವಶನ್ ಬರ್ಬೋದು, ಇಲ್ಲ ಕೆಲವೊಂದು ಫ್ಯಾಕ್ಟರ್ಸ್ ಮೇಲೆ. ಓಕೆ, ಅದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಹಾಗಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇದನ್ನು ವರ್ಕೌಟ್ ಮಾಡಿ ಕ್ಲೀನಾಗಿ. ಓಕೆ, ಸೊ ಈ ರೀತಿ ಪ್ರಾಬ್ಲಮ್ಸ್ಗಳಾಗಿರ್ಬೋದು. ಫಾರ್ ಎಕ್ಸಾಂಪಲ್ ಇದು ಸೂಡೋ ಮಾಲಿಕ್ಯುಲರ್ ರಿಯಾಕ್ಷನ್ ಅದು ಕೂಡ ಒಂದು ಪ್ರಾಬ್ಲಮ್ ಮಾಡಿಸಬೇಕಿತ್ತು, ಬಟ್ ನನಗೆ ಇಲ್ಲಿ ಮಾಡಿಸಿಲ್ಲ. ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅದು ಗೊತ್ತಿದೆ. ಸೂಡೋ ಫಸ್ಟ್ ಆರ್ಡರ್ ರಿಯಾಕ್ಷನಲ್ಲಿ ಆಸಿಡ್ ಹೈಡ್ರೋಲಿಸಿಸ್ ಆಫ್ ಎಸ್ಟರ್ ಆ್ಯಂಡ್ ಇನ್ವರ್ಷನ್ ಆಫ್ ಕೇನ್ ಶುಗರ್ ಅದರಲ್ಲೆಲ್ಲ ಏನಾಗಿರುತ್ತೆ, ಒಂದು ಅಮೌಂಟ್ ಏನಿರುತ್ತೆ ಅಂದರೆ ಒಂದು ರಿಯಾಕ್ಟೆಂಟ್ ಇರುತ್ತೆ, ಎಕ್ಸಸ್ ಇರುತ್ತೆ. ಎಕ್ಸಸ್ ಇದ್ದಾಗ ಅದು ಫಸ್ಟ್ ಆರ್ಡರ್ ಆಗುತ್ತೆ. ಸೊ ಆ ಕಾನ್ಸೆಪ್ಟ್ ಮೇಲೆ ಕೂಡ ವರ್ಕ್ ಮಾಡಿ, ಅದ್ರ ಮೇಲೆ ಕ್ವಶನ್ಸ್ ಅರೈಸ್ ಮಾಡ್ಬೋದು ನಿಮಗೆ. ಸೊ ಇಷ್ಟು ಕ್ವಶನ್ಸ್ ಏನು ಕೊಟ್ಟಿದ್ದೀನಿ ನಾನು, ಆಲ್ಮೋಸ್ಟ್ ಪ್ರಾಬಬಲ್ ಕ್ವಶನ್ಸ್ ಅರೈಸ್ ಆಗ್ಬೋದು ಅನ್ನೋದು. ಓಕೆ, ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಇದೇ ಪ್ಯಾಟರ್ನ್ಸ್ ಮೇಲೆ ಬರುತ್ತೆ ಅಂತ ಹೇಳಿದ್ದೀನಿ. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ನೋಡ್ಕೊಳ್ಳಿ, ಈ ಥರ ಪ್ರಾಬ್ಲಮ್ಸ್ಗಳು ವರ್ಕೌಟ್ ಮಾಡಿ. ಎಷ್ಟು % ಕಂಪ್ಲೀಟ್ ಆದರೆ ಎಷ್ಟು ಟೈಮ್ ರಿಕ್ವೈರ್ಮೆಂಟ್ ಇದೆ ಅಂತ ಒಂದು ಕ್ವಶನ್ಸ್ ಬರುತ್ತೋ ಅದ್ರ ಮೇಲೆ ವರ್ಕೌಟ್ ಮಾಡಿ, ಅದು ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಹಾಗಾದ್ರೆ ನಾನು ರಿಡ್ಯೂಸ್ ಆಗಿರೋಂಥ ಸಿಲೆಬಸ್ ಏನಿದೆ ಟೆಂಪರೇಚರ್ ಡಿಪೆಂಡೆನ್ಸ್ ಆಫ್ ರಿಯಾಕ್ಷನ್ ಅದನ್ನು ಡಿಸ್ಕಸ್ ಮಾಡ್ತೀನಿ. ಒಂದು ಸಿನಾಪ್ಸಿಸ್ ಒಂದು ಸಪ್ರೇಟ್ ಕ್ಲಾಸ್ ಮಾಡ್ತೀನಿ ಅದಕ್ಕೆ. ಸೊ ಆಗ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.